ಸರ್ವರ ಏಳಿಗೆಗಾಗಿ ಸರ್ವೇ ಜನ ಸುಖಿನೋಭವಂತು ಎನ್ನುವ ಕಲ್ಪನೆಯಲ್ಲಿ ಬದುಕಬೇಕು, ಮಾರ್ಗದರ್ಶನ ಮಾಡಬೇಕು. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಆಚಾರ, ಯಾವುದು ಅನಾಚಾರ, ಯಾವುದು ಜೀವನ ಹಾದಿ, ಹುಟ್ಟು ಹೇಗಿರಬೇಕು, ಬಾಲ್ಯ ಹೇಗಿರಬೇಕು, ಯೌವನ ಹೇಗಿರಬೇಕು, ವಿದ್ಯಾರ್ಜನೆ ಹೇಗಿರಬೇಕು, ಗೃಹಸ್ಥಾಶ್ರಮ ಹೇಗಿರಬೇಕು, ಅಧ್ಯಯನ ಹೇಗಿರಬೇಕು, ಸಂಪ್ರದಾಯಗಳ ಪದ್ಧತಿ ಹೇಗಿರಬೇಕು ಅನ್ನುವುದನ್ನು ಹೇಳಿಕೊಡಲಿಕ್ಕೆ ಇಡೀ ತಮ್ಮ ಬದುಕನ್ನೇ ಸರ್ವಸ್ವ ಮಾಡಿದ ವ್ಯಕ್ತಿಗೆ ಅಗ್ರಸ್ಥಾನವಿತ್ತು. ಇನ್ನೊಂದು ರಾಜನಿಗೆ ಪ್ರಜೆಗಳ ಹಿತವನ್ನೇ ಕಾಯುವ, ಪ್ರಜೆಗಳ ಹಿತವನ್ನೇ ಮುಖ್ಯವಾಗಿಟ್ಟುಕೊಳ್ಳುವ ಆ ರಾಜನಿಗೆ ರಾಜ ಪ್ರತ್ಯಕ್ಷ ದೇವತಃ, ರಾಜನೇ ಕಣ್ಣಿಗೆ ಕಾಣುವ ದೇವರು. ಅವನ ಮೂಲ ಉದ್ದೇಶ ಪ್ರಜೆಗಳ ಸರ್ವರ ಏಳಿಗೆಯಾಗಿರಬೇಕು, ಆತನಿಗೆ ವೈಯಕ್ತಿಕ ಬದುಕಿಲ್ಲ ಅನ್ನುವ ಈ ಈರ್ವರಿಗೆ ಬಹುದೊಡ್ಡ ಸ್ಥಾನವನ್ನ ನಮ್ಮ ಪರಂಪರೆ, ನಮ್ಮ ಇತಿಹಾಸ ಕೊಟ್ಟಿದೆ. ನಾವು ನೀವೆಲ್ಲ ಅದನ್ನ ಹಲವಾರು ಉದಾಹರಣೆಗಳ ಮೂಲಕ ಓದಿದ್ದೇವೆ. ಹಾಗಿದ್ರೆ ಅಂದಿನ ಎಲ್ಲ ವ್ಯಕ್ತಿಗಳು ಪಾಲಿಸುತ್ತಿದ್ದು ಅದನ್ನೇ ಸ್ವಪ್ರಯತ್ನದಿಂದಲೋ ಅಥವಾ ಅರ್ಜಿಸಿದ ಜ್ಞಾನದಿಂದಲೋ ಅಥವಾ ತಮ್ಮ ಸ್ವಂತ ವಿವೇಚನೆಯಿಂದಲೋ ಒಂದು ರಾಜನಾಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಒಬ್ಬ ಸಾಮಾನ್ಯ ಸ್ಥಳ ಇದ್ದವನು ಹೊಯ್ಸಳ ಸಾಮ್ರಾಜ್ಯದ ನಿರ್ಮಾತೃ ಆಗಿದ್ದಾಗಿರಬಹುದು. ನಮ್ಮ ವಿದ್ಯಾರಣ್ಯ ಗುರುಗಳು ವಿಜಯನಗರ ಸಾಮ್ರಾಜ್ಯದ ಸೃಷ್ಟಿಗೆ ಕಾರಣೀಕರ್ತರಾಗಿದ್ದಾಗಿರಬಹುದು. ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅನ್ನೋ ಕಾರಣಕ್ಕೆ ಕೌಟಿಲ್ಯ ನಮ್ಮ ಬಹುದೊಡ್ಡ ಇನ್ನೊಂದು ಸಾಮ್ರಾಜ್ಯವನ್ನೇ ಮೌರ್ಯ ಸಾಮ್ರಾಜ್ಯದ ನಿರ್ಮಾಣಕ್ಕೆ ಕಾರಣೀಕರ್ತರಾಗಿರಬಹುದು. ಹಾಗಿದ್ರೆ ಹಿಂದೇನು? ಅಂದು ರಾಜ ಋಷಿಯಾಗುವುದೇ ಉದಾತ್ತವಾಗಿತ್ತು. 21ನೇ ಶತಮಾನದ ಜನತಂತ್ರ ವ್ಯವಸ್ಥೆಯಲ್ಲಿರುವ ನಮ್ಮ ಮೂಲ ಗುರಿ, ಮೂಲ ಉದ್ದೇಶ ಏನ್ ನಾವು ಶಿಕ್ಷಣವನ್ನ ಪಡೆಯುತ್ತಿದ್ದೀವಿ, ಎಂಜಿನಿಯರಿಂಗ್ ಗ್ರಾಜುಯೇಟ್ಸೋ, ಮೆಡಿಸಿನ್ನೋ, ಆರ್ಟ್ಸೋ, ಹ್ಯುಮ್ಯಾನಿಟಿಕ್ಸೋ, MBAನೋ, ಮ್ಯಾನೇಜ್ಮೆಂಟೋ, ನಮ್ಮ SLC, ನಮ್ಮ PUC, ನಮ್ಮ ರಿಸರ್ಚ್, ನಮ್ಮ PhD, ನಮ್ಮ ಶಿಕ್ಷಣ ಸಂಸ್ಥೆಗಳು, ಸುಮಾರು 12,000ದಷ್ಟು ಕಾಲೇಜುಗಳಿದೆ. 1,042 ಯೂನಿವರ್ಸಿಟಿಗಳಿದೆ. ಸುಮಾರು 12,000ಕ್ಕೂ ಹೆಚ್ಚು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಹೂ ಆರ್ ಇನ್ ಟು ರಿಸರ್ಚ್. ಸುಮಾರು 60,000ಕ್ಕೂ ಹೆಚ್ಚು ಕಾಲೇಜುಗಳು, 746 ಜಿಲ್ಲೆ, ಸುಮಾರು 60 ಲಕ್ಷಕ್ಕೂ ಹೆಚ್ಚು, 6 ಲಕ್ಷಕ್ಕೂ ಹೆಚ್ಚು ಹಳ್ಳಿ. ಈ ಎಲ್ಲಾ ವ್ಯವಸ್ಥೆ 50 ಕೇಂದ್ರ ಸರ್ಕಾರದ ಇಲಾಖೆ, 34 ರಾಜ್ಯ ಸರ್ಕಾರದ ಇಲಾಖೆ, ಈ ಎಲ್ಲಾ ಇಲಾಖೆಗಳ ಮೂಲ ಉದ್ದೇಶ ನಮ್ಮನ್ನೆಲ್ಲ ಎಲ್ಲವೂ ಎಲ್ಲರಿಗಿರಲಿ ಎನ್ನುವ ತತ್ವತೆಯಲ್ಲಿ ಶಿಕ್ಷಣ ಕೊಡುವ ಮೂಲ ಉದ್ದೇಶ ಒಬ್ಬ ವ್ಯಕ್ತಿಯನ್ನ ಗಟ್ಟಿಯಾಗಿಸುವುದು, ಆಶ್ಚರ್ಯಕರನಾಗುವ ಎಲ್ಲ ಸ್ವಭಾವಗಳನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ಆಶ್ಚರ್ಯಕರವಾಗುವ ರೀತಿಯಲ್ಲಿ ಆ ಮಾಡುವ ಎಲ್ಲ ಗುಣಗಳನ್ನು ಸ್ವಭಾವವನ್ನಾಗಿಸಬೇಕು ಅಂತ ನನ್ನ ಗುರು ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಆಶ್ಚರ್ಯಕರನಾಗುವ ರೀತಿಯಲ್ಲಿ ಯಾವ ಅಂಶಗಳು ಕಾರಣೀಕರ್ತವಾಗುತ್ತವೆಯೋ ಆ ಎಲ್ಲಾ ಗುಣಗಳು ಅವನ ಮೂಲ ಆಗಿಬಿಡಬೇಕು. ಅದನ್ನ ಹಾಗಿಸುವುದು ಮೂಲ ಶಿಕ್ಷಣ. ಹಾಗಿದ್ರೆ ಆ ರಾಜ, ಆ ಋಷಿ ಎಲ್ಲಿ ಸಾಧ್ಯವಿದೆ? ನಾನು ಪದವಿ ಓದಬೇಕಾದ್ರೆ, ನಾವೆಲ್ಲ ಪದವಿಯನ್ನು ಓದಬೇಕಾದ್ರೆ ನನಗಂತೂ ಕಾಣಿಸಿದ್ದು UPSC. ಜನಸೇವಕ ಅನ್ನೋ ಪದ ಕರೆಕ್ಟ್. ಆಕ್ಚುಲಿ ವಿ ಆರ್ ಸಿವಿಲ್ ಸರ್ವೆಂಟ್ಸ್. IAS ಸ್ಟ್ಯಾಂಡ್ಸ್ ಫಾರ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಅಖಿಲ ಭಾರತೀಯ ಸೇವೆ, ಇಂಡಿಯನ್ ಪೊಲೀಸ್ ಸರ್ವಿಸ್, ಅಖಿಲ ಭಾರತೀಯ ಪೊಲೀಸ್ ಸೇವೆ. ಇಟ್ ಇಸ್ ಸರ್ವಿಸ್, ಇಟ್ಸ್ ನಾಟ್ ಅ ಜಾಬ್. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೂಲಕ ಅಥವಾ KPSC ಮೂಲಕ, ಕರ್ನಾಟಕ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೂಲಕ ಮಾಡತಕ್ಕಂಥ ಅಸಿಸ್ಟೆಂಟ್ ಕಮಿಷನರ್ಸ್, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್, KSPS, ಈ ಎಲ್ಲ ಸೇವೆ ಒಂದು ಸಂವಿಧಾನಬದ್ಧವಾದ ಒಂದು ಹುದ್ದೆ. ಆ ರಾಜತ್ವ ಅಥವಾ ಆ ಋಷಿತ್ವಕ್ಕೆ
ತತ್ಸಮಾನವಾಗಬಹುದೇನೋ ಅಂತಕ್ಕಂಥ ಒಂದು ಆಲೋಚನೆ UPSC ಹಿಂದೆ ಬೀಳಲಿಕ್ಕೆ ನಮ್ಮನ್ನ ಪ್ರೇರೇಪಣೆ ಮಾಡಿತು. ಐ ಟೆಲ್ ವಿತ್ ಮೈ 12 years of experience, ಆಲ್ಮೋಸ್ಟ್ ಇಟ್ ಇಸ್ 13 years. ಆ ರಾಜತ್ವ, ಆ ಋಷಿತ್ವವನ್ನ ಪಡೆಯುವ ಹಂಬಲ ಯಾರದಾಗಿದ್ರು ಇದ್ದಿದ್ರೆ, ವಿ ಮಸ್ಟ್ ಟೇಕ್ ಇಟ್ ಆಸ್ ಒನ್ ಆಫ್ ದ ಕರಿಯರ್ ಆಪ್ಷನ್ಸ್. ಒನ್ ಆಫ್ ದ ಕರಿಯರ್ ಆಪ್ಷನ್ಸ್ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಭಾವಿ ಭವಿಷ್ಯತ್ತಿಗೆ ಅಥವಾ ನನ್ನ ಗುರಿ, ನನ್ನ ಲಕ್ಷ್ಯ ಹೀಗಿದೆ ಅನ್ನುವುದಾದ್ರೆ ಇದನ್ನ ನಾವು ತೆಗೆದುಕೊಳ್ಳಬಹುದು. ಹಾಗಿದ್ರೆ ಇದಕ್ಕೆ ಏನು ಬೇಕು? ವಾಟ್ ಇಸ್ ದಟ್ ಆಕ್ಚುಲಿ ರಿಕ್ವೈರ್ಡ್? ಏನದು ಬೇಸಿಕ್ ಮಟೀರಿಯಲ್? ಏನು ಬೇಕು? ದೂರದೃಷ್ಟಿ, ವಿಷನ್. ಒಂದು ದೂರದೃಷ್ಟಿ ಇರಬೇಕು. ಇಸ್ ಇಟ್ ಇನಫ್ ಟು ಹ್ಯಾವ್ ಅ ವಿಷನ್? ಇಸ್ ಇಟ್ ಇನಫ್ ಟು ಹ್ಯಾವ್ ಅ ಗೋಲ್? ಇಸ್ ಇಟ್ ಇನಫ್ ಟು ಹ್ಯಾವ್ ಅ ವಿಶ್? ಮೇಕ್ ಅ ವಿಶ್ ಅಂಡ್ ಫಾರ್ಗೆಟ್ ಇಟ್? ಇಟ್ ರಿಕ್ವೈರ್ಸ್ ಪರಿಶ್ರಮ, hard work, dedication. In another word, a discipline. You have heard Rajnikant, you will hear me also, you will listen to all others also. ಬಹಳ ಬೊಂಬಾಲ್ಡಿಂಗ್ ಆಗಿ ಎಲ್ಲ ಮಾಹಿತಿಯನ್ನ ನಿಮಗೆ ಹಾಕಿಬಿಡ್ತೀವಿ, ಕೇಳ್ಬಿಡ್ತೀರಾ, ಇಲ್ಲಿ ಕೇಳ್ಕೊಂಡು ಇಲ್ಲಿ ಹೋಗ್ಬಿಡುತ್ತೆ. ವಿಲ್ ಇಟ್ ಹೆಲ್ಪ್ ಯು ಟು ಬಿಕಮ್ ಅ ಸಿವಿಲ್ ಸರ್ವೆಂಟ್? ಅದಾಗ್ಬಿಡುತ್ತಾ? ಬರೀ ಮೋಟಿವೇಶನ್ ಸಾಕೆ? ಬರೀ ಇನ್ಸ್ಪಿರೇಷನ್ ಸಾಕೆ? ಪರಿಶ್ರಮವಿಲ್ಲದ ಪ್ರೇರಣೆ, an inspiration without dedication, without discipline is mere waste of time. ಪ್ರೇರಣೆ ಎನ್ನುವುದು, ಇನ್ಸ್ಪಿರೇಷನ್ ಎನ್ನುವುದು, ಮೋಟಿವೇಶನ್ ಎನ್ನುವುದು ಆ ಡಿಸಿಪ್ಲಿನ್ ನ ಸಂಗಾತಿಯಾಗಿದ್ದರೆ, ಇಫ್ ದೇ ಆರ್ ಟ್ವಿನ್ಸ್ ಆರ್ ಇಫ್ ದೇ ಆರ್ ಸಿಬ್ಲಿಂಗ್ಸ್, it will gel well and you will get what is expected out of it. ಏನನ್ನ ನಿರೀಕ್ಷಿಸಿ ನೀವು ಮಾಡಿದ್ದೀರೋ ಅದು ಸಿಗುತ್ತೆ. ಹಾಗಿದ್ರೆ ವಾಟ್ ಇಸ್ ಡಿಸಿಪ್ಲಿನ್? I have learnt it from my guru again. You might have heard a person by name K. Vijay Kumar, Operation Cocoon, one of the finest IPS officers after post-independence. ಸ್ವಾತಂತ್ರ್ಯೋತ್ತರದ ಅತ್ಯದ್ಭುತ IPS ಅಧಿಕಾರಿ K. Vijay Kumar. You can Google it later, not now. He has defined discipline to us, which I have taught, which I have inculcated in my life, and till today I do it. Discipline is doing what needs to be done, even though we don't want to do it. Discipline is doing what needs to be done, even though we don't want to do it. ಇದೊಂದು ಸಭಾಂಗಣ, ಇದೊಂದು ವರ್ಕ್ಶಾಪ್, ಇದೊಂದು ಕಾರ್ಯಾಗಾರ, ಇದೊಂದು ಶೈಕ್ಷಣಿಕ ಸಂಸ್ಥೆ. ಇಲ್ಲಿ being patient, listening carefully, while coming itself, getting a notebook and a pen, not depending on my memory power, because it always deceives us. ನಮ್ಮ ಜ್ಞಾಪಕ ಶಕ್ತಿ ನಮ್ಮನ್ನ ಪ್ರತಿ ಸಾರಿಯೂ ಮೋಸ ಮಾಡುತ್ತದೆ. ಸಭಾಂಗಣಕ್ಕೆ ಬರಬೇಕಾದ್ರೆ ಒಂದು ಪೆನ್, ಒಂದು ನೋಟ್ಬುಕ್, ವಾಟ್ ಎವರ್ ಬೀಯಿಂಗ್ ಥಾಟ್. The people who are speaking, they are not normal people. They are not free. They are not free. They have some great responsibility on them. They are having so many important assignments and they have come here. They are lecturing, they are delivering, they are sharing their experience. I shall not miss even a single point. I shall not miss, I shall not regret. I shall not, become guilty of myself for not making notes. I should sit disciplined properly. I should not hit the doors. I should not whistle. I should not do unnecessary noise. That is discipline. What is the discipline of a police officer? Wearing uniform always. When attention and takshana he barat. Yes, whenever you look up, whenever you come across a senior officer, saluting. Yes, muscle memory agirutte. Down. Because it is discipline. You may not like a senior officer. You have to respect. As a student, you may not like your lecture. You have to pay respect. You have to pay respect. As a student of college, service is my discipline. ಅದು ಶಿಕ್ಷಣ. 12 ಗಂಟೆ ರಾತ್ರಿ ಮುದೋಳ ಪಕ್ಕ ಯಾವ ಮರ್ಡರ್ ಆಯ್ತದೆ, ನಾನು ಹೋಗ್ಬೇಕು. Because it is discipline. I not like getting up midnight. I am a police constable who is standing in Basveshwara circle. I have to monitor properly. I have to, watch cautious about my behavior. ನನ್ನ ಹ್ಯಾಂಡ್ ಮೂವ್ಮೆಂಟ್ ಹೇಗಿದೆ, ನಾನು ಸುಮ್ಮನೆ ನಿಂತಿದ್ದೀನ, ಜನ ಹೋಗ್ತಾ ಇದ್ದಾರೆ, ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೀನ, am I wasting my time? That is a discipline. I am a teacher. ನಾನೊಬ್ಬ ಶಿಕ್ಷಕ.
I should be cautious about my behavior because students don't listen what I say. They are observant. They observe me. They imitate me. They do whatever I do. I can't just say them that you don't smoke and go in the canteen and smoke. ನಾನು ಹೋಗ್ಬಿಟ್ಟು ಕ್ಯಾಂಟೀನ್ ಅಲ್ಲಿ ಸೇರ್ಬಿಟ್ಟು ಸ್ಮೋಕಿಂಗ್ ಮಾಡಬೇಡ ಅಂದ್ರೆ ಕೇಳ್ತಾರ ಸ್ಟೂಡೆಂಟ್? ಇಟ್ಸ್ ನಾಟ್ ಡಿಸಿಪ್ಲಿನ್. ಯು ಆರ್ ಅ ಟೀಚರ್. ಯು ಆರ್ ಮೆಂಟ್ ಟು ಬಿ ಡಿಸಿಪ್ಲಿನ್. ಯು ಆರ್ ಸ್ಟೂಡೆಂಟ್. ವಿದ್ಯಾರ್ಥಿ ಬ್ರಹ್ಮಚರ್ಯ 25 ವರ್ಷಗಳ ಅವಧಿಯಲ್ಲಿ I am here to learn. I am here to learn. Whether I like it or not, I must be cautious. My span of attention, my concentration, my focus should be absolutely, not at all. It shall not deviate at all because I am here to learn. ನಾನು ಇಲ್ಲಿ ಕಲಿಯಲಿಕ್ಕೆ ಬಂದಿದ್ದೇನೆ, ವಿದ್ಯಾರ್ಜನೆಗಾಗಿ ಬಂದಿದ್ದೇನೆ. ಮುಂಬರುವ 75 ವರ್ಷಗಳಿಗೆ ನನಗೇನು ಬೇಕಾಗುತ್ತೋ, ನನ್ನನ್ನು ಸದೃಢವನ್ನಾಗಿಸುತ್ತೋ ಅದನ್ನು ಕಲಿಯಲಿಕ್ಕೆ ಕಾಲೇಜಿಗೆ ಬಂದಿದ್ದೇನೆ. ಐ ಹ್ಯಾವ್ ಟು ಲರ್ನ್ ಇಟ್. ಐ ಹ್ಯಾವ್ ಟು ಟಾಪ್ ಇಟ್. There is no way. Why I am here after all? ಈ ರೀತಿಯ ಪ್ರಶ್ನೆ. That is discipline. That is discipline. That is discipline. Our discipline back. So to crack civil service examination, what is that we require? To crack civil service examination, what is that we require? Not only civil service examination for that matter. Whatever stream you may be studying, ಬೇಕಾದಲ್ಲಿ ಓದ್ತಾರೆ ನೀವು. BA, BCom, BSc, engineering, electronic communication, computer and science, BE ಮೆಕ್ಯಾನಿಕಲ್, MBA, ಮತ್ತೊಂದು ಮಗದೊಂದು ಸುಡುಗಾಡು ಸೊಂಟಿ ಕೊಂಬ. ವಾಟ್ ಎವರ್ ಯು ಮೇ ಬಿ ಲರ್ನಿಂಗ್, ಯು ಮಸ್ಟ್ ಹ್ಯಾವ್ ಅ ಸ್ಟ್ರಾಟಜಿ. ಒಂದದಕ್ಕೆ ಯೋಜನೆ ಬೇಕು. ಅ ಪ್ಲಾನ್. ಅವರ್ ನೇಷನ್ ಹ್ಯಾಸ್ ಅ ಪ್ಲಾನ್, ರೈಟ್? ನಮಗೊಂದು ಪ್ಲಾನ್ ಇದೆಯಲ್ಲ. ಸ್ಟೇಟ್, ಆಸ್ ಅ ಸ್ಟೇಟ್ ವಿ ಆರ್ ಹ್ಯಾವಿಂಗ್ ಅ ಪ್ಲಾನ್. ಅ ಫ್ಯಾಮಿಲಿ ವಿಲ್ ಹ್ಯಾವ್ ಅ ಪ್ಲಾನ್. ಬುಧವಾರ 8 ದಿನದ ಸಂತೆಗೆ ತಾಯಿ ಆದವಳು, ಗೃಹಿಣಿ ಆದವಳು ಕಾಯಿಪಲ್ಯ ಯಾವ್ದು ಬೇಕು ಅನ್ನೋದನ್ನ ಮಾಡ್ತಾರೆ. ಹಬ್ಬ ಯಾವ್ದು ಬರ್ತಾ ಇದೆ, ಮಕ್ಕಳಿಗೆ ಯಾವ ಸ್ಕೂಲ್ ಯೂನಿಫಾರ್ಮ್ ಯಾವ್ದು ಇರಬೇಕು, ಬಟ್ಟೆ ಯಾವಾಗ ತರೋದು, ಹಾಸ್ಪಿಟಲ್ ಏನ್ ರಿಸರ್ವ್ ಇಡಬೇಕು, ಎಲ್ಲಿ ಖರ್ಚಿಡಬೇಕು. ಹಾಗಿದ್ರೆ ಟು ಕ್ರಾಕ್ ಐ ಮಸ್ಟ್ ಹ್ಯಾವ್, ಇಫ್ ಯು ಆರ್ ದ ಪರ್ಸನ್ ಅರೌಂಡ್ 2000 ಪೀಪಲ್, 2000 ಆಫ್ ಯು, ಒಂದು 2000 ಜನ ಇಲ್ಲಿದ್ದೀರಾ. ಇದರಲ್ಲಿ ನಾನು PSI ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್, KPSC ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್, UPSC ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್. ಇಫ್ ದಟ್ ಈಸ್ ಯುವರ್ ಪ್ಲಾನ್, and if you are graduates about to complete your graduate, if you have 1 year, I have 1 year, I don't know about others, but I will tell my story. What I decided, I'm a very good learner. Remember, I'm a very good learner. And I'm topper of wherever I have studied. I'm topper, be it SLC, be it PU, be it graduation. If I take something as my subject to learn, at any cost I will not leave. ಬೇಕಾದಾಗಲ್ಲ ಅವನಲ್ಲ, ಬಿಡೋ ಪ್ರಶ್ನೆನೇ ಇಲ್ಲ. ಕಲಿತಾ ಮುಂದೆ ಹೋಗೋದು. So I made a plan of 1 year. It applies to you also. You may change it. How? ರಾಧಾಕೃಷ್ಣನ್ ಅವರು ಒಂದು, ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಒಂದು ವಾಕ್ಯ ಇದೆ. Remember it. Throughout my career, it has helped me a lot. He says, you can eat an elephant. You can eat an elephant if you take it in small bites. ನೀವು ಒಂದು ಆನೆಯನ್ನು ತಿನ್ನಬಹುದು, ತುತ್ತಿನಲ್ಲಿ ಒಂದೊಂದೇ ತುತ್ತಾಗಿ ತಿಂದರೆ. Thus, you must break down your entire goal into specific activities. Set a day and time for each activity. ಒಂದು ಗೋಲ್ ಅಂತ ಏನಿರುತ್ತೆ, we should break them into specific activity. Set a day and time for each activity and proceed. Result obvious. ಸೊ ಹಾಗಿದ್ರೆ 1 ವರ್ಷ 2 ವರ್ಷ ನನ್ನಲ್ಲಿದೆ. 1 ವರ್ಷಗಳ ಈ ಶಿಕ್ಷಣ ಪದ್ಧತಿಯನ್ನ 4 ಕ್ವಾರ್ಟರ್ ಅಲ್ಲಿ ಡಿವೈಡ್ ಮಾಡ್ಕೋಬೇಕಪ್ಪ. 4 ಕ್ವಾರ್ಟರ್. ಐ ಹೋಪ್ ಯು ಆರ್ ಅವೇರ್ ಆಫ್ KPSC ಅಂಡ್ UPSC ಕ್ವಶನ್ ಪ್ಯಾಟರ್ನ್ಸ್ ಇದೆಯಲ್ಲ. ಸೊ be it KPSC or UPSC, the preliminary exam is qualifying in nature. You know that. ಅದು qualifying elimination test. The persons who they will screen, ಅದೊಂದು ಸ್ಕ್ರೀನಿಂಗ್ ಟೆಸ್ಟ್ ಇದ್ದ ಹಾಗೆ. ಎಲಿಜಿಬಿಲಿಟಿ ಟೆಸ್ಟ್ ಅದು. ಮೇನ್ಸ್ ಅಪಿಯರ್ ಆಗಲಿಕ್ಕೆ ಪೂರ್ವಭಾವಿ ಪರೀಕ್ಷೆ ಅನ್ನೋದು ಒಂದು ಅರ್ಹತಾ ಪರೀಕ್ಷೆ, ಎಲಿಜಿಬಿಲಿಟಿ ಎಕ್ಸಾಮಿನೇಷನ್. UPSC ಅಲ್ಲಿ ಅದಕ್ಕೆ ಇತ್ತೀಚೆಗೆ CSAT ಪೇಪರ್ 1 ಪೇಪರ್ 2, KPSC ಅಲ್ಲಿ ಕೂಡ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಸೊ ಹಾಗಿದ್ರೆ ವಾಟ್ ಐ ಥಾಟ್, ಇದು ಬರೀ ಕ್ವಾಲಿಫೈಯಿಂಗ್. Then before attempting this, I must cover ಮೇನ್ಸ್ ಸಬ್ಜೆಕ್ಟ್. ಮೇನ್ಸ್ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ
GS ಆಪ್ಷನಲ್ ಸಬ್ಜೆಕ್ಟ್ ಅನ್ನ ನಾನು ಕವರ್ ಮಾಡ್ಕೋಬೇಕು. ಐ ವೆಂಟ್ ಟು ಹೈದರಾಬಾದ್ ಇನ್ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಫಸ್ಟ್ 4 months, even if you after 1 year, you should make a year into 4 pieces. You should break them into 4 ಕ್ವಾರ್ಟರ್ಗಳನ್ನಾಗಿ 3 ಕ್ವಾರ್ಟರ್ಗಳನ್ನಾಗಿ ಮಾಡ್ಕೋಬೇಕಲ್ಲ, 3-4 ಬೇಸ್ಡ್ ಆನ್ ಯುವರ್ ಕನ್ವೀನಿಯನ್ಸ್. ಮೊದಲು ನಾನು ಮಾಡಿದಿಷ್ಟೇ, ಓಹೋ ಎಲ್ಲರೂ NCERT ಕಂಪಲ್ಸರಿ ಅಂತ ಹೇಳ್ತಾರೆ. ಬಿಫೋರ್ ರೀಡಿಂಗ್ ನ್ಯೂಸ್ ಪೇಪರ್, ಹಿಂದೂ ಪೇಪರ್ ನ ತೆಗೆದುಕೊಂಡೆ, ಇಂಡಿಯನ್ ಎಕ್ಸ್ಪ್ರೆಸ್ ತೆಗೆದುಕೊಂಡ್ರೆ ಎಡಿಟೋರಿಯಲ್ ಐ ನೆವರ್ ಯೂಸ್ ಟು ಅಂಡರ್ಸ್ಟ್ಯಾಂಡ್. ಅರ್ಥ ಆಗಲ್ಲ. ನೀವು ನಾಳೆ ಸ್ಟಾರ್ಟ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಹಾಫ್ ಅ ಡೇ, 3-4 hours. ಹಾಗಿದ್ರೆ ಲೆಟ್ ಮೀ ಗೋ ಥ್ರೂ ಕಂಪ್ಲೀಟ್ಲಿ NCERT 6th ಸ್ಟ್ಯಾಂಡರ್ಡ್ ಇಂದ ಅಪ್ ಟು 10th, 12th ವರೆಗೂ ಅಂತ ಹೇಳ್ತಿದ್ರು. ನಾನ್ ಕವರ್ ಮಾಡಿದ್ದು 6 to 10th, 6 to 12th ವರೆಗೂ ಕೂಡ ಕವರ್ ಮಾಡಬೇಕು. ಸೊ ಕಂಪ್ಲೀಟ್ ಆಗಿ ಮೊದಲು NCERT ಓದ್ಬಿಡೋಣ. ಬಿಕಾಸ್ ದಟ್ ಈಸ್ ಎವ್ರಿ ಒನ್ ಸೇಸ್. ಐ ವೆಂಟ್ ಅಂಡ್ ಐ ಸಾ ವಿಜಯಲಕ್ಷ್ಮಿ ಬಿದ್ರಿ ಮೇಡಮ್ ಇಂಟರ್ವ್ಯೂ. ಓಕೆ, ಹೌದಾ, 65th ರ್ಯಾಂಕ್ ಒಬ್ಬ ಯಾರೋ ರೆಡ್ಡಿ ಅಂತ ಆಂಧ್ರ ಪ್ರದೇಶದಲ್ಲಿ. ಹೌದಾ, ಎವ್ರಿ ಒನ್ ಈಸ್ ಟೆಲಿಂಗ್ ಅಬೌಟ್ NCERT ಓದಬೇಕು ಅಂತ. ವಾಟ್ ಈಸ್ ದೇರ್, ವಾಟ್ ದ ಬ್ಲಡಿ ಹೆಲ್ ಈಸ್ ದೇರ್ ಇನ್ NCERT? ಲೆಟ್ ಮಿ ಸೀ ಇಟ್. ಮೊದಲ 4 ತಿಂಗಳ ಕಾಲ ಮಾಡಿದ್ದು 6 to up to 10th, 12th ಸ್ಟ್ಯಾಂಡರ್ಡ್ ವರೆಗೆ ಸಂಪೂರ್ಣ NCERT ಅನ್ನು ಓದೋದು ಎಲ್ಲ. ಅದು ಓದಾದ್ಮೇಲೆ ಜಸ್ಟ್ ನ್ಯೂಸ್ ಪೇಪರ್ ಗಳನ್ನ ಓದೋದು, ಹೆಡ್ಲೈನ್ ಅಷ್ಟೇ. ನಾಟ್ ವೇಸ್ಟಿಂಗ್ ಮೈ ಟೈಮ್, ಬಿಕಾಸ್ ನೆಕ್ಸ್ಟ್ ಜುಲೈಗೆ ನನ್ನ ಪರೀಕ್ಷೆ ಇತ್ತವಾಗ, ಮೇನ್ ನಡೀತಿತ್ತವಾಗೆಲ್ಲ. ಸೊ ಲೆಟ್ ಮೀ ರೀಡ್ ಇಟ್, ಬಟ್ ಐ ವಿಲ್ ಕಂಪಲ್ಸರಿ ಫಿನಿಶ್ ಒನ್ ಆಫ್ ಮೈ ಆಪ್ಷನಲ್ಸ್. ಅವಾಗ 2 ಆಪ್ಷನಲ್ಸ್ ಇತ್ತು ನಾನು ಬರೆದಾಗ, ಕನ್ನಡ ಲಿಟರೇಚರ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ನೆನಪಿರಲಿ, ಡಿಗ್ರಿಯಲ್ಲಿ ಇದು ಯಾವುದೂ ನನ್ನ ಸಬ್ಜೆಕ್ಟ್ ಆಗಿರಲಿಲ್ಲ. ಇಟ್ ವಾಸ್ ನಾಟ್ ಅಟ್ ಆಲ್. ಅಂಡ್ ಐ ಆಮ್ ಅ ಪ್ಯೂರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಪ್ ಟು ಗ್ರಾಜುಯೇಷನ್ ಅಷ್ಟೇ. ನನ್ನ ಮೊದಲ ಏಕೈಕ ಪರೀಕ್ಷೆ ಇಂಗ್ಲಿಷ್ ಅಲ್ಲಿ ಬರೆದಿದ್ದು UPSC. ಐ ವಾಸ್ ನಾಟ್ ಸ್ಕೇರ್ಡ್, ಹೆದರಬಾರದು. ಹೆದರಿಕೆಗೆ ಮೂಲ ಕಾರಣ ಏನ್ ಗೊತ್ತಾ? ದುಃಖಕ್ಕೆ ಮೂಲ ಕಾರಣ, ಫೇಲ್ಯೂರ್ಗೆ ಮೂಲ ಕಾರಣ, ಬೀಯಿಂಗ್ ಅನ್ಸಕ್ಸಸ್ಫುಲ್, ಸೋ ಕಾಲ್ಡ್ ಸಕ್ಸಸ್ಫುಲ್, ಅನ್ಸಕ್ಸಸ್ಫುಲ್ ಪರ್ಸನ್ಸ್ ನ ಕಾರಣ ಏನಂದ್ರೆ, ಒಂದು ಅಂಜಿಕೆ ಮತ್ತು ಈಡೇರದ ಬಯಕೆ. ಇವು ದುಃಖದ ತಾಯಿ. ಅಂಜಿಕೆ, ಈಡೇರದ ಬಯಕೆ ದುಃಖದ ತಾಯಿ. ಫಿಯರ್ ಅಂಡ್ ಈಡೇರದ ಬಯಕೆ, ಅನ್ಫುಲ್ಫಿಲ್ಡ್ ವಿಶ್, ಆರ್ ದ ಮದರ್ ಆಫ್ ಅವರ್ ಮಿಸರಿ. ನಾನು ಅನ್ಕೊಂಡಿದ್ದು ನನಗೆ ಯಾಕೆ ಭಯ ಮಾರಾಯ? ಇವನ್ ಇಫ್ ಐ ಗೋ ಬ್ಯಾಕ್ ಆಫ್ಟರ್ 10 years ಆಲ್ಸೋ ಐ ವಿಲ್ ಗೆಟ್ ಅ ಲೈವ್ಲಿಹುಡ್. ಬೇಕಾಗಿರುತ್ತೆ, ನೌಕರಿ ಸಿಗ್ತೈತಿ. SLC 89, PUC 89, ಆಪ್ಷನಲ್ ಇಂಗ್ಲಿಷು, ಗ್ರಾಮರ್ ಪಾಠ ಮಾಡ್ತಿದ್ದೆ. ಎಲ್ಲೆಲ್ಲೋ ಬೇಡ ಪಾಠ ಮಾಡ್ತಿದ್ದೆ. ಐ ಹ್ಯಾಡ್ ದಟ್, ಆ ನಂಬಿಕೆ ಇತ್ತು. ಇದಕ್ಕೆ ಏನಂತ ಹೇಳ್ತೀರಾ? ಸ್ವಯಂ ನಂಬಿಕೆ ಅಂತೀರೋ, ಅಥವಾ ಆತ್ಮವಿಶ್ವಾಸ ಅಂತ ಕರಿತೀರೋ, ಸ್ವಾಭಿಮಾನ ಅಂತ ಕರಿತೀರೋ, ಏನಾದ್ರೂ ಕರ್ಕೊಳ್ಳಿ. ಐ ಹ್ಯಾಡ್ ದಟ್. ವಾಟ್ ಇಸ್ ದಟ್? ನಾನು ಹೆದರೋ ಪ್ರಶ್ನೆನೇ ಇಲ್ಲ. ಐ ವಿಲ್ ನೆವರ್ ಬಿ ಸ್ಕೇರ್ಡ್ ಆಫ್ ಎನಿ ಮೀಡಿಯಂ. ಆಫ್ಟರ್ ಆಲ್ ಇಟ್ ಇಸ್ ಅ ಲ್ಯಾಂಗ್ವೇಜ್. ಐ ವಿಲ್ ಲರ್ನ್ ಇಟ್. ಐ ವಿಲ್ ಮೇಕ್, if a person who is a normal person, if he practice 10 times, I am going to do it 100 times. So let me cover NCERT ಮುಗಿಸಿದೆ. ಆಮೇಲೆ ಆಪ್ಷನಲ್ ಸಬ್ಜೆಕ್ಟ್ ಅನ್ನ ತೆಗೆದುಕೊಂಡೆ. ಆಪ್ಷನಲ್ ಸಬ್ಜೆಕ್ಟ್ ಕಂಪ್ಲೀಟ್ ಹೊಡೆದಾಕ್ಬಿಟ್ಟೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಓದ್ಬಿಡ್ತು. ಕನ್ನಡ ಲಿಟರೇಚರ್ ಓದು. ಮತ್ತೇನ್ ಮಾಡ್ತಿದ್ದೆ? ಮೇನ್ಸ್ ಅಲ್ಲಿ ವಾಟ್ ಐ ರೈಟ್ ಮ್ಯಾಟರ್ಸ್ ಅ ಲಾಟ್. ದೇರ್ ಇಸ್ nobody will ask you how much you have read. ಎಷ್ಟು ಓದಿದೆ ಅಂತ ಯಾರು ಕೇಳಲ್ಲ. ವಾಟ್ ಯು ಹ್ಯಾವ್ ರಿಟನ್ ದೇ ವಿಲ್ ಸಿ. ಹೌ ಯು ಹ್ಯಾವ್ ರಿಟನ್ ದೇ ವಿಲ್ ಸಿ. ವಾಟ್ ವಾಸ್ ದ ಅಪ್ರೋಚ್ ಟು ಆನ್ಸರ್? ಹೌ is your introduction? How is the body of answer? How well you have explained? How good your thoughts are, articulative ಎಷ್ಟಿದೆ ಅನ್ನೋದನ್ನ ನೋಡ್ತಾರೆ. ಹಾಗಿದ್ರೆ ನನ್ನ ಬ್ರಹ್ಮಾಸ್ತ್ರ ರೈಟಿಂಗ್ ಪ್ರಾಕ್ಟೀಸ್ ಆಗಬೇಕು. ಲೆಟ್ ಮಿ ರೈಟ್ ಎವ್ರಿ ವೀಕ್ 1 ಆನ್ಸರ್ ಬರೆದಪ್ಪ. ಫಸ್ಟ್ ಕ್ವಾರ್ಟರ್, ರಿಮೆಂಬರ್ ದಿಸ್ ಟೈಮ್ ಲೈನ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ 4 months of mind, bear it in mind. ಫಸ್ಟ್ 4 months, then ದಿನ ಒಂದು ಬರೆಯೋದಪ್ಪ, ದಿನ ಒಂದು ಆನ್ಸರ್ ಶೀಟ್ ಬರೆಯೋದು. ಅಂಡ್ ವಾಟ್ ಅಬೌಟ್ ಅದರ್ ರೂಟೀನ್ ಆಕ್ಟಿವಿಟೀಸ್? ಸರ್ ನಿಮಗೆ ಭಯ ಆಗ್ತಿರ್ಲಿಲ್ವಾ? ಇಂಗ್ಲಿಷ್ ಹೆಂಗ್ ಬಂತು? ಸಿನಿಮಾ ನೋಡ್ಬೇಕು ಅನಿಸ್ತಿರ್ಲಿಲ್ವಾ? ಊಟ ಮಾಡ್ಬೇಕು ಅನಿಸ್ತಿರ್ಲಿಲ್ವಾ? ಹರಟೆ ಹೊಡಿಬೇಕು ಅಂತ ಅನಿಸ್ತಾ ಇರ್ಲಿಲ್ವಾ? ಫೋನಲ್ಲಿ ಮಾತಾಡ್ಬೇಕು ಅಂತ ಅನಿಸ್ತಿರ್ಲಿಲ್ವಾ? ಅದರ್ ವಯೋಮಾನ ಸಹಜವಾದ ಕುಚೇಷ್ಟೆಗಳು, ಇತರೆ ಅಟ್ರಾಕ್ಷನ್ಸ್
ಡಿವಿಯೇಷನ್ಸ್ ನಿಮಗಿರ್ಲಿಲ್ವಾ? ಸ್ವಾಮಿ ಅದೆಲ್ಲವೂ ನನ್ನಲ್ಲಿತ್ತು. ಸೀರಿಯಸ್ಲಿ. ಬಟ್ ವಾಟ್ ಐ ಡಿಡ್? ಅಪ್ಪ ನೋಡಪ್ಪ, ಈ ಮನುಷ್ಯನಲ್ಲಿ ಎಲ್ಲಾ ಗುಣಗಳು ಇರ್ತದೆ, ಗೊತ್ತಲ್ಲ? ಅಹಂ ಬ್ರಹ್ಮಾಸ್ಮಿ ಶಂಕರಾಚಾರ್ಯರು ಹೇಳುತ್ತಾರೆ. ಭಗವಂತನ ಸಂಭೂತ ನಾವು, ಅಂದ್ರೆ ದೈವಾಂಶ ಸಂಭೂತ, ಅಂದ್ರೆ ಭಗವಂತ ನಾನು ಅಹಂ ಬ್ರಹ್ಮಾಸ್ಮಿ ತೇನ ವಿಧ ತೃಣಮಪಿ ನ ಚಲತಿ ಸರ್ವಾಂತರ್ಯಾಮಿ, ಭಗವಂತನ ಮಕ್ಕಳು ಅನ್ನೋದಾದ್ರೆ ನಮ್ಮಲ್ಲಿ ಒಳ್ಳೆಯದು ಇರ್ತದೆ, ಕೆಟ್ಟದ್ದು ಇರ್ತದೆ. ಅರಿಷಡ್ ವರ್ಗಗಳ ಭಾರ ನನಗಿತ್ತು, ಬಟ್ ನಾನು ಪೋಸ್ಟ್ಪೋನ್ ಮಾಡಿಕೊಂಡೆ. ಶ್ರೀ ಬಾಸ್ ರವಿ, ಮಿಸ್ಟರ್ ರವಿ ಡಿ ಚನ್ನಣ್ಣವರ್, ಅವಾಗ ರವಿ ಡಿಸಿ ಆಗಿತ್ತು ನನ್ನ ಹೆಸರು. ರವಿ ಡಿಸಿ ಶಾರ್ಟ್ ಫಾರ್ಮ್. ಚನ್ನಣ್ಣನವರ್ ಅಂತ ಪ್ರೊನೌನ್ಸಿಯೇಟ್ ಮಾಡಕ್ಕೆ ಬರ್ತಿರ್ಲಿಲ್ಲ ಅವ್ರಿಗೆ. ಪ್ರತಿ ಸಾರಿ ಸಾರ್ ಚಂದ್ರಣ್ಣವರ್ ಅಲ್ಲ ಸರ್, ಚನ್ನಣ್ಣನವರ್. ಚನ್ನಪ್ಪನವರ್, ಚನ್ನಣ್ಣ ಅಲ್ಲ ಸರ್, ಚನ್ನಣ್ಣನವರ್ ಅನ್ನಕ್ಕೆ ಬರ್ತಿಲ್ಲ. ಅದಕ್ಕೆ ನೀವು ಹೇಳಿ ಸಾಕಾಗ್ತದೆ, ಬೇಡ ಅಂತ ಶಾರ್ಟ್ ಫಾರ್ಮ್ ಮಾಡ್ಕೊಂಡ್ಬಿಟ್ಟೆ. ರವಿ ಡಿಸಿ. ಡಿ ಸ್ಟ್ಯಾಂಡ್ಸ್ ಫಾರ್ ದ್ಯಾಮಪ್ಪ, ನಮ್ಮಪ್ಪ. ಚನ್ನಣ್ಣನವರ್ ನನ್ನ ಸರ್ನೇಮಪ್ಪ. ಐ ವಾಸ್ ಪ್ರೌಡ್ ಆಫ್ ಇಟ್, ಐ ಆಮ್ ಪ್ರೌಡ್ ಆಫ್ ಇಟ್. ಹೇಳಕ್ ರವಿ ಡಿಸಿ ಅಂತ ಆಗ್ತದೆ. ನೋಡಪ್ಪ ರವಿ ಡಿಸಿ, ಡಿಗ್ರಿ ಮಾಡಿದೆ ತಮ್ಮ, ನೀನ ಧಾರವಾಡ ಬಿಟ್ಟು ಬಂದಿದೆ, MA ಇಂಗ್ಲಿಷ್ ಟಾಪರ್. ಅಲ್ಲಿ MA ಇಂಗ್ಲಿಷ್ ಮಾಡಕ್ ಹೋಗ್ಲಿಲ್ಲ, ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಹೋದೆ. 6 ತಿಂಗಳ ಫಸ್ಟ್ ಸೆಮ್ ಅಟೆಂಡೆನ್ಸ್ ಇಲ್ಲ ಅಂತ ಹೊರಗೆ ಹಾಕ್ಯಾರ. ಇಲ್ಲಿ ಬಂದಿದೆ. ಲುಕ್ ಬ್ಯಾಕ್ ವಾಟ್ ಯು ಆರ್. ಲುಕ್ ಬ್ಯಾಕ್ ಒನ್ಸ್. ಹೌ ಇಸ್ ಯುವರ್ ಫ್ಯಾಮಿಲಿ ಬ್ಯಾಕ್ ಇನ್ ಹೋಮ್? Look back once. What all responsibility you owe to your sisters, your parents, your friends, the peer group, and the institution which is giving you education free of cost. The institution which is giving. I was in Target IS. Look back. Bloody hell, you don't have any rights to waste your time. Let them go. ಅವ್ರು ಮಾಡಲಿ, ತಿರುಪತಿ ಹೋಗ್ತಾರ ಹೋಗ್ಲಿ. ಸೋಫಾರ್ ನಾ ತಿರುಪತಿ ಹೋಗಿಲ್ಲ, ಹೋಗಿ ಬರ್ಬೇಕು. ನಾನು ಇದುವರೆಗೂ ಶಿರಡಿ ಹೋಗಿಲ್ಲ, ಹೋಗಿಲ್ಲ. ಎಲ್ಲರೂ ಹೋಗೋರಲ್ಲೇ. ವೀಕೆಂಡ್ ಆತಂದ್ರೆ ಬಾವರ್ಚಿ ಬಿರಿಯಾನಿ. ಏನೋ ಬಾವರ್ಚಿ ಬಿರಿಯಾನಿ ಓರಿ ಒಂದ್ಸರಿ ಚಲೋ ಇರುತ್ತೆ. RTC ಕ್ರಾಸ್ ರೋಡ್ ಅಂತ ಐತಲ್ಲ ಹೈದರಾಬಾದ್ನಾಗ, ಎಲ್ಲಾ ಸಿನಿಮಾ ಥಿಯೇಟರ್, ಅದು ತೆಲುಗು ಸಿನಿಮಾ ಕೇಳ್ತೇನೆ ಹೊಡ್ತಾನ. ರಿಲೀಸ್ ಆಗೋದು ಎಲ್ಲರೂ ಹೋಗೋರು. ಐ ಯೂಸ್ ಟು ಟೆಲ್ ಮೈ ಸೆಲ್ಫ್, ಬಾಸ್ ಯು ಆರ್ ಹಿಯರ್ ಆನ್ ಅ ಪರ್ಪಸ್. ನೀನ್ ಇಲ್ಲಿ ಬಂದಿರೋದೊಂದು ಪರ್ಪಸ್ ಮೇಲೆ ಬಂದಿದೆಯಾ? ಯು ಆರ್ ನಾಟ್ ಗೋಯಿಂಗ್ ಟು ಬಿಕಮ್ ಎನ್ ಆಕ್ಟರ್ ಟು ವಾಚ್ ಮೂವೀಸ್, or you don't have that much of wealth wherein you can aramsely go back and sit and enjoy your coffee or wine, this, that, back home. No, you don't have those rights. You don't have right to waste your time. Mobile ಇರಲಿಲ್ಲ ಮುನ್ಯಾಗ, ಇಂಟರ್ನೆಟ್ ಹೋಗ್ತಿದ್ದೆ ನಾನು. ಇಂಟರ್ನೆಟ್ ಬ್ರೌಸಿಂಗ್ ಸೆಂಟರ್ ಹೋಗ್ತಿದ್ದೆ. ಎದಕ್ಕ? ಏನ್ ಬ್ಯಾಡದ್ ನೋಡಕ್ಕಲ್ಲ. ಅಂದ್ರೆ ನೀವೆಲ್ಲ ನೋಡ್ತೀರ, ಖುಷಿ ಪಡುವ ವಿಚಾರ ಅಲ್ಲ. ಸೊ ಐ ಯೂಸ್ ಟು ಗೋ ಅಂಡ್ ಸಿಟ್ ಇನ್ ದ ಇಂಟರ್ನೆಟ್ and open Wikipedia. Whatever the words in a lecture, in a session, in a seminar, what words I never used to understand, I used to make a note of it and come back and sit and type it and understand. ಅದನ್ನ ನೋಡೋದು. ಎಲ್ಲರೂ ಅಡ್ಡಾಡೋದು. ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಈ ವರ್ಷ ನೀವು ಪ್ರಿಲಿಮ್ಸ್ ಮಾಡ್ತಿದ್ವಿ, ಮುಂದಿನ ವರ್ಷ ಮೇನ್ಸ್ ಮಾಡ್ತಿದ್ವಿ, ಅದರ ನಂತರ ಬಹುಶಃ ನೀನು ಇಂಟರ್ವ್ಯೂ ಹೋಗ್ಬಹುದು, ಒಂದು ರ್ಯಾಂಕ್ ಬರ್ಬೋದು. ಹುಚ್ಚಪ್ಪಗಳಿರ ನಾನು ಅನ್ಕೊಳ್ತಿದ್ದೆ ಅವ್ರಿಗೆ, ಐ ಡೋಂಟ್ ಹ್ಯಾವ್ ದಟ್ ಮಚ್ ಟೈಮ್, ಐ ಆಮ್ ಹಿಯರ್ ಫಾರ್ 1 year. ಒಬ್ಬರ ಬಗ್ಗೆ ಏನೋ ಒಂದು ಇದೆಯಲ್ಲ, ಹಿ ಕೇಮ್, ಹಿ ಸಾ, ಹಿ ಕಾಂಕರ್ಡ್. ಯಾರ ಬಗ್ಗೆ? ನೆಪೋಲಿಯನ್ ಬಗ್ಗೆ. ಹಿ ಕೇಮ್, ಹಿ ಸಾ, ಹಿ ಕಾಂಕರ್ಡ್. ನಾ ಬಂದೆ, ಓದ್ದೆ, ಬರದೆ, ಹೊಡೆದೆ, ಹೋದೆ. ದಟ್ಸ್ ಆಲ್. ದಟ್ ಶುಡ್ ಬಿ ಮೈ ಏಮ್. ಐ ಆಮ್ ನಾಟ್ ಹಿಯರ್ ಟು ವೇಸ್ಟ್ ಅಂತ ಆ ವಯೋಮಾನ ಸಹಜವಾದ ಕುಚೇಷ್ಟೆ, ಆ ಎಲ್ಲವನ್ನು ಹಿಡಿದಿಟ್ಕೊಳ್ಳೋದು. ಅಲ್ಲಿ ಎದುರುಗಡೆ ಯಾರೋ ಊಟ ಮಾಡ್ತಿರ್ತಾರ, ಐಸ್ ಕ್ರೀಮ್ ನಮಗೂ ತಿನ್ಬೇಕು ಅನಿಸ್ತಿರ್ತ, ಆದ್ರೂ ಹಿಂಗಿರೋದು ಸುಮ್ಮನೆ ಯಾರೋ ಒಂದು ಒಳ್ಳೆ ಆ ತರ ಹಿಡಿದಿಟ್ಕೊಳ್ಳೋದು. ಐ ಪೋಸ್ಟ್ಪೋನ್ಡ್ ಆಲ್ ಮೈ ಸೋ ಕಾಲ್ಡ್ ಆಸ್ ಅನ್ ಯಂಗ್ ಮ್ಯಾನ್, ವಾಟ್ ಎವರ್ ದೋಸ್ ವೇರ್ ದೇರ್, ಐ ಪೋಸ್ಟ್ಪೋನ್ಡ್ ದಮ್ ಅಂಡ್ ಫೋಕಸ್ಡ್ ಓನ್ಲಿ ಆನ್ ಸ್ಟಡಿ. ಸೊ ಫಸ್ಟ್ ಕ್ವಾರ್ಟರ್ ಆಫ್ಟರ್ ಮುಗಿಸ್ದೆ. ಸೆಕೆಂಡ್ ಕ್ವಾರ್ಟರ್ ವಾಟ್ ಐ ಡಿಡ್, ನನಗೆ ಒಂದು ಸಮಸ್ಯೆ ಇದೆ. Any student will have it, I don't know. I am an average student. If I read for 1 hour,
I will remember only 40% of it. If I read for an hour, I will remember only 40%. If I don't revise it in a week, I will forget ಮತ್ತೆ 20% mark ಬಿಡ್ತೇನೆ. If I don't revise again in a 1 month, I will completely forget it. So throughout my career, what I have done, be it SLC, PU, graduation, ella, including UPSC, I made it a point to make my own notes. My own notes in a single place. ಒಂದು ಕಡೆ ಇರಬೇಕಪ್ಪ ನನ್ನೆಲ್ಲ ನೋಟ್ಸು. ಇಫ್ ಐ ಆಮ್ ರೀಡಿಂಗ್ ದ ಹಿಂದೂ, ಹಿಸ್ಟ್ರಿಗೆ ಸಂಬಂಧಪಟ್ಟಿದ್ದು ಬಂತು, ಎಕಾನಮಿ ಸಂಬಂಧಪಟ್ಟ ಬಂತು, ಪಾಲಿಟಿಕ್ಸ್ ಸಂಬಂಧಪಟ್ಟ ಬಂತು, ಜಿಯೋಗ್ರಫಿ ಸಂಬಂಧಪಟ್ಟಂದ್ರೆ ಸಪರೇಟ್ ನೋಟ್ಬುಕ್ ಗಳನ್ನ ಮಾಡಿ ಬರೆಯೋದಪ್ಪ ಅದರಲ್ಲಿ. ಬಹುದಿನಗಳ ನಂತರ ಒಂದು ಸ್ಯಾಮ್ಸಂಗ್ ಮೊಬೈಲ್ ತಗೊಂಡಿದ್ದೆ ನಾನೆಲ್ಲ ಫ್ರೆಂಡ್ಸ್, ಅದರಲ್ಲಿ ನೋಟ್ಸ್ ಮಾಡೋದು, ಅವಾಗ ಬರ್ತಿತ್ತು, ಅದರಲ್ಲಿ ನೋಟ್ಸ್ ಮಾಡೋದು. ಐ ನೆವರ್ ಡಿಪೆಂಡೆಡ್ ಆನ್ ಮೈ ಮೆಮರಿ ಪವರ್. ದಟ್ಸ್ ವೈ ಐ ಸೆಡ್ ಮೇಕ್ ಅ ನೋಟ್. ಇಫ್ ಯು ಸಮಥಿಂಗ್ ವರ್ತ್ ಮೆನ್ಷನಿಂಗ್, ವರ್ತ್ ರೈಟಿಂಗ್ ಡೌನ್, ಇಫ್ ಕಮ್ಸ್, make a note of it. Taking notes is different, making notes is different. If I am speaking, if you take down it, it is taking notes. If you read a book on your own and make your own notes, that is making notes. Notes ಮಾಡೋದು, notes ತೆಗೆದುಕೊಳ್ಳೋದು ಅಂತ. ಸೊ ನನಗೆ ನನ್ನ ಜ್ಞಾಪಕ ಶಕ್ತಿ ಪದೇ ಪದೇ ಕೈ ಕೊಡುವುದರಿಂದ ನಾನು ನೋಟ್ಸ್ ಮಾಡ್ತಿದ್ದೆ. ನಾನು ಹಿಸ್ಟ್ರಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಓದಲಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದಲಿ, ಕರೆಂಟ್ ಅಫೇರ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ, ಮತ್ತೊಂದು ಮಗದೊಂದು ಏನು ಓದಿದ್ರು ನೋಟ್ಸ್ ಮಾಡೋದು. ಟಿಲ್ ಟುಡೇ ಐ ಡೂ ಇಟ್ ಯಾರ್. ಇವತ್ತಿಗೂ ನಾನು ಮಾಡ್ತೇನೆ. ಯುನೋ, ಐ ಜಸ್ಟ್ ದೀಸ್ ಆರ್ 2 books. whatever I read today, every day I read, I make a note of it. ಇದರಲ್ಲಿ ನಾನು ಬರೆದಿಡ್ತೇನೆ, ಇದರಲ್ಲಿ ಎದರಲ್ಲೂ ಬರೆದಿರ್ತೇನೆ. ಒಂದೊಂದ್ಸಾರಿ ನೋಟ್ಸ್ ಕಳಿತಾವಲ್ಲ, ಕದ್ಕೊಂಡು ಹೋಗ್ತಾರ, ಓರ್ಸಂಗಲ್ಲ ಮರ, ಹಿಂಗ್ ಮುಚ್ಚಿ ಬರೀತಾರ. ನಿಮ್ಮಲ್ಲಿ ಬರೀತಾರ, ನಮ್ಮಲ್ಲಂತೂ ಬರೀತಿದ್ರಪ್ಪ. ನೋಟ್ಸ್ ಕೇಳಿ ಕೊಡ್ತೀನಿ, ಅವ್ರ ಅಪ್ಪನ ಆಸ್ತಿ ಕೊಟ್ಟು ಈಗ ಏನ್ ಮಾಡ್ತಿದ್ದೀನಿ, ಯೂಸಿಂಗ್ ದ ಟೆಕ್ನಾಲಜಿ ಫಾರ್ ದ ಗ್ರೋತ್, ಸೆಲ್ಫ್ ಗ್ರೋತ್. ಎವರ್ ನೋಟ್ ಅಂತ ಒಂದಿದೆ, ಇನ್ನೊಂದು ಕ್ವಿಪ್ ಅಂತಿದೆ, QUIP. ನಾನು ಏನೇನು ಮೆನ್ಷನ್ ಮಾಡ್ತಿದ್ದೀನಿ, ವೆರಿ ವೆರಿ ಇಂಪಾರ್ಟೆಂಟ್. ಎವರ್ ನೋಟ್ ಅಂತ ಒಂದಿದೆ, ಗೂಗಲ್ ಡಾಕ್ಸಿಕ್ಸ್ ಅಂತ ಒಂದಿದೆ, ಒನ್ ನೋಟ್ ಅಂತ ಒಂದಿದೆ, ಕ್ವಿಪ್ ಅಂತ, QUIP, ಕ್ವಿಪ್ ಅಂತ. ಅದರಲ್ಲಿ ನಾನು ನೋಟ್ಸ್ ಮಾಡಿರ್ತೀನಿ. ವಾಟ್ ಎವರ್ ಐ ರೀಡ್. ನವಡೇಸ್ ಐ ಆಮ್ ಇಂಟು ಸ್ಪಿರಿಚುವಾಲಿಟಿ, ಅಂದ್ರೆ ಸಿಕ್ಕಾಪಟ್ಟೆ ಓದ್ತೀನಿ. ಮತ್ತೊಂದು ಮಗದೊಂದು ಐ ಆಮ್ ರೈಟಿಂಗ್ ಅ ಬುಕ್ ಆಲ್ಸೋ, ಪುಸ್ತಕ ಬರಿತಾ ಇದ್ದೀನಿ. ಐ ವಿಲ್ ಮೇಕ್ ನೋಟ್ ಆಫ್ ಇಟ್. ಐ ವಿಲ್ ಮೇಕ್ ಅ ನೋಟ್. ಇದು ಕಳೆದು ಹೋದ್ರೂ ಅದು ಬೇಕಲ್ಲ, ಬ್ಯಾಕಪ್ ಪ್ಲಾನ್. ಇವನ್ ಇಫ್ ಐ ಲೂಸ್ ಇಟ್, ಐ ವಿಲ್ ನಾಟ್ ಲೂಸ್ ಇಟ್, ದಟ್ ಇಸ್ ಡಿಫರೆಂಟ್. But even if I lose it, I will have a digital notes. You must have that culture. ನಿಮ್ಮ ಇಂಜಿನಿಯರಿಂಗ್ ಗ್ರಾಜುಯೇಷನ್ ಆಗಿರಲಿ, ಮತ್ತೊಂದು ಗ್ರಾಜುಯೇಷನ್ ಆಗಿರಲಿ, ನಿಮ್ಮ ಸೆಮಿಸ್ಟರ್ ಎಕ್ಸಾಮಿನೇಷನ್ ಆಗಿರಲಿ, ಅಸೈನ್ಮೆಂಟ್ ಆಗಿರಲಿ, ಯು ಮಸ್ಟ್ ನೋಟ್ ಡೌನ್ ಇಟ್. ಸೊ ಐ ಸ್ಟಾರ್ಟೆಡ್ ರಿವೈಸಿಂಗ್. ಎವ್ರಿ ಕ್ಯಾಂಡಿಡೇಟ್ ಮಸ್ಟ್ ರಿವೈಸ್. ಅವತ್ತು ಓದಿನ ಒಂದ್ಸಾರಿ ರಿವೈಸ್ ಮಾಡ್ಬೇಕದನ್ನ, ಆಪ್ಷನಲ್ ಅನ್ನ ಮುಗಿಸ್ಬೇಕು. ಅದಾದ ನಂತರ ವಾಟ್ ವಿ ಸ್ಟಾರ್ಟೆಡ್, ನನ್ನ ಸಂವಿಧಾನ. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ UPSC or KPSC or any competitive examination, the Bible, your Bible should be, or your holy Bhagavad Gita should be, or your holy Quran should be your syllabus. Syllabus. ಗಟ್ ಮಾಡೋದು ಅಂತಾರಲ್ಲ, ಬಾಯಾಟ್ ಮಾಡೋದು, ರಕ್ತ ಮಾರಣ ಅಂತಾರಲ್ಲ. ಮಧ್ಯರಾತ್ರಿ 1 ಗಂಟೆಗೆ ಯಾರ ಕಪಾಳ ಹೊಡೆದ ಎಬ್ಬಿಸಿದ್ರು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೋಲಿಯನ್ ಫೀಚರ್ಸ್ ಶುರು ಮಾಡ್ಬಿಡ್ಬೇಕು. ಅಂದ್ರ ಆ ಮಟ್ಟಕ್ಕೆ ಸಿಲೆಬಸ್ ಗೊತ್ತಿರಬೇಕು. ಆಪ್ಷನಲ್ ಸಬ್ಜೆಕ್ಟ್, GS ಪೇಪರ್ 1, GS ಪೇಪರ್ 2, GS ಪೇಪರ್ 3, GS ಪೇಪರ್ 4 ಮತ್ತು ಆಪ್ಷನಲ್ ಸಬ್ಜೆಕ್ಟ್ ಇಂದು ಆ ಮಟ್ಟಿಗೆ ನಮಗೆ ಗೊತ್ತಿರಬೇಕು. ಏನು ಸಿಲೆಬಸ್. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯ ಸಿಲೆಬಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿಲೆಬಸ್ ಗೊತ್ತಿರಬೇಕು. ದೆನ್ ಓನ್ಲಿ ಯು ಕ್ಯಾನ್ ಕೋರಿಲೇಟ್ ವೆನ್ ಯು ರೀಡ್ ಅ ನ್ಯೂಸ್ ಪೇಪರ್, ವೆನ್ ಯು ರೀಡ್ ಅ ನ್ಯೂ ಚಾಪ್ಟರ್, ವೆನ್ ಯು ರೈಟ್ ಅನ್ ಆನ್ಸರ್, ವೆನ್ ಯು ಸಿ ಅ ಮಾಡೆಲ್ ಆನ್ಸರ್, when something comes up as a current affairs, ಅದನ್ನು ನೋಡಬಹುದು. ಅದರ ಜೊತೆಗೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಮಿನಿಮಮ್ 1 ದಶಕ, 1 ಡೆಕೆಡ್, 10 ವರ್ಷದಪ್ಪ. ಇಫ್ ಯು ಆರ್ ರೈಟಿಂಗ್ 2021 ಆರ್ ಇಫ್ ಸಮಬಡಿ ಇಸ್ ರೈಟಿಂಗ್ 2022, 10 ವರ್ಷದ ಓಲ್ಡ್ ಕ್ವಶನ್ ಪೇಪರ್ಗಳು ನಮಗೆ ಕಂಪಲ್ಸರಿ ಗೊತ್ತಿರಬೇಕು. 2015 ಏನ್ ಕೇಳಿದ್ರು, 2016 ಏನ್ ಕೇಳಿದ್ರು, 18 ಏನ್ ಕೇಳಿದ್ರು, 19 ಏನ್ ಕೇಳಿದ್ರು, ವಾಟ್ ಈಸ್ ದ ಟ್ರೆಂಡ್ ದಟ್ ಹ್ಯಾಸ್ ಚೇಂಜ್ಡ್ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಓಲ್ಡ್ ಕ್ವಶನ್ ಪೇಪರ್ ಪ್ಲಸ್ ಸಿಲೆಬಸ್ ಶುಡ್ ಬಿ ಕಂಪ್ಲೀಟ್ಲಿ ತಲೆಯಲ್ಲಿರಬೇಕು. ದೆನ್ ಓನ್ಲಿ ಯು ವಿಲ್ ಅಪ್ರಿಸಿಯೇಟ್ ನ್ಯೂಸ್ ಪೇಪರ್ಸ್, ಎಡಿಟೋರಿಯಲ್ಸ್, ವಾಟ್ ಟು ರೀಡ್, ವಾಟ್ ನಾಟ್ ಟು ರೀಡ್.
ನಿಮಗೆಲ್ಲ ಅನ್ಸುತ್ತಲ್ಲ ಏನ್ ಅತಿ ಇಂಪಾರ್ಟೆಂಟ್ ಯಾವ್ದು ಸರ? ಎಲ್ಲಾ ಪಾಠ ಮಾಡಿದ್ಮೇಲೆ ಹುಡುಗರು ಕೇಳೋದ, ಸರ್ ಇದ್ರಾಗ ಇಂಪಾರ್ಟೆಂಟ್ ಯಾವ್ದು ಸರ? ಪಾಠ ಮಾಡ್ರ ಸಿಲೆಬಸ್ ಹೇಳ ಮತ್ತ ಅದಾಗ ಇಂಪಾರ್ಟೆಂಟ್ ಅಂತ. ಇನ್ನೇನು ಸ್ಪೂನ್ ಫೀಡಿಂಗ್ ಲಿಟ್ರಲಿ. ಎಸ್, ನವಡೇಸ್ ಇಟ್ ಹ್ಯಾಪನ್ಸ್. ವೈ ವಿ ನೀಡ್ ಅ ಕೋಚಿಂಗ್ ಸೆಂಟರ್? ಎಲ್ಲೋ ಶ್ವೇತಾನಂತ ಅತ್ಯಂತ ಪ್ರತಿಭಾವಂತರು, ಬಾರ್ನ್ ಇಂಟೆಲಿಜೆಂಟ್, IQ ಹೆಚ್ಚಿಗೆ ಇರೋರು ಎಲ್ಲೋ ಒಬ್ರು ಇರ್ತಾರೆ. ಅವ್ರದ್ದು ಸ್ಪ್ಯಾನ್ ಆಫ್ ಅಟೆನ್ಷನ್ ಹೆಚ್ಚಿಗೆ ಇರುತ್ತೆ. ಇನ್ನೂ ಸ್ಪ್ಯಾನ್ ಆಫ್ ಅಟೆನ್ಷನ್ ವ್ಯವಧಾನ ಅಂತ ಕರೀತಾರೆ ಅದಕ್ಕೆ. ಅಷ್ಟಾವಧಾನಿಗಳು, ಶತಾವಧಾನಿಗಳು ಅಂತಿರ್ತಾರೆ, ಗೊತ್ತಾ? ಅಷ್ಟಾವಧಾನಿಗಳು, ಶತಾವಧಾನಿಗಳು ಅಂತಂದ್ರೆ, ಅಷ್ಟಾವಧಾನಿ ಅಂದ್ರೆ ಏಕಕಾಲಕ್ಕೆ 8 ಕಡೆ ತನ್ನ ಅಟೆನ್ಷನ್ ಅನ್ನ, ತನ್ನ ಏಕಾಗ್ರತೆಯನ್ನ ಸಮಾನವಾಗಿ ಹಂಚಿ ಕೇಳಿದ 8 ಪ್ರಶ್ನೆಗಳಿಗೆ ಅನುಕ್ರಮವಾಗಿ ಉತ್ತರಿಸುವ ಬುದ್ಧಿವಂತಿಕೆ, ನೆನಪಿನಲ್ಲಿಟ್ಟುವಿಕೆಗೆ ವ್ಯವಧಾನ, ಅಭಿವ್ಯಕ್ತತೆ, ಸ್ಪ್ಯಾನ್ ಆಫ್ ಅಟೆನ್ಷನ್ ಅಂತ ಕರೀತಾರೆ. ನಮಗಿಲ್ಲ. ಸೀರಿಯಸ್ಲಿ ಲೋ ಮರ. ಮತ್ತೆ ಹೆಂಗ್ ಸಹ ಎಲ್ಲ ಮಾಡಿದ್ರಿ? ಐ ಆಮ್ ಅ ಹಾರ್ಡ್ ವರ್ಕರ್. I work like hell. You can't imagine. Today my day started at 5:36. ಇವತ್ತು ಬೆಳಗ್ಗೆ ಬರ್ಬೇಕಾದ್ರೆ ಆರಾಮ್ಸೆ ಲೆಕ್ಚರ್ಗೆ ಬರ್ಬೋದಿತ್ತಲ್ಲ. ನನ್ನ ಆಸೆ ಇತ್ತು, ನಾನು ಹೋದ್ರೆ ಆ ಕಪ್ಪಡಿ ಅಮ್ಮನ್ನ ದರ್ಶನ ಮಾಡಬೇಕು. ಬೀಳಿಗೆ ತಾಲೂಕಲ್ಲಿ ವೀರ ಸಿಂಧೂರ ಲಕ್ಷ್ಮಣ, ಎಲ್ಲೋ ಜತ್ತ ತಾಲೂಕ ಸಿಂಧೂರ. ಅವನು ಅಲ್ಲಿಂದ ಅವನ ಬದುಕಿನಲ್ಲಾದ ಕೆಲ ಘಟನೆ, ಅವನು ನೋಡಿದ ದೌರ್ಜನ್ಯ, ಬ್ರಿಟಿಷ್ ಸಾಮ್ರಾಜ್ಯ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅವನ ಮೇಲೆ ಪ್ರಭಾವ, ಅದರ ಮೇಲೆ ತನ್ನದೇ ಆದ ಒಂದು ಬಂಡುಕೋರರ ಒಂದು ಸೈನ್ಯ ಕಟ್ಕೊಂಡು, ಒಂದು ಬುಡಕಟ್ಟಿನ ಎಲ್ಲ ಹುಡುಗರನ್ನು ತಗೊಂಡು ಆ ಮಟ್ಟಕ್ಕೆ ಸಿಂಹ ಸ್ವಪ್ನವಾಗಿದ್ನಲ್ಲ. ನಾವು ಇವಾಗ ಒಬ್ರು ಪೊಲೀಸರು ಕರೆದ ಸಾಕು, ಸರ ಪ್ಲೀಸ್ ಸರ ಬಿಟ್ಟು ಬಿಡ್ರಿ ಸರ, ಸಿಗ್ನಲ್ ಹಾರಿಸಿರ್ತೀರಿ ಸರ್, ಏನ್ ಹೇಳಿ ಸರ್ ಸೈಡ್ ಬರೀ ಸರ್. Even it is 1,000 rupees pay with as a right. Matlab, yes sir, I have committed mistake. I do apologize for this. What is the fine, sir? Please give me receipt. You, as a citizen, you should be responsible. You know where this decaying of the society's fabric and the basic structure starts? In small things. ಈ ಸಮಾಜ ಅಂತಕ್ಕಂಥ ಬೃಹತ್ ಕಟ್ಟಡದ ವ್ಯವಸ್ಥೆ ಅಂತಕ್ಕಂಥ ಬಹುದೊಡ್ಡ ವಿಶಾಲವಾದ ಅರಮನೆಯ ಡಿಕೇಯಿಂಗ್ ಡಿಸ್ಟ್ರಕ್ಷನ್ ಸ್ಟಾರ್ಟ್. ಸಣ್ಣ ಹೋಲ್, ದೊಡ್ಡ ಡ್ಯಾಮ್ ಐತಪ್ಪ, ನಮ್ಮ ಆಲ್ಮಟ್ಟಿದ ಐತಿ, ಇಲ್ಲಿ ಚಿಕ್ಕ ಪಡಸಲಿಗೆ ಐತಿ, ಸಣ್ಣದೊಂದು ಹೋಲ್ ಬಂತು ಅಂತ ತಿಳ್ಕೊಳ್ರಿ, ಅದನ್ನ ಸರಿತಿಗೆ ಇನ್ ಟೈಮ್ ಅದನ್ನ ಪ್ಯಾಚ್ ಅಪ್ ಮಾಡದೆ ಹೋದ್ರೆ ದೊಡ್ಡದಾಗುತ್ತಾ, ಒಳಗೆ ಹೋಗುತ್ತಾ, ಎಲ್ಲ ಮುಳುಗಿ ಹೋಗುತ್ತಾ. ಸೊ ಆ ಸ್ಮಾಲ್ ಮಿಸ್ಟೇಕ್ ಸ್ಟಾರ್ಟ್ಸ್ ದೇ. ಸೊ ನಾವು ಈಗ ಅಷ್ಟು ಕಾಂಪ್ರಮೈಸ್ ಮಾಡ್ಕೊಳ್ತೀವಿ. 1910-20 ಸಂದರ್ಭದಲ್ಲಿ ಅಲ್ಲಿಂದ ಕಟ್ಕೊಂಡ್ಬಂದು ಯಾರಿಗೂ ಸಿಗದಂತೆ ಅಷ್ಟು ಧೀರನಾಗಿ ಜಾನಪದ ಹಾಡುಗಳಿದೆ ಇವತ್ತು. ಸಿಂಧೂರ ಲಕ್ಷ್ಮಣನೆಂದರೆ ಸಾಕು ಮೈಯಲ್ಲಿ ಶೌರ್ಯವು ತುಂಬುವುದು. ಸಿಂಧೂರ ಲಕ್ಷ್ಮಣ ಅಂತ ಮನುಷ್ಯ, ನಾಟಕಗಳಿದಾವೆ. ಆ ವ್ಯಕ್ತಿ ಅಲ್ಲಿ ಬಂದಿದ್ದ. ಐ ವಾಂಟೆಡ್ ಟು ಸೀ ಇಟ್. ಬಾಗಲಕೋಟೆ ಬರಕಾಗಿರ್ಲಿಲ್ಲ. ಮಾರ್ನಿಂಗ್ ಐ ವೆಂಟ್. ನಮ್ಮ ಗುರುಜಿ, ನಮ್ಮ ಅಧ್ಯಕ್ಷರೆಲ್ಲ ಕರ್ಕೊಂಡು ಹೋದ್ರು. ನೋಡಿದೆ ಸಮಾಧಿ ಸ್ಥಳ ಪೋಸ್ಟ್ ಮಾರ್ಟಮ್ ಮಾಡಿದ್ದು, ಅವ್ರು ಊಟ ಮಾಡಕ್ ಕುಂತಿದ್ದು, ಆ ಕಪ್ಪಡಿ ಅಮ್ಮನ ಆಶೀರ್ವಾದ ಅಲ್ಲೆಲ್ಲ ತಗೊಂಡು ಮಾತಾಡಿ 3 ಜನರ ಜೊತೆ ಮಾತಾಡಿ ಐ ಕೇಮ್ ಬ್ಯಾಕ್. ದಟ್ ಈಸ್ ಮೈ ಪ್ರಯಾರಿಟಿ. ಅವರ್ ಲೈಫ್ ಈಸ್ ರಿಸಲ್ಟ್ ಆಫ್ ಅವರ್ ಪ್ರಯಾರಿಟೀಸ್. ವಾಟ್ ಈಸ್ ಮೈ ಪ್ರಯಾರಿಟಿ ಇನ್ ಮೈ ಲೈಫ್? ವಾಟ್ ಈಸ್ ಟುಡೇಸ್ ಪ್ರಯಾರಿಟಿ ಇನ್ ಮೈ ಲೈಫ್? ಐ ವುಡ್ ಹ್ಯಾವ್ ಬೀನ್ ಆರಾಮ್ಸೆ 3 ಜನ ಮಕ್ಕಳು, ಇಬ್ರಲ್ಲ. I have 3 kids. I can spend my time. An IPS officer putting up 12 years of service, entering into 13. This Jan I am getting promoted. It's not that easy. I feel as my national duty to address all of you. ಅದು ನನ್ನ ರಾಷ್ಟ್ರೀಯ ಕರ್ತವ್ಯ. ನಾನು ಹೇಳ್ಬೇಕು. ಬಾಗಲಕೋಟೆ, ಬಿಜಾಪುರ, ಗದಗ, ಕೊಪ್ಪಳ, ರಾಯಚೂರು, ಯಾದಗಿರಿ, ಹಾವೇರಿ, ದಾವಣಗೆರೆ, ಚಾಮರಾಜನಗರದಿಂದ ಎಲ್ಲಾ ಕಡೆನೂ ಮನೆಗೂ ಒಬ್ಬೊಬ್ಬರು ಅದ್ಭುತ ಹುಡುಗರು ರೆಡಿ ಆಗಬೇಕು ಅನ್ನೋದು ನನ್ನ ಕನಸು. That drives me. ಆವತ್ತಿನ ಕಾಲದಲ್ಲಿ ಆ ವ್ಯಕ್ತಿ ಬಿದ್ನಲ್ಲ, ಅದು ಧೈರ್ಯ. ದಾಟ್ ಈಸ್ ನಿಜವಾದ ಶೌರ್ಯ. ಜ್ಞಾನ ಎಲ್ಲರಲ್ಲೂ ಇರುತ್ತದೆ,
ಶಕ್ತಿ ಎಲ್ಲರಲ್ಲೂ ಇರ್ತದೆ. 6 ಪ್ಯಾಕ್ ಎಷ್ಟು ಸಿಗಂಗಿಲ್ಲ, 10 ಜನ ಸಿಗ್ತಾರೆ ಹಿಂಗ್ ಮಾಡಿ. ಹೌ ಮೆನಿ ಆಫ್ ಯು ಹ್ಯಾವ್ ದ ಗಟ್ಸ್ ಟು ಸ್ಟಾಪ್ ಅ ಕ್ರೈಮ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ಫ್ರಂಟ್ ಆಫ್ ದೇರ್ ಐಸ್? ಕಣ್ಣೆದುರಿಗಾಗುವ ಅಪರಾಧವನ್ನು ಯಾರು ತೆಗಿತಾರ? ಪಕ್ಕದ ಮನೆಯಲ್ಲಿ ರಾಬರಿ ನಡೀತಿರ್ತಿ, ಎಲ್ಲ ಕ್ಲೋಸ್ ಮಾಡ್ಕೊಂಡು ಸಾರ್ 112 ಸಾರ್ ಪೊಲೀಸರು ಬಂದಾಗ ಸರ್ ಇಲ್ಲಿ ಹೋಗಲ್ಲಿ. ಕ್ರೈಮ್ ಟೇಕ್ಸ್ ಪ್ಲೇಸ್ ಅಂಡ್ ವಿ ಡೋಂಟ್ ಗೆಟ್ ಪಂಚಾಸ್. ವಿಟ್ನೆಸ್ಗಳು ಸಿಗಲ್ಲ. ಸರ್ ಪೊಲೀಸ್ ಸ್ಟೇಷನ್ ಯಾಕೆ ಸರ್ ಬರೋದು? ಕೋರ್ಟ್ ಕಚೇರಿ ನಮ್ಗೆ ಯಾಕೆ ಸರ್? ನಮ್ಮ ಮನೆತನದಲ್ಲಿ ಯಾರು ಪೊಲೀಸ್ ಠಾಣೆ ಮೆಟ್ಲೇರಿಲ್ಲ ಸರ. ಮತ್ ನಾವೇನು ಕರ್ಮ ಮಾಡಿ ಪೊಲೀಸ್ ಸ್ಟೇಷನ್ ಅಂದ್ರ ಐ ಆಮ್ ಟೆಲಿಂಗ್, ಸಿ ದೀಸ್ ಆಲ್ ಆರ್ ದ ಟ್ರೇಟ್ಸ್ ವಿಚ್ ಯು ಹ್ಯಾವ್ ಟು ಲರ್ನ್. ವಾಟ್ ಇನ್ಸ್ಪೈರ್ಡ್ ಮೀ ಅಂದ್ರೆ ಐ ಸೆಡ್ ಒನ್ ಸೆಂಟೆನ್ಸ್, ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಆಶ್ಚರ್ಯಕರ ವ್ಯಕ್ತಿಯನ್ನಾಗಿಸುವ ಗುಣಗಳನ್ನ, ಮನುಷ್ಯನನ್ನ ಸ್ವಭಾವವನ್ನಾಗಿಸುವುದೇ ನಿಜವಾದ ಶಿಕ್ಷಣ. ದಟ್ ಈಸ್ ದ ಅಲ್ಟಿಮೇಟ್ ಅಂಡ್ ದ ಮೇನ್ ಅಂಡ್ ದ ಓನ್ಲಿ ಏಮ್ ಆಫ್ ಎಜುಕೇಶನ್. And what are those qualities? These are the qualities. These are the quality what we require. 6 pack ಇದ್ದವನು ಎದುರುಗಡೆ ಯಾರೋ ಯು ಟೀಸಿಂಗ್ ನಡೀತಿದೆ, ಇಫ್ ಇಟ್ ಡಸಂಟ್ ಸ್ಟಾಪ್ ಅವ್ನು ತಗೊಂಡು ಏನ್ ಮಾಡ್ಬೇಕು? ಅವನು ಏನೋ ಒಂದು ಸಮಸ್ಯೆ ಆಗ್ತಾ ಇದೆ, ಏನೋ ಬರ್ತಾ ಇದೆ, ಓಡಿ ಹೋಗೋದು ತಗೊಂಡು ಪ್ರಶ್ನೆ ಪ್ರಯೋಜನ ಏನು? ಅವನು ಒಳ್ಳೆ ವಿದ್ಯಾವಂತ ಬುದ್ಧಿವಂತ. ಇಫ್ ಇಟ್ ಡಸಂಟ್ ಸ್ಪೇರ್, ಇಫ್ ಇಟ್ ಡಸಂಟ್ ಸೇರ್, ಇಫ್ ಇಟ್ ಡಸಂಟ್ ಸ್ಪೇರ್ ಹಿಸ್ ಟೈಮ್, ಇಫ್ ಇಟ್ ಡಸಂಟ್ ಸೇರ್ ಹಿಸ್ ಎಕ್ಸ್ಪೀರಿಯನ್ಸ್, ವಾಟ್ ಇಸ್ ದ ಯೂಸ್ ಆಫ್ ಇಟ್? ಅದೇನಂತಾರಲ್ಲ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ, ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ. ಮಾಡಿದ ದಾನ ದಾರಿಯ ಬುತ್ತಿ, ನಹಿ ಜ್ಞಾನೇನ ಸದೃಶಂ. ಜ್ಞಾನಕ್ಕಿಂತ ಮಿಗಿಲಾದದ್ದು ಇನ್ನಾವುದೋ ಇಲ್ಲ. ನಹಿ ಜ್ಞಾನೇನ ಸದೃಶಂ. ಅಂಡ್ ಬಹುಜನ ಹಿತಾಯಚ ಬಹುಜನ ಸುಖಾಯಚ. ಎಲ್ಲವೂ ಎಲ್ಲರಿಗೂ ಸಿಗಲಿ. ಎವ್ರಿಥಿಂಗ್ ಶುಡ್ ಬಿ ಅವೈಲಬಲ್ ಟು ಎವ್ರಿ ಒನ್. ಈಕ್ವಲ್ ಅಪಾರ್ಚುನಿಟೀಸ್ ಇರಬೇಕು. ಯು ಕಾಂಟ್ ಎಕ್ಸ್ಪೆಕ್ಟ್ ಎವ್ರಿ ಒನ್ ಟು ರೈಸ್ ದಟ್ ಲೆವೆಲ್. ಎಲ್ಲರೂ ಬೆಳೆಯಲ್ಲ. ಐ ಆಮ್ ಅವೇರ್ ಆಫ್ ಇಟ್. ದಟ್ ಇಕ್ವಾಲಿಟಿ ಈಸ್ ಅನ್ ಐಡಿಯಲ್. ಸಮಾನತೆ ಎನ್ನುವುದು ಒಂದು ಆದರ್ಶ. ಇಷ್ಟು 2,000 ಜನ ಇದ್ದೀರಾ, 2,000 ಜನ IAS ಆಗಲಿಕ್ಕಿಲ್ಲ. ಆದ್ರೆ ಅದು ಜಗತ್ತಿನ 9ನೇ ಆಶ್ಚರ್ಯ. ಆಗ್ತೀರಾ? ಆಗ್ತೀರಾ? ಎಷ್ಟು ಜನ ಆಗ್ತೀರಿ? ಕೈ ಎತ್ರಿ. ಇನ್ನೊಂದು ಸ್ವಲ್ಪ ಎತ್ರಿ. ಗೊತ್ತಾ? ರೈಸ್ ಯುವರ್ ಪುಟ್ ಡೌನ್ ಯುವರ್ ಹ್ಯಾಂಡ್ಸ್. ಫಸ್ಟ್ ಎತ್ತಿದಾಗ ಇಷ್ಟ ಎತ್ತಿದ್ರಲ್ಲ, ಇನ್ನೊಂದು ಸ್ವಲ್ಪ ಎತ್ತಿ ಅಂದಾಗ ಏನ್ ಮಾಡಿದ್ರಿ? ಇನ್ ಸ್ವಲ್ಪ ಎತ್ತಿದ್ರಿ. ಸಾಮಾನ್ಯವಾಗಿ ನಮ್ಮ ಸಕ್ಸಸ್ ಇದೇ ಕಾರಣ. ಸಾಮಾನ್ಯ ವ್ಯಕ್ತಿ ತನಗೆಷ್ಟಾಗುತ್ತೋ ಅಷ್ಟೇ ಮಾಡ್ತಾನೆ. ಅಸಾಮಾನ್ಯ ವ್ಯಕ್ತಿ ಅವನು ಜೋರ್ ಎತ್ತಾನೆ ಪೂರ್ತಿ, ಟು ದ ಫುಲ್ಲೆಸ್ಟ್ ಎಕ್ಸ್ಟೆಂಟ್. ಇಲ್ಲಿ ಕೈ ಎತ್ತ ಅಂತ ಹೇಳಿದ್ರೆ ಪೂರ ಎತ್ತಿ ಬಿಡೋಣ ಅಂತ ಹೇಳಿ. These all are the things which we have to take care of. This is how our personality is built. And why this is important? Hindu Lakshmana ಅಥವಾ ಮತ್ತೊಂದು ಯಾಕೆ ಹೇಳಿದೆ? You know what is the marks for UPSC interview? 275. If you, this is the homework for all engineering students, whoever is here. You can check UPSC website and you can interact, you can email, you can communicate. Whoever is the topper of this year, ಈ ವರ್ಷದ 2021ರ ಟಾಪರ್ಸ್ ಗಳನ್ನ I have interacted with minimum 20 ಜನರ ಜೊತೆ ನಾನು I have interacted. Their marks in personality test, Viva, that is interview, highest ಇದೆ. And I have interacted with those people also who didn't make it to the list. ಯಾರು ಲಿಸ್ಟ್ ಅಲ್ಲಿ ಬಂದಿಲ್ಲ, ಯಾರು ಸಕ್ಸಸ್ಫುಲ್ ಆಗಿಲ್ಲ, ಅವ್ರದ್ದು ನೋಡಿದ್ರಿ. They have highest written, but very minimal marks in interview. What it shows? There is an equal weightage to the, there is a highest priority or emphasis is being given to personality test. The way you present yourself. And what matters there? Complete interview 3/4 ಇದೆ, ಆಮೇಲೆ ಮುಗಿಸ್ಬಿಡ್ತೀನಿ. ಪರ್ಸನಾಲಿಟಿ ಟೆಸ್ಟ್, ಬಿಫೋರ್ ಐ ಫರ್ಗೆಟ್, ನಮ್ದು ಗೊತ್ತಾಗಲ್ಲ ಎಲ್ಲಿ ಹೋಗಿ ಏನ್ ಕನೆಕ್ಟ್ ಆಗುತ್ತೆ. ಅದಕ್ಕೆ ಪರ್ಸನಾಲಿಟಿ ಟೆಸ್ಟ್, ಡ್ರಾಫ್ಟ್ ಅಪ್ಲಿಕೇಶನ್ ಫಾರ್ಮ್, ಡ್ರಾಫ್ಟ್ ಅಂತ ಕರೀತಾರೆ. ನೀವೆಲ್ಲ ರೆಸ್ಯೂಮೆ, CV ಅಂತೆಲ್ಲ ಕರಿತೀರಲ್ಲ. ಕ್ಯಾಂಪಸ್ ಇಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ಸ್ ಗಳೆಲ್ಲ ನಡೆಯುತ್ತಲ್ಲ, ದೇ ಇಂಟ್ರಾಕ್ಟ್ ವಿತ್ ಯು ಅಬೌಟ್ ದ ಸಬ್ಜೆಕ್ಟ್ ನಾಲೆಜ್, ಯುವರ್ ಎಕ್ಸ್ಪೀರಿಯನ್ಸ್, ಹೌ ಯು ಲುಕ್ ಫಾರ್ವರ್ಡ್, ವಿಲ್ ಯು ಬಿ ಅನ್ ಅಸೆಟ್ ಆರ್ ಲಯಬಿಲಿಟಿ ಟು ದಟ್ ಪರ್ಟಿಕ್ಯುಲರ್ ಕಂಪನಿ. ನೀನು ಅವರಿಗೆ ಆಸ್ತಿ ಆಗ್ತೀರಾ ಅಥವಾ ಲಯಬಿಲಿಟಿ ಆಗ್ತೀರಾ ಅನ್ನೋದನ್ನ ಟೆಸ್ಟ್ ಮಾಡ್ತಾರಲ್ಲ, ಅದನ್ನ ನಿಮಗೆ ಟೆಸ್ಟ್ ಮಾಡ್ತಾರೆ ಅವರು. ಬೇಸಿಕ್ ಸಬ್ಜೆಕ್ಟ್, ಗ್ರಾಜುಯೇಷನ್ ಅಲ್ಲಿ ಏನ್ ಓದಿದ್ರಿ, UPSC ಅಲ್ಲಿ ಆಪ್ಷನಲ್ ಅನ್ನ ಏನ್ ತೆಗೆದುಕೊಂಡ್ರಿ, ಹಾಬೀಸ್ ಏನಿದೆ, ವಿಚ್ ಸ್ಟೇಟ್ ಯು ಬಿಲಾಂಗ್, ವಿಚ್ ಡಿಸ್ಟ್ರಿಕ್ಟ್ ಯು ಬಿಲಾಂಗ್, ಓವರ್ ಆಲ್ ಪರ್ಸನಾಲಿಟಿ ನಿಮ್ದೇನು. ಇಟ್ ಓನ್ಲಿ 28 to 30 minutes. 30-35 ನಿಮಿಷ ನಡೆದ್ರೆ ಅದು
ಅನಾಹುತ ಇಂಟರ್ವ್ಯೂ 28, 30 minutes, 35 minutes. ಆ 30 ನಿಮಿಷಗಳಲ್ಲಿ ಏನು ಅಳಿಬಹುದು ಅವರು? Based on the answers that you give. If I am speaking with you, if I am presenting myself, I will be presenting the best form of mind. The best ಅಂತ ನನ್ನ ಜೀವನದಲ್ಲಿ ಏನೆಲ್ಲ ಇದೆಯೋ ಅದನ್ನೆಲ್ಲ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರ್ತೀನಿ. ಚಿಕ್ಕಂದಿನಿಂದ ಹಿಡಿದು ಇದುವರೆಗೂ ನನಗಾದ ಅನುಭವ, ನಾನು ಓದಿದ ಪುಸ್ತಕ, ನನ್ನ ಮೇಲೆ ಪ್ರಭಾವ ಬೀರಿದ ಘಟನೆ, ನನ್ನ ಡೆಫಿನೇಷನ್ಸ್ ಆಫ್ ಲೈಫ್, ಅದೆಲ್ಲವನ್ನು ನಿಮಗೆ ಹೇಳ್ತಾ ಇರ್ತೀನಿ. ಲೈಕ್ ದಟ್, ಇಫ್ ಯು ಸಿಟ್ ಇನ್ ಎ ಇಂಟರ್ವ್ಯೂ ರೂಮ್, ಯು ವಿಲ್ ಬಿ knowingly, unknowingly, you will be giving yourself completely. ನಿಮ್ಮ ಉತ್ತರಗಳ ಮೂಲಕ ನಿಮ್ಮ ಸಂಪೂರ್ಣ ವ್ಯಕ್ತಿತ್ವವನ್ನ ನೀವಲ್ಲಿ ಉಣಬಡಿಸ್ತಾ ಇರ್ತೀರಾ ಸಂಪೂರ್ಣ. Do you think that Indian bureaucracy is worst ಅಂತ ಕೇಳಿದ್ರು, ಅಥವಾ our policies are good but the education level they are too worst? What is your take on it? Corruption is too much in Indian bureaucracy. Why you want to join? You are already working. Again, why you want to come here? ಈ ಎಲ್ಲಾ ಪ್ರಶ್ನೆಗಳಲ್ಲಿ ನೀವು ಕೊಡುವ ಉತ್ತರದ ಮೂಲಕ ನಿಮ್ಮ ಒಂದು ಸ್ಥೂಲ ಚಿತ್ರಣ, ಒಂದು ಚಿಕ್ಕ ಚಿತ್ರಣವನ್ನ ನಾವು ಅವರಿಗೆ ಕೊಡ್ತಾ ಇರ್ತೀವಿ. ಬೇಸ್ಡ್ ಆನ್ ದಟ್ ದೇ ಅಸೆಸ್ ಯು. ಸೊ ಹಾಗಿದ್ರೆ ಆ ಇಂಟರ್ವ್ಯೂಗೆ ಮಕ್ಕಿ ಬಾಯ್ಹಾಟ್ ಮಾಡಿ ಹೋದ್ರೆ ನಾವು ಸಕ್ಸಸ್ ಆಗ್ತೀವಾ? ದೇವರನ್ನ ಇಲ್ಲ. 40 ರಿಂದ 50 ವರ್ಷಗಳ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೂತಿರ್ತಾರೆ. ಮಿನಿಮಮ್ 30 to 40 years. ಸಿವಿಲ್ ಸರ್ವಲ್ ಇರೋರು, ಎಕ್ಸ್ IAS, ಎಕ್ಸ್ IPS, ಎಜುಕೇಶನ್ ಸಬ್ಜೆಕ್ಟ್ಸ್ ಎಕ್ಸ್ಪರ್ಟ್, ಆರ್ಮಿಯಿಂದ, ಸರ್ವಿಸ್ ಸೇವಾ ಕ್ಷೇತ್ರದಿಂದ, ಅವರೆಲ್ಲರೂ ಅಲ್ಲಿ ಕೂತಿರ್ತಾರೆ. ನಮ್ಮ ವಯಸ್ಸಿನ ನಮಗಿಂತ ವಯಸ್ಸಿನಲ್ಲಿ ದೊಡ್ಡ ಮಕ್ಕಳು ಇರ್ತಾರೆ, ಅವರು ಮೊಮ್ಮಕ್ಕಳು ಇರ್ತಾರೆ. ದೇ ವಿಲ್ ಕಮ್ ಟು ನೌ. ವಿ ಕಾಂಟ್ ಬ್ಲಫ್ ದೆಮ್. ಸೊ ಹಾಗಿದ್ರೆ ಈ ಗಟ್ಟಿ ವ್ಯಕ್ತಿತ್ವ ಯಾವಾಗ ಬೆಳೆಯುತ್ತೆ? ಇಟ್ ಹ್ಯಾಸ್ ಸ್ಟಾರ್ಟೆಡ್ ಆಲ್ರೆಡಿ. ಅದು ಬೆಳೀಲಿಕ್ಕೆ ಆರಂಭ ಆಗಿರುತ್ತೆ. ನಮ್ಮ ಮೇಲೆ ಒಬ್ಬ ವ್ಯಕ್ತಿಯ ಜೀವನದ ಮೇಲೆ ಪ್ರಭಾವ ಬೀರುವ ಅಂಶಗಳ ಒಟ್ಟು ಮೊತ್ತವೇ ಸಂಸ್ಕೃತಿ. ಐ ರಿಪೀಟ್ ಇಟ್ ಅಗೈನ್. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅವನ ಮೇಲೆ ಪ್ರಭಾವ ಬೀರುವ ಒಟ್ಟು ಅಂಶಗಳ ಮೊತ್ತವೇ ಸಂಸ್ಕೃತಿ. ಕಲ್ಚರ್, ದ ವೇ ವಿ ಥಿಂಕ್, ದ ವೇ ವಿ ಡಿಫೈನ್, ದ ವೇ ವಿ ಡಿಸಿಪ್ಲಿನ್ ಅವರ್ ಸೆಲ್ಫ್, ದ ವೇ ವಿ ಟೇಕ್ ಅಪ್ ರೆಸ್ಪಾನ್ಸಿಬಿಲಿಟಿ, ದ ವೇ ವಿ ಶರ್ಟ್ ರೆಸ್ಪಾನ್ಸಿಬಿಲಿಟಿ, ದ ವೇ ವಿ ಗಿವ್ ಎಕ್ಸ್ಕ್ಯೂಸಸ್. ನಾವು ಎಕ್ಸ್ಕ್ಯೂಸಸ್ ಎಲ್ಲ ಕೊಡ್ತಿರ್ತೀವಲ್ಲ, ನನ್ನ ಕೈಲಾಗಲ್ಲ, ಅದು ಹಾಗೆ, ಇದು ಹೀಗೆ. ನಾವು why we have named SUPSC ಅಂತ? There is a possibility ಅಂತ. There is no, I can't say no to anything suddenly. ಆಗಲ್ಲ ಹಂಗಂತ ಎಲ್ಲದಕ್ಕೂ ನೋ ಅಂತ ಹೇಳಂಗ್ ಅನ್ಬೇಡ್ರಿ. ಖಂಡಿತ ಆಗತ್ತಂದ್ರೆ ಆಗತ್ತಂತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತೀನಿ. ಆದ್ರೆ ಜೀವನದಲ್ಲಿ ನಮ್ಮ ಹೆಜ್ಜೆಗಳು ಸದೃಢವಾಗಿರಬೇಕು, ಆಲೋಚನೆಗಳು ಸಕಾರಾತ್ಮಕವಾಗಿರಬೇಕು. If our steps are firm, thoughts are positive, even a single quotation written in a piece of paper can change our whole life. ನಾವಿಡುವ ಹೆಜ್ಜೆಗಳು ಸದೃಢವಾಗಿದ್ದರೆ, ಆಲೋಚನೆಗಳು ಸಕಾರಾತ್ಮಕವಾಗಿದ್ದರೆ, ಒಂದು ನಾಣ್ಣುಡಿ ನಮ್ಮ ಜೀವನವನ್ನ ಬದಲಾಯಿಸುತ್ತಂತೆ, ಬದುಕನ್ನ ಬದಲಾಯಿಸುತ್ತಂತೆ. ಒಂದು ಘಟನೆ, ಒಂದು ಮಾತು, ಒಂದು ದೃಶ್ಯಾವಳಿ ಇಡೀ ನಮ್ಮ ಬದುಕನ್ನ ಬದಲಾಯಿಸಬಹುದು ಅಂತ ಹೇಳುತ್ತೆ. ಅದು ನನ್ನ ಮೇಲೆ ಅತ್ಯಂತ ಪ್ರಭಾವ ಬೀರೋದು. ದಟ್ಸ್ ವೈ ಇಟ್ ಇಸ್ UPSC. ಸೊ ಹಾಗಾಗಿ ಪರ್ಸನಾಲಿಟಿ ಟೆಸ್ಟ್ಗೆ ತಯಾರಾಗಬೇಕು ಅಂದ್ರೆ ಈ ಎಲ್ಲಾ ಅಂಶಗಳು, ನಾಳೆ ಯಾರೋ UPSC ಸೆಲೆಕ್ಷನ್ ದೇ ಮೈಟ್ ಆಸ್ಕ್ ಅಬೌಟ್ ಇಟ್. ಇಫ್ ಐ ಸಿಟ್ ನಾನೇ ಇದ್ದೆ ಅಂತ ಅನ್ಕೊಂಬಿಡಿ, ಐ ಆಮ್ ಮೋರ್ ಇಂಟ್ರೆಸ್ಟೆಡ್ ಇನ್ ನವಿಂಗ್ ಆಲ್ ದೋಸ್ ಥಿಂಗ್ಸ್. ಒಬ್ಬ ವಿದ್ಯಾರ್ಥಿಯಾಗಿ ನನ್ನ ಜಿಲ್ಲೆ ಬಗ್ಗೆ ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ರಲ್ಲ, ಅಣ್ಣ ಬಸವಣ್ಣನ ಬಗ್ಗೆ ನನಗೆ ಗೊತ್ತಿಲ್ಲ, ವಚನಕಾರರ ಬಗ್ಗೆ ನನಗೆ ಗೊತ್ತಿಲ್ಲ, ಅಥವಾ ಇದು ರಿಹಾಬಿಲಿಟೇಷನ್, ಹಳೆ ನಗರ, ಮುಳುಗಡೆ, ವಿದ್ಯಾಗಿರಿ ಅಥವಾ ಹೊಸನಗರ, ಇದೆಲ್ಲ ಪೂರ್ತಿ ಏನಾಗೈತಿ, ನವನಗರ, ಇದೆಲ್ಲ ನಮಗೆ ಗೊತ್ತಿಲ್ಲ. ಆದ್ರೆ ಹಿಂದೆ ಯಾರಿದ್ರು, ರಿಹಾಬಿಲಿಟೇಷನ್, ಪುನರ್ವಸತಿ ಹೇಗಾಯ್ತು, SLOಗಳು ಯಾಕೆ ಅಪಾಯಿಂಟ್ ಆಗಿದ್ದಾರೆ, ಇನ್ನು ಎಷ್ಟು ದಿವಸ ಇಡಬೇಕು ಇವ್ರನ್ನ SLOಗಳನ್ನ ಪುನರ್ವಸತಿ? 3 ವರ್ಷ ಸಾಕಲ್ಲ ಪುನರ್ವಸತಿಗೆ. ವೈ ಯು ಶುಡ್ ಟೇಕ್ ಡೆಕೆಡ್ಸ್? ಒಂದು ಶತಮಾನ ಸಾಲದೆ ಒಂದು ಡ್ಯಾಮ್ ಪುನರ್ವಸತಿ ಮಾಡಿ ಕಟ್ಟಲಿಕ್ಕೆ ಶತಮಾನ ಬೇಕೆ? 10 ವರ್ಷದಲ್ಲಿ ಕಟ್ ಬಿಸಾಕ್ಬೇಕು. 5 ವರ್ಷದಲ್ಲಿ ಎಲ್ಲ ಸೆಟಲ್ಮೆಂಟ್ ಮಾಡಿ ಮುಗಿದು ಹೋಗ್ಬಿಡ್ಬೇಕು. ಅದು ವೈಬ್ರೆನ್ಸ್. ಒಂದು ಡ್ಯಾಮ್ ಕಟ್ಟಿ 100 ವರ್ಷ ತಗೊಂಡು 50 ವರ್ಷದಿಂದ ಪುನರ್ವಸತಿ ಮಾಡಿದ್ರು. ಇಟ್ ಶೋಸ್ ದ ಇನ್ಎಫಿಷಿಯನ್ಸಿ. ವಾಟ್ ಈಸ್ ಎಫಿಷಿಯನ್ಸಿ? ಎಫಿಷಿಯನ್ಸಿ ಈಸ್ ಡೂಯಿಂಗ್ ದ ಥಿಂಗ್ಸ್ ವಿಚ್ ಆರ್ ಮ್ಯಾಂಡೇಟರಿ ಅಂಡ್ ರಿಪೋರ್ಟಿಂಗ್ ಕಂಪ್ಲೈನ್ಸ್ ಇನ್ ಟೈಮ್. ಕ್ಷಮತೆ ಎನ್ನುವುದು ಕೊಟ್ಟ ಕೆಲಸವನ್ನ ಸಕಾಲದಲ್ಲಿ ಮಾಡಿ ಪಾಲನಾ ವರದಿಯನ್ನು ಸಲ್ಲಿಸುವುದು. ನಾಟ್ ಟೇಕಿಂಗ್ ಡೆಕೆಡ್ಸ್.
ಇಫ್ ಐ ಆಮ್ ಸ್ಟೂಡೆಂಟ್ ಆಫ್ ಕಾಲೇಜ್, ಫೋನ್ ಎತ್ತಿದ್ರೆ ಇವನ್ ಅನ್ನೋ ನಂಬರ್ ಐ ಶಾಲ್ ಆನ್ಸರ್. ಹೇಳಿ ಸರ್ ಏನಾಗಬೇಕು, ಹೌ ಕ್ಯಾನ್ ಐ ಹೆಲ್ಪ್ ಯು? ಇಟ್ಸ್ ಮೈ ಡ್ಯೂಟಿ, ದಟ್ಸ್ ವೈ ಐ ಆಮ್ ಹಿಯರ್, ದಟ್ಸ್ ವೈ ಆಲ್ ದೋಸ್ ಫೆಸಿಲಿಟೀಸ್, ದಟ್ಸ್ ವೈ ದಟ್ ಮಚ್ ಸ್ಯಾಲರಿ, ದಟ್ ವೈ ದಟ್ ಮಚ್ ರೆಸ್ಪೆಕ್ಟ್ ಇನ್ ದ ಸೊಸೈಟಿ, ದಟ್ ಮಚ್ ಅಡೋರಬಲ್. ಅದೇನದು, ಯಾವತ್ತೂ ತೀರಿಸಲಾಗದ ಜನರ ಋಣ, ಪ್ರೀತಿ, ಅಭಿಮಾನ, ವಿಶ್ವಾಸ. ವಿ ಶಾಲ್ ಲಿವ್ ಅಪ್ ಟು ದ ಎಕ್ಸ್ಪೆಕ್ಟೇಷನ್ ಆಫ್ ಆಲ್ ದೀಸ್ ಥಿಂಗ್ಸ್. ದೆನ್ ಓನ್ಲಿ ಐ ಆಮ್ ಅ ಸಿವಿಲ್ ಸರ್ವೆಂಟ್. ದಟ್ ಈಸ್ ಕ್ಷಮತೆ, ಎಫಿಸಿಯನ್ಸಿ. ಹೀಗೆ ಈ ಗುಣಗಳು ಬೆಳೆಯಬೇಕು. ಇದು ಒಟ್ಟಾರೆ ವ್ಯಕ್ತಿತ್ವ. ಇಂಥ 100 ಜನರನ್ನ ಸ್ವಾಮಿ ವಿವೇಕಾನಂದ ಬಯಸಿದ್ರು. ಗಿವ್ ಮೀ 100 ಮ್ಯಾನ್ ಹೂಸ್ ನರಮಾಂಸದ ಇದೊಂದು ಉಕ್ಕಿನ ನರಮಂಡಲ, ಕಬ್ಬಿಣದ ಅಯಸ್ಕಾಂತದಿಂದ ಮಾಡಲ್ಪಟ್ಟ ಏನದು ಮಾಂಸಖಂಡ. ನೋಡಿ, ಅದೆಲ್ಲ ಇರಬೇಕಂತ. ಅದರ ಅರ್ಥ ಐರನ್ ಮ್ಯಾನ್ ಅಲ್ಲ, ಅದರ ಅರ್ಥ ಸೂಪರ್ ಮ್ಯಾನ್ ಅಲ್ಲ, ಸ್ಟೀಲ್ ಮ್ಯಾನ್ ಅಲ್ಲ. ಆಲೋಚನೆಯಲ್ಲಿರಬೇಕು, ಆಲೋಚನಾ ಲಹರಿಯಲ್ಲಿರಬೇಕು. ಅದಕ್ಕೆ ಯೋಗ ವಾಸಿಷ್ಠ ಅಂತ ಒಂದಿದೆ. ರಾಮ ಮತ್ತು ವಸಿಷ್ಠ ಮುನಿಗಳ ಮಧ್ಯೆ ನಡೆದ ಒಂದು ಸಂಭಾಷಣೆ, ಅದಕ್ಕೆ ಯೋಗ ವಾಸಿಷ್ಠ ಅಂತ ಕರೀತಾರೆ. ಅದರಲ್ಲಿ ಶ್ರೀರಾಮಚಂದ್ರನಿಗೆ ವಸಿಷ್ಠರು ಹೇಳಿರೋದು, ರಾಮ, ಪ್ರಕೃತಿ ಮಾತಿಗೆ ಆಜ್ಞೆಯಾಗಿದೆ, ಮನುಷ್ಯ ಪ್ರಯತ್ನದಿಂದ ಯಾವುದನ್ನ ಪಡೆಯಲಿಕ್ಕೆ ಸಾಧ್ಯವಿಲ್ಲವೋ ಅದಾವುದು ಸೃಷ್ಟಿಯಾಗಕೂಡದು. ಮನುಷ್ಯ ಪ್ರಯತ್ನದಿಂದ ಯಾವುದನ್ನ ಪಡೆಯಲು ಸಾಧ್ಯವಿಲ್ಲವೋ ಅದಾವುದು ಸೃಷ್ಟಿಯಾಗಕೂಡದು. ಸೃಷ್ಟಿಯಲ್ಲಿರುವುದೆಲ್ಲ ಮನುಷ್ಯ ಪ್ರಯತ್ನಕ್ಕೆ ಶತಸಿದ್ಧ ಸಿಗಬೇಕು, ಮನುಷ್ಯ ಪ್ರಯತ್ನಕ್ಕೆ ಸಿಗಲೇಬೇಕು, ಅದನ್ನು ಮಾತ್ರ ಸೃಷ್ಟಿಯಾಗಿದೆ ಅಂತ ಅಂದ. ಆವಾಗ ಹೇಳಿರೋದ್ರಿ, ಶ್ರೀರಾಮಚಂದ್ರನಿಗೆ ಹೇಳಿರೋದು. ನಮ್ಮ ಮರ್ಯಾದಾ ಪುರುಷೋತ್ತಮ, ನಮ್ಮ ಆದರ್ಶ ರಾಮನಿಗೆ ಹೇಳಿರೋದು. ಇಟ್ ಶಾಲ್ ಇನ್ಸ್ಟಿಗೇಟ್ ಅಸ್, ಇಟ್ ಶಾಲ್ ಪ್ರವೋಕ್ ಅಸ್, ಇಟ್ ಶಾಲ್ ಬಿ ದ ಮ್ಯಾಂಡೇಟ್ ಅಂಡ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಎವ್ರಿ ಸ್ಟೂಡೆಂಟ್. ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಂವಿಧಾನ ಅದಾಗಿರ್ಬೇಕು. ನನ್ನ ಸಂವಿಧಾನ ಅದಪ್ಪ. ಮನುಷ್ಯನಿಗೆ ಅಸಾಧ್ಯವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಸೃಷ್ಟಿಯಾಗಿಲ್ಲ. ಮನುಷ್ಯ ಸೃಷ್ಟಿ, ಮನುಷ್ಯನಿಂದ ಪ್ರಯತ್ನದಿಂದ ಯಾವುದೂ ಕೂಡ ಅಸಾಧ್ಯ ಅಲ್ಲ. ಯಾವುದನ್ನಾದ್ರೂ ಪಡೆಯಬಹುದು. ಹಾಗಿದ್ರೆ ಈಗ UPSC ಒಂದು ಲೆಕ್ಕನ, KPSC ಒಂದು ಲೆಕ್ಕನ, ಕ್ಯಾಂಪಸ್ ಇಂಟರ್ವ್ಯೂ ಸೆಲೆಕ್ಷನ್ ಒಂದು ಲೆಕ್ಕನ. ಬಟ್ ವಿ ಮಸ್ಟ್ ಹ್ಯಾವ್ ದಟ್ ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ಇರಬೇಕು, ಆ ಶಿಸ್ತಿರಬೇಕು, ಆ ಶಿಸ್ತಿರಬೇಕು. ಅದು ಇಲ್ಲಿ ಬೇಕಾಗುತ್ತೆ. ಸೊ ಕಂಪ್ಲೀಟಿಂಗ್ ದಿ ಆಪ್ಷನಲ್ ಸಬ್ಜೆಕ್ಟ್, ಆನ್ಸರ್ ರೈಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಿದ್ರೆ ನೆಕ್ಸ್ಟ್ ಥರ್ಡ್ ಅಲ್ಲಿ ಏನ್ ಮಾಡಬೇಕಪ್ಪ? ವಾಟ್ ಇಸ್ ದ ನೆಕ್ಸ್ಟ್ ಕ್ವಾರ್ಟರ್? ವಾಟ್ ಐ ಡಿಡ್ ಐ ಆಮ್ ಟೆಲಿಂಗ್ ಯು. ಸೊ ದಟ್ ಈಸ್ ಡಿಸೆಂಬರ್ ಮುಗಿದು ಹೋದ್ಮೇಲೆ ಜನವರಿ. ಫ್ರಮ್ ಮಾರ್ಚ್ ಐ ಟುಕ್ ಪ್ರಿಲಿಮ್ಸ್. ಪ್ರಿಲಿಮ್ಸ್ ರಿಕ್ವೈರ್ಸ್ ವಾಸ್ಟ್ ನಾಲೆಜ್. ಮೇನ್ಸ್ಗೆ ನಾಲೆಜ್ ಅವಶ್ಯಕತೆ ಇಲ್ಲ. ಇಟ್ ರಿಕ್ವೈರ್ಸ್ ಯುವರ್ ರೈಟಿಂಗ್ ಸ್ಕಿಲ್ಸ್. ಪ್ರಿಲಿಮ್ಸ್ ಟು ಕ್ವಾಲಿಫೈ ಯು ರಿಕ್ವೈರ್ ವಾಸ್ಟ್ ನಾಲೆಜ್. ಓದಬೇಕು, ಅದಕ್ಕೆ ಸಿಕ್ಕಾಪಟ್ಟೆ ಓದಬೇಕು. ವಾಸ್ಟ್ ರೀಡಿಂಗ್ ಇಸ್ ರಿಕ್ವೈರ್ಡ್. ರೆಫರೆನ್ಸ್ ಬುಕ್ಸ್, ಟೆಕ್ಸ್ಟ್ ಬುಕ್ಸ್, ನೋಟ್ಸ್ ಬುಕ್ಸ್, ವಿವಿಧ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳದ್ದು. So many things will be available, but stick to one. If you choose to become a civil servant, ಒಂದೇ ಯಾವುದಾದ್ರೂ ಸ್ಟ್ರಾಟಜಿ ಇರಬೇಕು. ನಾನು ಹೇಳಿದ್ದಾಗಿರ್ಲಿ, ಮತ್ತೊಬ್ಬರು ಹೇಳಿದ್ದಾಗಿರ್ಲಿ, ಇನ್ನೊಂದು ಹೇಳಿದ್ದಾಗಿರ್ಲಿ, ಅಥವಾ ಅದರಿಂದ ತೆಗೆದುಕೊಂಡು ಟೇಲರ್ ಮೇಡ್ ಫಾರ್ ಯುವರ್ ಬಿಲ್ಡ್ ಟು ಸೂಟ್. ಇದು ಹೊಸ ಕಾನ್ಸೆಪ್ಟ್. ಜಾಗ ಹಂಗೆ ಇರುತ್ತೆ. ಬಿಲ್ಡ್ ಟು ಸೂಟ್ ಅಂದ್ರೆ ನಾವು ಹೆಂಗೋ ಕಟ್ಟಿಸಿರ್ತೀವಿ, ಆ ಬಾಡಿಗೆದಾರ ಹೆಂಗ್ ಬೇಕು ಹಂಗೆ ಕಟ್ಟಿಸ್ಕೊಳ್ಳಿ. ಹಾಗೆ ರಿಸೋರ್ಸಸ್ ಆರ್ ಅವೈಲಬಲ್. ನೀವು ಪ್ರಿಪೇರ್ ಮಾಡಬೇಕು ನಿಮ್ಮದೇ ಆದ ಪ್ಲಾನ್. ಸೊ ವಾಸ್ಟ್ ನಾಲೆಜ್. ಸೊ ವಿ ರೆಡ್ ಏನೇನ್ ಸಿಲೆಬಸ್ ಇತ್ತು. ಎಸ್, ಯೋಜನೆ ಓದಬೇಕಾ, ಓದೋಣ. ಕುರುಕ್ಷೇತ್ರ ಓದಬೇಕಾ, ಓದೋಣ. ಇಂಡಿಯಾ ಇಯರ್ ಬುಕ್ ಓದಬೇಕಾ, ಓದೋಣ. ಲಕ್ಷ್ಮೀಕಾಂತ್ ಓದಬೇಕಾ, ಓದೋಣ. DD ಬಸು ಓದಬೇಕಾ, ರೆಫರೆನ್ಸ್ ಬುಕ್ ಓದೋಣ. ಕ್ಲಾಸ್ ನೋಟ್ಸ್ ಓದಬೇಕಾ, ಐ ವಿಲ್ ಸ್ಟಿಕ್ ಓನ್ಲಿ ಟು ಮೈ ಕ್ಲಾಸ್ ನೋಟ್ಸ್. RCLT may be good, ಅಥವಾ ಇನ್ನೊಂದು ವಾಜಿರ ಮಂಡಳಿ may be good, but I have taken admission in a particular institution. They are giving me dictation. I am able to communicate with them. I am understanding it. I will stick to my notes. ಔಟ್ ಆಫ್ ಇಟ್ ಐ ವಿಲ್ ಪ್ರಿಪೇರ್ ಮೈ ಓನ್ ನೋಟ್ ಅಂತ ಹೇಳಿ ಈ ಎಲ್ಲಾ ಟೆಕ್ಸ್ಟ್ ಬುಕ್ ಗಳಿಂದ ನೋಟ್ಸ್ ಮಾಡ್ತಿದ್ದೆ. ಹೇಗೆ ಟು ಸಮರೈಸ್ ಇಟ್, 100 ಪುಟಗಳ ಒಂದು ಪುಸ್ತಕ ಇತ್ತಂದ್ರೆ 20 ಪುಟಗಳ ನೋಟ್ಸ್ ಅಲ್ಲಿ ದಟ್ ಕಂಪ್ಲೀಟ್ ಬುಕ್ ಶುಡ್ ಬಿ ದೇರ್. ಆರ್ ವಿಚ್ ಇಸ್ ರೆಲೆವೆಂಟ್. ಎಲ್ಲ ಓದೋದಲ್ಲ. ಮತ್ತೆ ವಾಟ್ ನಾಟ್ ಟು ರೀಡ್ ಆಲ್ಸೋ ಮ್ಯಾಟರ್ಸ್. ಐ ಆಮ್ ನಾಟ್ ಕಂಪ್ಲೀಟ್ಲಿ, ನಾನು ಕಂಪ್ಲೀಟ್ ಇಂಡಿಯಾ ಇಯರ್ ಬುಕ್ ಅನ್ನು ಓದಿಲ್ಲ. ಕಂಪ್ಲೀಟ್ ಮನೋರಕ ಓದನ್ನು ನಾನು ಕಂಪ್ಲೀಟ್ ಮಾಡ್ಲಿಕ್ಕೆ ನನಗಾಗಿಲ್ಲ. ಇವನ್ 11th to 12th ಎಕ್ಸೆಪ್ಟ್ ಜಿಯೋಗ್ರಫಿ ಪೋರ್ಷನ್, ಆರ್ಟ್ ಅಂಡ್ ಕಲ್ಚರ್ ನಲ್ಲಿ 11th ಸ್ಟ್ಯಾಂಡರ್ಡ್ ಬಿಟ್ರೆ ಉಳಿದನ್ನ ನಾನು ಓದಲಿಕ್ಕೆ ಆಗಲಿಲ್ಲ. ಐ ಕುಡಂಟ್ ಫಿನಿಶ್. ಬಟ್
I went through completely previous question papers, syllabus. By that time, I came to know what is important, what is not important, what is relevant, what is not relevant. Yes, 2007 ಕೇಳಿದ್ದಾರೆ, 2006 ಕೇಳಿದ್ದಾರೆ. This time, this question ಕ್ಲಾಸ್ ಅಲ್ಲಿ ಬಹಳ ಎಂಫಸಿಸ್ ಮಾಡ್ತಾ ಇದ್ರು. ಹಿಂದೂ ಪೇಪರ್ ಅಲ್ಲಿ ಬಂತು, ಎಕ್ಸ್ಪ್ರೆಸ್ ಅಲ್ಲೂ ಬಂತು, ಸಿವಿಲ್ ಸರ್ವಿಸ್ ಕ್ರೋನಿಕ್ ಅಲ್ಲೂ ಬಂತು, ಯೋಜನಾ ಕುರುಕ್ಷದಲ್ಲಿ ಚರ್ಚೆ ಆಗಿದೆ. ನಮ್ಮ ಕ್ಲಾಸ್ ಅಲ್ಲೂ ಕೂಡ ಟೀಚರ್ ಹೇಳಿದ್ದಾರೆ, ಎಸ್ ದಿಸ್ ಐ ಮಸ್ಟ್ ಎಕ್ಸ್ಪ್ಲೋರ್, I must read, I must practice ಅಂತ ಓದ್ದೆ. So vast reading is required to qualify prelims, completing everything. And more important, ಬಹಳ ಇಂಪಾರ್ಟೆಂಟ್, ನಿಮಗೂ ಗೊತ್ತಿರುತ್ತೆ, ಐ ಆಮ್ ಗಿವಿಂಗ್ ಆಲ್ ಮಾಕ್ ಟೆಸ್ಟ್. ಎಷ್ಟು ಟೆಸ್ಟ್ ಇರ್ತಾವ ಅಷ್ಟು ಬರೆಯೋದಪ್ಪ. ನನಗೆ ನೆನಪಿದ್ರೆ ನೆನಪಿರಲ್ಲ ಅಂತ ಹೇಳಿದೆ, ನಿಮಗೂ ನೆನಪಿರಲ್ಲ, ಓದಿದೆಲ್ಲ ನೆನಪು ಉಳಿಯುತ್ತಾ? ಉಳಿಯಂಗಿಲ್ಲ. ನಮ್ಮ ಊರಿನ ಜೈ ಹಿಂದ್ ಜೈ ಕರ್ನಾಟಕ ಶಾಸ್ತ್ರ ಕ್ಲೋಸ್ ಮುಖಾನ್ ಬಂದ ನೋಡ. ಓದ್ದವರು ಬೇಕು, ಓದ್ಲಾರ್ದವ್ರು ಬೇಕು ಸೊಸೈಟಿಗೆ, ಹೌದಲ್ಲ? ಡಿಸಿ ಆದಾಗ ಅಷ್ಟೇ ಮಾಡ್ರ. ಎಲ್ಲರೂ ಡಿಸಿ ಎಸ್ಪಿ ಆದ್ರ ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ ಅಂದ್ರೆ ಯಾರು? ನಾವು ಲಾಠಿ ಚಾರ್ಜ್ ಮಾಡೋದು ಯಾರ ಮೇಲೆ? ಅಲ್ಲ, ಲಾಠಿ ಚಾರ್ಜ್ ಮಾಡಬೇಕಂತ ಹೇಳಕತ್ತಿಲ್ಲ. ಸಮಾಜಕ್ಕೆ ಹೇಗೆ ರಾಷ್ಟ್ರಪತಿ ಪ್ರಧಾನಿಯ ಅವಶ್ಯಕತೆ ಇದೆಯೋ ಹಾಗೆ ಒಬ್ಬ ವಿಲೇಜ್ ಅಕೌಂಟೆಂಟ್ ಬೇಕು, ಪಿಡಿಒನು ಬೇಕು. ರಾಜ್ಯಕ್ಕೆ ಹೋಗಿ ಹಾಗೆ ಡಿಜಿಪಿ ಬೇಕೋ ಹಾಗೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬೇಕು. ಡಿಜಿಪಿ ಬಂದ್ಬಿಟ್ಟು ಮಧ್ಯರಾತ್ರಿ ಬಸವೇಶ್ವರ ಸರ್ಕಲ್ 12 ಗಂಟೆಗೆ ನಿಂತು ಪ್ರೊಟೆಕ್ಷನ್ ಕೊಡ್ಲಿಕ್ಕಾಗುತ್ತಾ? ಕಾನ್ಸ್ಟೇಬಲ್ ನಿಲ್ತಾನೆ. He represents the government, he represents the DC, he will be my representative and he expects the same respect as I do deserve. ನನಗೇನ್ ಬೇಕೋ ಅದು ಅವನಿಗಿರುತ್ತೆ. ಸಮಾಜದಲ್ಲಿ ಎಲ್ಲಾ ವ್ಯಕ್ತಿಗಳ ಅವಶ್ಯಕತೆ ಇದೆ, ಆದರೆ ಮನುಷ್ಯನ ಪೊಟೆನ್ಶಿಯಾಲಿಟಿ ಇಷ್ಟಿದೆ ಅಂತ ತಿಳಿದುಕೊಂಡು ಕೊಟ್ಟ ಕೆಲಸವನ್ನ ಟು ದ ಫುಲ್ಲೆಸ್ಟ್ ಎಕ್ಸ್ಟೆಂಟ್ ಮಾಡಬೇಕು. ನಾನು ವಿಲೇಜ್ ಅಕೌಂಟೆಂಟ್ ಆಗಿ ಡಿಸಿ ಆಗ್ಬೇಕಿತ್ತು ಅಂತ ಕಾಣಿಸ್ಕೊಂಡ್ರ ನಾನು ಅವ್ರು ಸೇವೆ ಬರೆದಿದ್ದಿಲ್ಲ. ರವಿಚಂದ್ರ ಅವ್ರು ನಾನು ಒಂದು ಕ್ಲಾಸ್ಮೇಟ್, ಆ ಸುಳೆ ಮಗ ಮುಂದೆ ಅಲ್ಲ ಕೇಳಿಲ್ಲ. ನಾನು ನಮ್ ಜೊತೆ ಬರ್ತಿಲ್ಲ ಊಟಕ್ಕ, ಯಾವಾಗ ಓದಿನ ಗೊತ್ತಾಗಿಲ್ಲ. ಹಣೆ ಬರಲ್ಲಪ್ಪ, ಹಣೆ ಬರ. ನಾನು ಮೇಜ್ ಬರ್ತಿದ್ದೆ, 1 ಮಾರ್ಕ್ಸ್ ನ ಓದ್ತಾ. ಆ 1 ಮಾರ್ಕ್ಸ್ ಯಾವ ಹುಡುಕ ಕೊಟ್ಟನ ಕೇಳೋದು ಸುಮ್ಮನೆ ಕುಂದ್ರದ. ಎಸ್, ಇದು ಕಾಯಕವೇ ಕೈಲಾಸ. ನನ್ನ ಕೆಲಸದ ಬಗ್ಗೆ ಗೊತ್ತಿದೆ. ಅವ ಇದ್ದಾನ, ಅವನ ಪಾಡಿಗೆ ಇಲ್ಲ. ಹಿ ಮೇ ಬಿ ಗುಡ್, ಹಿ ಮೇ ಬಿ ಸುಪೀರಿಯರ್, ಹಿ ಮೇ ಬಿ ಡಿಸಿ, ಹಿ ಮೇ ಬಿ ಎಸ್ಪಿಆರ್, ಹಿ ಮೇ ಬಿ ಸಮಥಿಂಗ್ ಎಲ್ಸ್. ಹಿ ಈಸ್ ಡೂಯಿಂಗ್ ಹಿಸ್ ಜಾಬ್, ಲೆಟ್ ಮೀ ಡೂ ಮೈ ಜಾಬ್. ನಾನೊಬ್ಬ ಕ್ಲರ್ಕ್, ಕಾರ್ಕೂನ, ಕಾಲಿಂಗ್ ಬೆಲ್ ಹೊಡೆದ ತಕ್ಷಣ ಬರ್ತಕ್ಕಂಥ ದಾಲಾಯತ್ನ, ಎಸ್ ಐ ವಿಲ್ ಡೂ ಮೈ ಜಾಬ್ ಪ್ರಾಪರ್ಲಿ. ನನಗಿದು ದೇವರಪ್ಪ, ಕಾಯಕವೇ ಕೈಲಾಸ. ಕೆಲಸದಲ್ಲಿ ದೇವರು ನೋಡು ಅಂತ ಹೇಳ್ಯಾರ. ಇದು ನನಗೆ ದೇವರು ಬೆಕ್ಕದಂಗಿಲ್ಲ. ವೇಟರ್ನ ಭರ್ಜರಿ ಮಾಡೋಣ ಕೆಲಸನ, ಮುಸುರಿ ತಿಕ್ಕದ ಕೆಲಸನ ಭರ್ಜರಿ. ನನ್ನ ಮುಸುರಿ ಯಾವ ತಿಕ್ಕ Even if I own a saloon shop, I should be the best hair cutter. ಭರ್ಜರಿ ಮಾಡ್ತಾರೆ. ಎಲ್ಲರೂ ಬಂದು ಕ್ಯೂ ನಿಲ್ಬೇಕು. ಮಾಡೇ ಬಿಡ್ಬೇಕು. ಮಾಡ್ತಿರಲ್ಲ, ಹಿಂಗ್ ಹೊಡಿತಾರಲ್ಲ ಏನಾದ್ರು ಇವೆಲ್ಲ ಯಾವಾಗ ಚಂದ ಗೊತ್ತಂದ್ರೆ ಜೀವನದಾಗ ಒಂದು ಲೆವೆಲ್ಗೆ ಬಂದ್ಮೇಲೆ. ನಿಮ್ಗೆ ಹೇಳ್ತೀನಿ, IAS IPS ಆದ್ರೆ ಅಥವಾ AC ಆದ್ರೆ ಅಂದ್ರ ಅವ್ರು ಕೂತಾರ ನಿಮ್ಗೆ ಅರ್ಥ ಆಗೋದು ವ್ಯಾಲ್ಯೂ. ಒಬ್ಬ AC ಅಂದ್ರ ಈ ರಾಜ್ಯದಲ್ಲಿ ACಗಳಿಗಿರೋಷ್ಟು ಪವರ್ಸ್ ಯಾರಿಗೂ ಇಲ್ಲ. ಮನಿ ಇಲ್ಲದ ಮನಿ ಕೊಡ್ಬೋದು, ಅನ್ನ ಇಲ್ಲದಾಗ ಅನ್ನ ಕೊಡ್ಬೋದು. ಹುಡುಗ ಅಡ್ಮಿಷನ್ ಮಾಡಿಸ್ತಾನ, ಅಡ್ಮಿಷನ್ ನನಗೆ ಸಮಯ, ನನಗೆ ಅಡ್ಮಿಷನ್, ನನ್ನ ಮಗ ಇಮಿಡಿಯೇಟ್ಲಿ ಅಡ್ಮಿಷನ್ ಮಾಡಿಸ್ಬೋದು. ಸರ್ ನನಗೆ ಹಾಸ್ಟೆಲ್ ಬೇಕಾ, ಹಾಸ್ಟೆಲ್ ಮಾಡಿಸ್ಬೋದು. ಸರ್ ನಮ್ಮ ಊರಲ್ಲಿ ಚರಂಡಿ ಇದೆ, ವಾಟರ್ ಇಲ್ಲ, ಏನಿಲ್ಲ, ಇಮಿಡಿಯೇಟ್ಲಿ SCP TSP ತಗೊಂಡ್ಬಂದು ನೋಡಿ ಎವಾಲ್ಯೂಯೇಟ್ ಮಾಡಿ ರೋಡ್ ಮಾಡಿಸ್ಬೋದು. ಸರ್ ಸತ್ತಾಗಿ ಹಣ ಹೋಗ್ಯಾಕ ನಮ್ಮ ಊರಾಗ ಜಾಗ ಇಲ್ಲ ಸರ್, 10 ಲಕ್ಷ 15 ಲಕ್ಷ 20 ಲಕ್ಷವರೆಗೂ ಪವರ್ಸ್ ಇದೆ, ಇಮಿಡಿಯೇಟ್ಲಿ ಪರ್ಚೇಸ್ ಮಾಡಿಬಿಟ್ಟು ಸ್ಮಶಾನ ಮಾಡಿಸ್ಬೋದು. ನಮ್ಮ ಊರಾಗ ಸರ್ ಹಣ ಹೊತ್ಕೊಂಡು ಹೋಗಿ ಸಿದಿಗೆ ಇಲ್ಲ ಸರ್, ಸಿದಿಗೆ ಮಾಡಿಸ್ಕೊಡ್ಬೋದು.
ಸರ್ ದೇವಸ್ಥಾನ ಬಹಳ ದಿವಸ ಸರ್ 150 ವರ್ಷದ ಐತಿ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರಿಗೆ ಪತ್ರ ಬರೆದು ಸಾಕಾಗೈತಿ. ದಯಮಾಡಿ ಹೇಳ್ರಿ ಸರ್, ಇಮಿಡಿಯೇಟ್ಲಿ ಮಾನ್ಯುಮೆಂಟ್ ಪ್ರೊಟೆಕ್ಟ್ ಪಟ್ಟದಕಲ್ಲ ಐತೆ ನೋಡ್ರಿಲ್ಲ, ಐಹೊಳೆ ನೋಡಿದಿರಲ್ಲ, ನಮ್ಮ ರಾಜಲಾಂಛನ ಗಂಡು ಬೇರುಂಡದ ಚಿಹ್ನೆ ಅವಾಗನ ಮಾಡಿರೋರು ನೋಡ್ರಿ. ನಾವು ಹೋಗಿದ್ವಿ ಮರ ಮೊನ್ನೆ, ನಮ್ಮ ಗಂಡು ಬೇರುಂಡ ಇದೆಯಲ್ಲ ಪಟ್ಟದಕಲ್ಲ ದೇವಸ್ಥಾನದಲ್ಲ ಐತಿ ನೋಡ್ರಿ. ನೀವು ನೋಡಿಲ್ಲ? ಬಿಡ್ತೀನಿ, ಹಿಂಗ ಹೊಂಟೋಗ್ಬಿಡ್ತೀನಿ. ಗಂಡ ಬೇರುಂಡ ಅಲ್ಲೈತಿ. ಆ ಚಿತ್ರಕಲೆಯಿಂದ ಒಂದಿನ ಅದನ್ನ ಕಲಿಬೇಕು ನಾವು ಆಕ್ಚುಲಿ ಅಂತ ಹೇಳ್ತಿರೋದು. ಎಸಿಗಳಿಗೆ ಅಷ್ಟು ಪವರ್ ಇದೆ. ಡಿಸಿನೂ ಸಾಹೇಬ್ರ ಅಂತೂ ಒಂದ್ಸಾರಿ ಡಿಸಿ ಸಾಹೇಬ್ರ ಅಂತ ಹೋರಿ ನೀವು, ಎಷ್ಟು ಪವರ್. ಒಬ್ಬ ಎಸ್ ಪಿ ಮನಸ್ಸು ಮಾಡಿದ್ರೆ, ಯಾಕ್ರಿ ಒಬ್ಬ PSI ಮನಸ್ಸು ಮಾಡಿದ್ರೆ, ಇಫ್ ಹಿ ಡಿಸೈಡ್ಸ್ ಐ ವಿಲ್ ನಾಟ್ ಅಲೋ ಬ್ಲಡಿ ಎನಿ ಇಲ್ಲಿಗಲ್ ಆಕ್ಟಿವಿಟಿ ಇನ್ ಮೈ ಲಿಮಿಟ್ಸ್, ಒಂದೆಲ್ಲ ಪೂರ್ತಿ ಮುಸ್ಲಿಮ್ಬೇಕು ಎಲ್ಲ ಅಷ್ಟ. ಸೀರಿಯಸ್ಲಿ ಅಷ್ಟು ಪವರ್ ಇರ್ತದೆ. ಅದ್ರ ಜೊತೆಗೆ ಅವ್ನು ಗೊತ್ತಿರ್ಬೇಕು, ನನ್ನ ಈ ಕೆಲಸಕ್ಕೆ ಕಾರಣ ನನ್ನ ಸಿಬ್ಬಂದಿ, ನಮ್ಮ ಪೊಲೀಸರು. ಯುನೋ ಹೂ ಆರ್ ದ ರಿಯಲ್ ಹೀರೋಸ್ ಆಫ್ ಅವರ್ ಪೊಲೀಸ್ ಡಿಪಾರ್ಟ್ಮೆಂಟ್, ಅವರ್ ಪೊಲೀಸ್ ಕಾನ್ಸ್ಟೇಬಲ್ಸ್. ಅವರಿಂದಾನೆ ನಾವೆಲ್ಲ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯ ರಿಕ್ರೂಟ್ಮೆಂಟ್ ಇಡೀ ದೇಶದಲ್ಲಿಯೇ ಅತ್ಯಂತ ಪ್ರಾಮಾಣಿಕ, ಪಾರದರ್ಶಕ ರಿಕ್ರೂಟ್ಮೆಂಟ್. ₹1 ನಡೆಯಲ್ಲ, ಒಂದು ವಸೂಲಾತಿ ನಡೆಯಲ್ಲ. ಹೈಯೆಸ್ಟ್ ಸ್ಪೀಡಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋರು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ. ಡಿಸಿ ಅವರು ಹಿಂದೆ ಬಂದಿದ್ದ, ಅವ್ನು ಸಿಂಧುತ್ವಾಗಿಲ್ಲ, ಬೇಕು ಕೊಡ್ರಪ್ಪ, ಅವ್ನು ಕಾಸು ಸರ್ಟಿಫಿಕೇಟ್ ಬಂದಿಲ್ಲ, ಬೇಕು ಕೊಡ್ರ, ಆದಾಯ ಪ್ರಮಾಣ ಪತ್ರ ಬಂದಿಲ್ಲ, ಕೊಡ್ರೆ. ಒಂದು SLC PUC ನೀವು ಬರೋದ ಅವಶ್ಯಕತೆನೇ ಇಲ್ಲ. ಅಲ್ಲೇ ಆನ್ಲೈನ್ ವೆರಿಫಿಕೇಶನ್ ಮಾಡಿ ಆನ್ಲೈನ್ ತಗೊಂಡು ಮನೆಗೆ ಹುಡುಕಾಡ್ಕೊಂಡು ಹೋಗಿ ಪ್ರಮಾಣ ಪತ್ರ ಕೊಟ್ಟು ತಗೊಂಡ್ಬಂದು ಪೊಲೀಸ್ ಸ್ಟೇಷನ್ ಕುಂದಿರ್ತೀವಪ್ಪ. ಇನ್ನೇನ್ ಬೇಕಾ? ಅದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ. ನಿಮ್ಗೆ ಗೊತ್ತಿರಲಿ, ಯಾರು ನಿಮ್ಗೆ ಹೇಳ್ತಿರ್ತಾರ, ಒಂದು 20 ಲಕ್ಷ ಕೊಟ್ಟರಾಗತ್ತ, 30 ಲಕ್ಷ, ಸಾಹೇಬ್ರ ಹೋದ್ರಾಗತ್ತ, ದೊಡ್ಡ ಸಾಹೇಬ್ರ ಯಾರಿಲ್ಲ, ಎಲ್ಲ ಸುಳ್ಳ. ಬಿವೇರ್ ಆಫ್ ಆಲ್ ದೀಸ್ ರೂಮರ್ಸ್. ನಿಮ್ಮ ಲೈಫ್ ಅಲ್ಲಿ ಇಂಥ ತಪ್ಪು ಕಲ್ಪನೆಗಳನ್ನ, ರಾಂಗ್ ಮೋಷನ್ಗಳನ್ನ, ರೂಮರ್ಸ್ ಗಳನ್ನ ಬಹಳ ಜನ ಹೇಳ್ತಾರ. ನಿಮ್ ಕೈಲಾಗಲ್ಲ ಅಂತಾರ, ವ್ಯವಸ್ಥೆ ಸರಿ ಇಲ್ಲ ಅಂತಾರ, ಇದ್ದ ಒಂದಲ್ಲೇಪ ಇಲ್ಲೆಲ್ಲ ನಡೀತಿದೆ ಅಂತಾರ. ಆಲ್ ಬುಲ್ಶಿಟ್, ನಾನ್ಸೆನ್ಸ್. ಕೈಲಾಗದವರು ಕೊಡ್ತಕ್ಕಂತ ಎಕ್ಸ್ಕ್ಯೂಸಸ್ ಅದಷ್ಟೇ. ಇಲ್ಲಿ ಒಂದು ವ್ಯವಸ್ಥೆ ಇದೆ, ಅಲ್ಲಿ ಪಾರದರ್ಶಕ ಇದೆ, ಪ್ರತಿಭೆಯನ್ನೇ ಆಧಾರವಾಗಿಟ್ಟುಕೊಂಡು ಇಲ್ಲಿ ರಿಕ್ರೂಟ್ಮೆಂಟ್ ಅನ್ನ ಮಾಡಲಾಗುತ್ತೆ. ಬಟ್ ವಿ ನೀಡ್ ಹಾರ್ಡ್ ವರ್ಕಿಂಗ್. ಆ ಪ್ರತಿಭೆ ಬೇಕು, ಅದಕ್ಕಷ್ಟೇ. ಆ ಪ್ರತಿಭೆ ಬರ್ಬೋದು. ನಾನು ಹೇಳ್ತಾ ಇದ್ದೆ ನಿಮಗೆ, ನನಗೆ ನೆನಪಿನ ಶಕ್ತಿ ಹಾಳಾಗುತ್ತೆ, ಇದು ನನಗೆ ಅಷ್ಟಿಲ್ಲ ಅಂತ. ಐ ಮೈಟ್ ಹ್ಯಾವ್ ಪ್ರಾಕ್ಟೀಸ್ ಮಾಕ್ ಟೆಸ್ಟ್, ಒಂದು 100 ಟೆಸ್ಟ್ ಅಪ್ಪ, ಎಲ್ಲ ಸೇರಿ. ಟಾರ್ಗೆಟ್ IAS ಅಂತಿದೆ, ಸೋಸಿನ್ ತಯ್ಯಬಾ ಅಂತಿದ್ದಾರೆ, ಬೇಕಾದ್ರೆ ಕೇಳಿ. ಯಾರು ಹೋಗ್ಲಿ ಬಿಡ್ಲಿ ಟೆಸ್ಟ್ ಮಾತ್ರ ನಾನು ಹೋಗ್ತಿದ್ದೆ. ನನ್ನ ಬ್ರೀಫ್ ಸ್ಪ್ಯಾನ್ ಆಫ್ ಸ್ಟೇ ಇನ್ ಹೈದರಾಬಾದ್ ನನಗೆ ಜೀವ ಕೊಟ್ಟೈತೆ ಆಕ್ಚುಲಿ. ಯಾರು ಹೋಗ್ಲಿ ಬಿಡ್ಲಿ, ಐ ಯೂಸ್ ಟು ಸಿಟ್ ಅಂಡ್ ರೈಟ್ ಟೆಸ್ಟ್ ಟು ಹ್ಯಾವ್ ದಟ್ ಫೀಲ್. ಆ 3 ಗಂಟೆ ಹೆಂಗಿರ್ತೈತಿ. ನಾನು ಭವಿಷ್ಯತ್ತು ಮನೆ ಮುಂದೆ ಬೋರ್ಡ್ ಹಾಕಿದ್ದೀನಿ, IPS ಅಂತ ಹೇಳಿ ನೋಡೋಣ. ಯುನೋ 3ನೇ ತರಗತಿಗೆ ನಾನು IPS ಕೆಂಪಯ್ಯ ಅಂತ ಮನೆ ಮುಂದೆ ಬೋರ್ಡ್ ಹಾಕಿದ್ದೆ ಇದ್ಲಾಗ. ಯುನೋ ಕರಿ ಇದ್ಲಿ, ಯುನೋ ರೈಟ್, ಯುನೋ ರಟ್ನಾಗ ಬರೋದ ಹಾಕಿದ್ದೆ. ಅವಾಗ ಅಂದ ಕಾಲತ್ತಲ್ಲ, ಅದೇನೋ ಅಂತಾರಲ್ಲ, ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು, ಭಯಕ್ಕೆ ಬರುವುದರ ಕಣ್ಸನ್ನೆ ಕಾಣ ರಾಮನಾಥ ಅಂತ. ಬರೋದೇನಾಯ್ತಲ್ಲ ಅದು ಬರೋ ಕಾಲಕ್ಕೆ ಬರುತ್ತಾ, ಭಯಕ್ಕೆ ಬರುವುದರ ಕಣ್ಸನ್ನೆ ಕಾಣ. ಅವರ್ ವಿಶ್ ಇಸ್ ದ ಇಂಡಿಕೇಟರ್ ಆಫ್ ದ ಅಪ್ಕಮಿಂಗ್ ದಟ್ ಗ್ರೇಟ್ ಇವೆಂಟ್. ಆ ರೀತಿ ಇಫ್ ಯು ಕ್ಯಾನ್ ಡ್ರೀಮ್ ಇಟ್, ಯು ಕ್ಯಾನ್ ಡೂ ಇಟ್. ನೀವು ಕನಸನ್ನ ಕಾಣಬಲ್ಲಿರಾದರೆ ನೀವು ಅದನ್ನ ಮಾಡಬಲ್ಲಿರಿ. ಅಂತ ಕನಸನ್ನ ಕಂಡಿದ್ವಲ್ಲ, ಮತ್ತೆ ಬರೀ ಮಾಡ್ಬೇಕಲ್ಲ. ವೆದರ್ ಸಂಬಡಿ ರೈಟ್ಸ್ ಆರ್ ನಾಟ್ ಗೋಯಿಂಗ್ ಅಂಡ್ ಅಟೆಂಡಿಂಗ್ ಟೆಸ್ಟ್, ಟೇಕ್ ಮೈ ವರ್ಡ್, ಅದನ್ನ ಅಂಡರ್ಲೈನ್ ಮಾಡಿಕೊಡ್ರಿ. 100 ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಆಗ್ರಪ್ಪ. ಪ್ರಿಲಿಮಿನರಿ 50 ಟೆಸ್ಟ್ ಗಳನ್ನ ಬರೆಯೋದಪ್ಪ. 50 ಮಾಕ್ ಟೆಸ್ಟ್ ಫುಲ್ ಫ್ಲೆಜ್ 3 hours. 3rd ಫೇಸ್ ಅಲ್ಲಿ ನಾನು ಏನ್ ಮಾಡಿದೆ, ಐ ಸ್ಟಾಪ್ ಆನ್ಸರ್ ರೈಟಿಂಗ್ ನಿಲ್ಸಿದೆ, ಕಂಪ್ಲೀಟ್ ಟೆಸ್ಟ್ ಕೊಡ್ಲಿಕ್ಕೆ ಆರಂಭ ಮಾಡಿದೆ. 3 hours ಟೈಮ್ ಹಚ್ಚೋದು ನಿಲ್ಲೋದು. ವಾಚ್ ಕೈಯಾಗ ಕಟ್ಟಾಗ ಮತ್ತೆ ನಾನು ಇವತ್ತಿಗೂ ವಾಚ್ ಕಟ್ಟಲ್ಲ, ಬಹಳ ಡೇಂಜರ್ ಅದು ಗೊತ್ತಲ್ಲ. ಟೈಮ್ ಇಸ್ ದ ಬಹಳ ಡೇಂಜರ್. ಕಾಲವೇ ಎಲ್ಲವನ್ನ ನಿಯಂತ್ರಿಸುವುದು. ಮಹಾಭಾರತದಲ್ಲಿ ಹಿಂದೆ ಧಾರಾವಾಹಿ ಆಡ್ಬೇಕಾದ್ರೆ ಫಸ್ಟ್ ವಾಕ್ಯನ ಅದಿರ್ತಿತ್ತು, ಮೈ ಕಾಲು. ನಾನು ಶ್ರೀಕೃಷ್ಣ ಪರಮಾತ್ಮ, ನಾನು ದೇವರಿದ್ದೀನಿ ಅಂತ ಹೇಳಂಗಿಲ್ಲ, ಮೈ ಕಾಲು ಅಂತ ಬರೋದು. ಕಾಲವೇ ಎಲ್ಲವನ್ನ ನಿರ್ಧರಿಸುತ್ತೆ. ಹಾಗಾಗಿ ಅದನ್ನ ಮುಂದಿಡೋದು, ಟೆಸ್ಟ್ ಬರೆಯೋದಪ್ಪ, ಕಂಪ್ಲೀಟ್ ಟೆಸ್ಟ್ ಬರೆಯೋದು. 10 ಬಂದ ಒಂದೊಂದ್ಸಾರಿ 300ಕ್ಕ ಎಷ್ಟಕ್ಕ, ಅವ್ನು 300 ಇತ್ತು, 300 ಬರೀ 10
ಬರೀ 20, ಬರೀ 30, ಬಟ್ ಐ ನೆವರ್ ಕೇಮ್ ಡೌನ್. 0 ಇತ್ತಲ್ಲ, ನೆಕ್ಸ್ಟ್ 5 ಬರೋದು, 10 ಬರೋದ, ಬರಂಗ ಮಾಡ್ತಿದ್ದೆ ನಾನು. ವೇರ್ ಐ ಫೇಲ್ಡ್, I have written an examination. I didn't understand this concept. My introduction was not good. Why? Who has written good? Let me understand. What are the words he has used? Phrases, sentences. Have use ಮಾಡಿದ್ರು? Bullet point ಅಲ್ಲಿ ಬರೆದ್ರಾ? Paragraph ಅಲ್ಲಿ ಬರೆದ್ರಾ? Bullet point ಅಲ್ಲಿ ಬರೆದ್ರಾ? Paragraph ಅಲ್ಲಿ ಬರೆದ್ರಾ? Oh, he has written it bullet point. Okay, I will write in bullet format only. Oh, he has used diagrams, flow chart, 3 diagram, schematics ಉಪಯೋಗ ಮಾಡಿದ್ದಾರೆ. ಸಬ್ ಹೆಡಿಂಗ್ ಚೆನ್ನಾಗಿದೆ. ಓಕೆ ಲೆಟ್ ಮಿ ಅಂಡರ್ಸ್ಟ್ಯಾಂಡ್ ಇಟ್. ಬರದಿದ್ದ ಒಂದು ಆನ್ಸರ್ 10 ಸಾರಿ ಬರೆಯೋದಪ್ಪ. ಇವನ್ ದೋ ಐ ಹ್ಯಾವ್ ಅಂಡರ್ಸ್ಟುಡ್ ಇಟ್ ಕಂಪ್ಲೀಟ್ಲಿ, ಐ ನೆವರ್ ಯೂಸ್ ಟು ಬಿಲೀವ್ ಮೈ ಸೆಲ್ಫ್. ಇನ್ನೊಂದ್ಸಾರಿ ಬರಿ, ಪರವಾಗಿಲ್ಲ, ಇನ್ನೊಂದ್ಸಾರಿ ಬರಿ. ಏಸು ತಪವನ ಗೈದು ಏಸು ಬನ್ನವನ್ನ ಅಂತು ಕೌಶಿಕನ್ ಮಹರ್ಷಿ. ಎಷ್ಟೋ ತಪಸ್ಸನ್ನ ಮಾಡಿ, ಎಷ್ಟೋ ಮಾಡಿ ಕೌಶಿಕನ್ನು ಮಹರ್ಷಿ ಬ್ರಹ್ಮರ್ಷಿಯಾದ. ಘಾಸಿ ಪಡುತ್ತಲಿ ಇನ್ನೊಮ್ಮೆ ಮತ್ತೊಮ್ಮೆ ಲೇಸಾಗಿಸು ಮನವನ್ನು ಮಂಕುತಿಮ್ಮ ಹೇಳ್ತಾನೆ. ಕೌಶಿಕ ಮಹರ್ಷಿ ಅಷ್ಟೊಂದು ಕಷ್ಟಪಟ್ಟು ಬ್ರಹ್ಮರ್ಷಿಯಾದ. ಘಾಸಿ ಪಡುತ್ತಲಿ ಮತ್ತೊಮ್ಮೆ ಇನ್ನೊಮ್ಮೆ ಲೇಸಾಗಿಸುವ ಆತ್ಮವನ್ನು ಮಂಕುತಿಮ್ಮ ಅಂತ ಹೇಳಿ. ಮಂಕುತಿಮ್ಮ ಆತ್ಮ ಘಾಸಿ ಪಡುತ್ತಲೇ ಇನ್ನೊಂದ್ಸಾರಿ ಮತ್ತೊಂದ್ಸಾರಿ ಪ್ರಯತ್ನ ಮಾಡ್ತಾನೆ ಇರ್ಬೇಕು. ಬೆಕ್ಕದ್ದಾಗಿರ್ಲದು, ಬಿಡಂಗಿಲ್ಲ ಅಷ್ಟ. ವಿಲ್ ನಾಟ್ ಕಮ್ ಬ್ಯಾಕ್. I have accepted this challenge. I have enrolled as an engineering student. I will excel in it. I have taken this MBA as a course, or some graduation, or this as my goal, this as my ultimate aim of life. I will not give up. Naan bidalla. Come what may, I will retry, till I ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ಬಿಡ ಪ್ರಶ್ನೆ ಇಲ್ಲ. ಲೈಫ್ ಇಟ್ ಸೆಲ್ಫ್ ಇಸ್ ಅ ಸ್ಟ್ರಗಲ್. ಬಿಡ ಪ್ರಶ್ನೆ ಇಲ್ಲ. ಬೆಕ್ಕಾದ್ ಬರ್ಲದು. ವಸಿಷ್ಠ ಮಹರ್ಷಿ ಹೇಳ್ಬಿಟ್ಟಿದ್ದಾರೆ, ಮನುಷ್ಯ ಪ್ರಯತ್ನಕ್ಕೆ ಅಸಾಧ್ಯವಾದದ್ದು ಈ ಭೂಮಿ ಮೇಲೆ ಯಾವುದೂ ಸೃಷ್ಟಿಯಾಗಿಲ್ಲ. ಸೊ ಹಾಗಿದ್ರೆ ಅವ್ರು ಹೇಳಿದಲ್ಲ, ನಮಗೂ ಅದೇ ತಲೆ ಇದೆ. ಇದೇ ಚರ್ಮದೇಹಧಾರಿಗಳಾಗಿದ್ರು ಅವರು. ಅಹಂ ಬ್ರಹ್ಮಾಸ್ಮಿ, ಭಗವಂತನ ಅಂಶ ನಾನು. ಯಾಕೆ ಹೆದರೋದಪ್ಪ? ಲೆಟ್ ಮಿ ಸ್ಟಡಿ, ಲೆಟ್ ಮಿ ಪ್ರಾಕ್ಟೀಸ್. ಹಾಗೆ ಪ್ರಾಕ್ಟೀಸ್ ಮಾಡ್ತಾನೆ ಇರ್ಬೇಕು. ಮಿನಿಮಮ್ 50 ಮಾಕ್ ಟೆಸ್ಟ್, ಮಿನಿಮಮ್ 100 ಟೆಸ್ಟ್ ಕೊಡೋದಪ್ಪ. ಓದೋದು, ನ್ಯೂಸ್ ಪೇಪರ್ ಓದೋದು, ವಿಚ್ ಇಸ್ ರೆಲೆವೆಂಟ್ ಅಷ್ಟೇ. ಸ್ಟಿಕಿಂಗ್ ಟು ಒನ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಅದಾದ್ಮೇಲೆ ಪ್ರಿಲಿಮಿನರಿ ಮುಗಿದ ಮೇಲೆ ಪರ್ಸನಾಲಿಟಿ ಟೆಸ್ಟ್ ಅಪ್ಪ. ಹೌ ಟು ಬಿ ಫರ್, ಇಶ್ಯೂಸ್ ಆಫ್ ಸೋಷಿಯಲ್ ರೆಲೆವೆನ್ಸ್ ಏನಿದೆ. ಇತ್ತೀಚೆಗೆ ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಬಹಳ ಕೇಳ್ತಾ ಇದ್ದಾರೆ, ಇಸ್ರೋ ಬಗ್ಗೆ ಕೇಳ್ತಾ ಇದ್ದಾರೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳ್ತಾ ಇದ್ದಾರೆ, ಇಂಟರ್ನಲ್ ಸೆಕ್ಯೂರಿಟಿ ಬಗ್ಗೆ ಕೇಳ್ತಾ ಇದ್ದಾರೆ. ನನ್ನ ಸಬ್ಜೆಕ್ಟ್ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಕೇಳ್ತಾ ಇದ್ದಾರೆ, ಸೈಬರ್ ಟೆರರಿಸಂ ಬಗ್ಗೆ ಕೇಳ್ತಾ ಇದ್ದಾರೆ. We have to abreast ourselves completely. Then only you will be able to administer a district. ನಾಳೆ ಒಬ್ಬ ಜಿಲ್ಲಾಧಿಕಾರಿ ಆದ ಮೇಲೆ, ಕ್ಯಾಬಿನೆಟ್ ಸೆಕ್ರೆಟರಿ ಆದ್ರಪ್ಪ, ಯಾವುದೋ ಒಂದು ದೇಶಕ್ಕೆ ಅಂಬಾಸಡರ್ ಆದ್ರಿ ಇಂಡಿಯನ್ ಫಾರಿನ್ ಸರ್ವಿಸ್ ಅಲ್ಲಿ, ಅಥವಾ IB ಚೀಫ್ ಆದ್ರಿ, ಇಂಟೆಲಿಜೆನ್ಸ್ ಬ್ಯೂರೋ, ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಚೀಫ್ ಆದ್ರಿ, NCB ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಜಾಯಿಂಟ್ ಡೈರೆಕ್ಟರ್ ಆದ್ರಿ, ITBP, CRP, BSF, CISF, ವಾಟ್ ನಾಟ್, 28 ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್ಸ್, ED, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಮಾರ್ಕೆಟ್ ಇಂಟೆಲಿಜೆನ್ಸ್ ಯೂನಿಟ್, ಮತ್ತೊಂದು ಮಗದೊಂದು ಸಿಕ್ಕಾಪಟ್ಟೆ ಅದು. ಅದರಲ್ಲಿ ನೀವು ಹೋದ್ರಪ್ಪ, ಅವಾಗ ತಡವರ್ಸಲಿಕ್ಕೆ ಆಯ್ತದ? ಆದ್ಮೇಲೆ ಅದಕ್ಕೂ ಮೊದಲು ಪರವಾಗಿಲ್ಲ. ಐ ಹ್ಯಾವ್ ಅಂಡರ್ಗನ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಸ್ಟ್ಯಾಮರಿಂಗ್, ತೊದಲಿಸೋದು, ಉ ಅನ್ನೋದು, ನಿಲ್ಲೋದು, ಮಧ್ಯದಲ್ಲಿ ಇಂಟರಪ್ಟ್ ಆಗೋದು, ಆನ್ಸರ್ ಬರಿಬೇಕಾದ್ರೆ ಮಾರ್ಕ್ ಹೋಗೋದು, ಇಂಗ್ಲಿಷ್ ಬರದೇ ಇರೋದು, ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಾಗೋದು ಎಲ್ಲ ಆಗಿದೆ. ಬಟ್ ಇಟ್ ಈಸ್ ಓನ್ಲಿ ಬಿಫೋರ್ ಎಕ್ಸಾಮಿನೇಷನ್. ಏನ್ ತಪ್ಪುಗಳಾಗಬೇಕೋ ಅದೆಲ್ಲ ಪ್ರಾಕ್ಟೀಸ್ ಅಲ್ಲಿ ಆಗಿಬಿಡ್ಬೇಕು. ರೈಟಿಂಗ್ ಪ್ರಾಕ್ಟೀಸ್ ಅಲ್ಲಿ ಆಗಲಿ, ನೋಟ್ಸ್ ಮಾಡಬೇಕಾದ್ರಾಗ್ಲಿ, ಮಾಕ್ ಟೆಸ್ಟ್ ಗಳನ್ನು ಕೊಡಬೇಕಾದ್ರಾಗ್ಲಿ. ಬಟ್ ದ ಫೈನಲ್ ಡೇ, D-Day, when I go and sit for 3 hours to write examination, which will decide my destiny, which will decide my future, that day I will try my level best. Fool proof, without mistake, zero error. Who will win there? 13 lakh jana. This time 13 lakh, 1.3 million. The world's toughest, ruthless examination. You know, it's the mother of all examination. You know that? Gottala UPSC.
Likewise, KPSC, PSI question paper kuda, year by year toughness increases. Who will win there? Only those will win. Adondu gaje matidiyalla. Those will bleed less, who will sweat more on the field. Who ಸನ್ನದ್ಧತೆಯಲ್ಲಿ ತಯಾರಿಯಲ್ಲಿ ಅತಿ ಹೆಚ್ಚು ಬೆವರನ್ನು ಇಳಿಸಿದ್ರೆ ಯುದ್ಧದಲ್ಲಿ ಕಡಿಮೆ ರಕ್ತ ಹರಿಯುತ್ತೆ. Those persons will lead bless who have practiced, who have undergone lot of sweating in the ಪ್ರಾಕ್ಟಿಕಲ್ ತಯಾರಿ ಮಾಡತಕ್ಕಂತ ಗರಡಿ ಮನೆಯಲ್ಲಿ. ಸೊ ಆ ಪ್ರಾಕ್ಟೀಸ್ ಆಗ್ಬೇಕಲ್ಲ, ರಿಪೀಟೆಡ್ ಆಕ್ಷನ್ಸ್ ಮಸಲ್ ಮೆಮರಿ ಆಗಿಬಿಡ್ಬೇಕಲ್ಲ. ನಮ್ಮ ಮನೆ ಹೆಸರು ಯಾವ ತರ ನಾವು ಮಾಡ್ತೀವನ, ಅಡ್ರೆಸ್ ಯಾರು ಮಾಡ್ತೀವ? ಯಾಕೆ ಮಾಡ್ತಿಲ್ಲ? ಜನಗಣ ಮನ ಅಧಿನಾಯಕ ಜಯ ಯಾರಾದ್ರೂ ಮಾಡ್ತಿದ್ದೀರಾ? ಆಮೇಲೆ ಅದು ಸಹನಾವತು ಸಹನೋ ಪುನತ್ತು ಯಾರು ಮಾಡ್ತಿದೀವ? ಯಾಕೆ ಮಾಡ್ತಿಲ್ಲ? 1000 ಸಲ ಹಾಡಿರ್ಬೇಕು ನಾವು ಅದನ್ನ. ನಾಡಗೀತೆ, ರಾಷ್ಟ್ರಗೀತೆ, ಅದೇ ಸಡನ್ ಆಗಿ ಒಂದೇ ಮಾತ್ರ ಹೇಳಿರಂತ ನಿಮ್ಗೆ ಬಾಂಗ್ಲ ನಂಗೆ ಬರ್ತಪ್ಪ, ಕಲ್ತೀನಿ. ಬಿಕಾಸ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಇಟ್. I felt that yes, there is a vibration in that song. There is a meaning in that song. I shall not forget. I shall not do any deviation to that. ಅಂತಕ್ಕಂಥ ಭಾವನೆ ತಯಾರಿ ಆಗಬೇಕಾದ್ರೆ ಇರಬೇಕು. ರಿವೈಸ್ಡ್ ಪ್ರಾಕ್ಟೀಸ್ ಅಲ್ಲಿ ಮತ್ತೊಂದರಲ್ಲಿ. ಸೊ ಹಾಗಾದ್ರೆ ವಿ ವಿಲ್ ಹ್ಯಾವ್ ದಟ್ ಗ್ರಿಪ್ ಓವರ್ ಎಕ್ಸಾಮಿನೇಷನ್. ಅದರಲ್ಲಿ ಬರ್ತದೆ. ಅದಾದ ಮೇಲಿನ ಬದುಕಂತೂ ಬದಲಾವಣೆ ಅದು ಬೇರೆನೆ. ಒನ್ಸ್ ಯು ಕ್ವಾಲಿಫೈ ಫಾರ್ ದಟ್, ಲೈಫ್ ಈಸ್ ಎಂಟೈರ್ಲಿ ಡಿಫರೆಂಟ್. ಯು ವಿಲ್ ಬಿ ಆನರ್ಡ್ ದ ವೇ ಹಿ ಸೆಡ್. ಏನ್ ನಿಮ್ಮನ್ನ ಅಲಂಕಾರ, ರೂಪಕ ಉಪಮೇಯ ಅಲಂಕಾರಗಳನ್ನು ಹಚ್ಚಿ ವೀರಾದಿ ವೀರ, ಶೂರಾದಿ ಶೂರ ಅಂತೇಳಿ. ಉದಾಹರಣೆಗೆ ಮೈ ಓನ್ ಕೇಸ್, ಟ್ರೂಲಿ ಐ ಡೋಂಟ್ ಡಿಸರ್ವ್ ಆಲ್ ದೋಸ್ ಥಿಂಗ್ಸ್. ದೇವರಾಣೆ, ಡು ಯು ಸಿ ಎನಿ ಎಕ್ಸ್ಟ್ರಾ ಹ್ಯೂಮನ್ ಕ್ವಾಲಿಟೀಸ್ ಇನ್ ಮೀ? ಆದ್ರೂ ಅದು ಏನೇನ ಸಿಂಗಮ್ ಅಂತಾರ, ಚಿಂಗಮ್ ಅಂತಾರ. ಅದಾವುದು ನಾನಲ್ಲ. ಒಬ್ಬ ಪೊಲೀಸ್ ಅಧೀಕ್ಷಕನಾಗಿ ಏನ್ ಮಾಡಬೇಕಾಗಿತ್ತು 50% ನಾನು ಕೆಲಸ ಮಾಡಿದ್ದೀನಿ. ದಟ್ಸ್ ಆಲ್. ಅಷ್ಟ ಏನಿಲ್ಲ. ಇನ್ನು ನೀವು ಯಾರಾದ್ರಾಗಿ 100% ಮಾಡಿಬಿಟ್ರ, 70% ಮಾಡಿಬಿಟ್ರಿ ಅಂದ್ರ ತಲೆ ಮೇಲೆ ಕುಂದಿಸ್ಕೊಳ್ತಾರೆ ನಮ್ಮ ಜನ. ಅಷ್ಟೊಂದು ಮುಗ್ಧತೆ, ಅಷ್ಟೊಂದು ಒಳ್ಳೆಯ ಜನ ನಮ್ಮ ಕನ್ನಡಿಗರಲ್ಲಿ. ಇಟ್ ಇಸ್ ನಾಟ್ ಪಾಸಿಬಲ್ ಎಲ್ಸ್ವೇರ್. ಅದೆಲ್ಲ ಸಾಧ್ಯನೇ ಇಲ್ಲ. ಅದರಲ್ಲೂ ಉತ್ತರ ಕರ್ನಾಟಕ ಅಂತೂ, ನಮ್ಮ ಈ ಭಾಗ ಅಂತೂ ಕೇಳಬೇಡ. ನಾನು ಮಾರ್ಕೆಟ್ ನಲ್ಲಿ ಇದ್ನಲ್ಲ, ASP ಆಗಿ ಹೊಸಪೇಟೆಯಲ್ಲೆಲ್ಲ ಇದ್ದೆ ನಾನು. ASP ಮಾರ್ಕೆಟ್, ASP ಗುಲ್ಬರ್ಗ, ASP ಬೆಳಗಾವಿ, SP ದಾವಣಗೆರೆ, ಹಾಸನ, ಶಿವಮೊಗ್ಗ, ಮೈಸೂರು, ವೆಸ್ಟ್, ಬೆಂಗಳೂರು ಗ್ರಾಮಾಂತರ. ಫಸ್ಟ್ ಟೈಮ್ ನಂಗೆ ರೆಸ್ಟ್ ಸಿಕ್ಕೈತೆ 13 ವರ್ಷದಾಗ. ಅದಕ್ಕೆ ಏನೇನು ನೋಡಿಲ್ಲ ಎಲ್ಲ ನೋಡಕತ್ತೀನಿ, ಎಲ್ಲೆಲ್ಲಿ ಹೋಗಿಲ್ಲ ಎಲ್ಲ ಹೋಗಕತ್ತೀನಿ. ಐ ಟ್ರಾವೆಲಿಂಗ್, ಐ ಆಮ್ ರೈಟಿಂಗ್, ಐ ಸಿಟ್, ಐ ರಿಟರ್ನ್ ಅ ಬುಕ್. ಆಲ್ರೆಡಿ ಒಂದು ಪುಸ್ತಕ ಬಂತು, ಅದಿನ್ನೂ ಪಬ್ಲಿಷ್ ಮಾಡಿಲ್ಲ. ಒನ್ ಮೋರ್ ಬುಕ್ ಈಸ್ ಆಲ್ರೆಡಿ ರೆಡಿ ಫಾರ್ ಜಾನ್ 12th. ಭರವಸೆ ಅಂತ ಒಂದು ಬಂತ್, ನಮ್ಮೊಳಗೊಬ್ಬ ಅಂತ ಬಂತ್, ಇನ್ನೊಂದು ತತ್ವಮಸಿ ಅಂತ ಬರಿತಾ ಇದ್ದೀನಿ. ನೌ ದೈ ಸೆಲ್ಫ್, ನೀನ್ ಯಾರೋ ಅನ್ನೋದನ್ನ ತಿಳಿ ಅಂತ. ಹಂಗಾರೆ ನಿಮ್ಗೆ ಗೊತ್ತೈತೆ ಸರ? ಗೊತ್ತಿಲ್ಲ. I don't know who am I. I know that I am a very simple man who is driven by some social commitments, who wants to do more, who wants to move towards perfection, who responds to all human problems. ಪ್ರತಿ ಮನುಷ್ಯನ ಸಮಸ್ಯೆಗೆ ಮಿಡಿಯುವ ಹೃದಯ ಇರುವ ಒಬ್ಬ ಸಾಮಾನ್ಯ ಮನುಷ್ಯ ಅಷ್ಟ, ಬೇರೆ ಏನಿಲ್ಲ. ಸೊ ಹಾಗಿದ್ರೆ ಇದೆಲ್ಲ ಬರ್ರಿ ಸ್ಕೂಲ್ನಾಗ ಇರೋಣ ಹುರಿದುಂಬಿಸೋದವ್ರಿಗೆ ಅವಾಗ ಅವರೆಲ್ಲ ಕರ್ಕೊಂಡು ಹೋಗೋದು. ಪಾಪ ಆಫೀಸರ್ಸ್ ಆರ್ ವೆರಿ ಗುಡ್ ಹಿಯರ್. AD ಅಗ್ರಿಕಲ್ಚರ್, AD KEB ಡಿಪಾರ್ಟ್ಮೆಂಟ್ ಎಲ್ಲರೂ ಕರ್ಕೊಂಡು ಹೋಗೋದು, ಕುಂದ್ರೋದು, ಸಮಸ್ಯೆ ಕೇಳೋದು. 50% ಸಮಸ್ಯೆ ಸಾಲ್ವ್ ಆದ್ರೆ ಸಾಕು. ಸ್ಟೇಯಿಂಗ್ ದೇರ್, ಕಮಿಂಗ್ ಬ್ಯಾಕ್, ಐಡೆಂಟಿಫೈಂಗ್ ದ ಗುಡ್ ಪರ್ಸನ್ಸ್ ಹೂ ಆರ್ ಡೂಯಿಂಗ್ ಗುಡ್. ಅಗ್ರಿಕಲ್ಚರ್ ಅಲ್ಲಿ, ಆರ್ಟ್ ಅಲ್ಲಿ, ಕಲ್ಚರ್ ಅಲ್ಲಿ, ಸ್ಪೋರ್ಟ್ಸ್ ಅಲ್ಲಿ, ಆನರಿಂಗ್ ದಮ್, ನಾವು ಬೀಯಿಂಗ್ ಫರ್ಮ್ ವಿತ್ ದಮ್. ಐ ಆಮ್ ದೇರ್. ಜಸ್ಟ್ ಒಡಿಯೋಲಿ ನುಗ್ಗೋ ಮುನ್ನುಗ್ಗೋ, ನಾವು ಅದೀವಿ ನೋಡ್ಕೊಳ್ತೀವಿ. ಏನ್ ಬೇಕು ಹಾಸ್ಟೆಲ್ ಮಾಡಿಸ್ತೀನಿ, ರೆಡಿ, ಅಕಾಮಿಡೇಷನ್ ಕೊಡ್ಸೋಣ, ಫೀಸಾ ಕಟ್ಟೋಣ, ಹೋಗ್ಬೇಕಂದ್ರೆ ಅಲ್ಲಿ ಟಿಕೆಟ್ ಬುಕ್ ಮಾಡ್ಸೋಣ, ಹೋಗು ನೋಡು. ನಮಗೆ ನಮ್ಮ ಉದ್ದೇಶಗಳ ಕರೆಕ್ಟ್ ಇದ್ರೆ ಇಡೀ ಜಗತ್ತು ಕಾನ್ಸ್ಪೈರ್ ಮಾಡಿ ನಮ್ಗೆ ಸಹಾಯ ಮಾಡುತ್ತೆ. ದ ಹೋಲ್ ವರ್ಲ್ಡ್ ವಿಲ್ ಕಾನ್ಸ್ಪೈರ್ ಟು ಹೆಲ್ಪ್ ಯು. ದ ಸೀಕ್ರೆಟ್ ಅಂತ ಒಂದು ಪುಸ್ತಕ ಇದೆ, ಸೀಕ್ರೆಟ್ ಅಂತ ಒಂದು ಬುಕ್ ಇದೆ, ಪ್ಲೀಸ್ ರೀಡ್ ಇಟ್. ಸದ್ಗುರು ಅವ್ರದ್ದು ಒಂದು ಕರ್ಮ ಅಂತ ಒಂದು ಪುಸ್ತಕ ಇದೆ, ಕರ್ಮ ಸೀಕ್ರೆಟ್.
ಇದು ಎಲ್ಲದರಲ್ಲೂ ಏನ್ ಹೇಳುತ್ತೆ ಅಂತಂದ್ರೆ, ದ ವರ್ಲ್ಡ್ ವಿಲ್ ಸ್ಟ್ಯಾಂಡ್ ಬೈ ಯು ಇಫ್ ಯು ಹ್ಯಾವ್ ಗುಡ್ ಇಂಟೆನ್ಷನ್ಸ್. ನಮಗೆ ಒಂದು ಒಳ್ಳೆ ಉದ್ದೇಶಗಳಿದ್ರೆ ಹಾಗೆ ಅವ್ರನ್ನೆಲ್ಲಾ ತೆಗೆದುಕೊಂಡು ಹೋಗಿ ಮಾಡ್ತಕ್ಕಂಥದ್ದು, ಅದು ಈ ಸ್ಪರ್ಧಾತ್ಮಕ ಪರೀಕ್ಷೆ ಅಧಿಕಾರಿ ಆಗೋದ್ರಿಂದ ಸಾಧ್ಯ. ಇದಕ್ಕೋಸ್ಕರ ವರ್ಕ್ಶಾಪ್ ಮಾಡ್ತಿದ್ವಿ. ದೆನ್ when I came to Bangalore, it became inevitable. No, ಇನ್ನು ಅಡ್ಡಾಡಕ್ಕಾಗಲ್ಲ, ಪ್ರಮೋಷನ್ ಆಗುತ್ತೆ ಅಂದ್ರೆ we started an institution wherein ಪೊಲೀಸರ ಮಕ್ಕಳಿಗೆ, ಡಿಫೆನ್ಸ್ ಅಲ್ಲಿ ಸರ್ವಿಸ್ ಮಾಡೋರಿಗೆ, ರೈತರ ಮಕ್ಕಳಿಗೆ, ಅಥವಾ ಏನಾದ್ರೂ ಮನೆಯಲ್ಲಿ ಅವಘಡಗಳಾಗಿ ಡೆಸ್ಟ್ಯೂಟ್ಸ್ ಮತ್ತೊಂದಿತ್ತಂತಂದ್ರೆ ಟೆಸ್ಟ್ ಕಂಡಕ್ಟ್ ಮಾಡೋದು, ಹೋದ್ರ ಎವ್ರಿ ಬ್ಯಾಚ್ 10 people ಫ್ರೀ ಆಫ್ ಕಾಸ್ಟ್ ತೆಗೆದುಕೊಳ್ಳೋದು. ಅವ್ರನ್ನ ಫೀಸ್ ಎಷ್ಟಪ್ಪ, 6,000-7,000 ಅಷ್ಟೇ ತಗೊಳ್ಳೋದು. UPSC ಗಲ್ಲ, UPSC ಇಸ್ ಇನ್ ಬ್ಯಾಂಗ್ಳೂರ್, ಅಲ್ಲಿ ಟ್ರೈನ್ ಮಾಡೋದು. ವಾಟ್ ಐ ಹ್ಯಾವ್ ಸ್ಟಾರ್ಟೆಡ್ ರೀಸೆಂಟ್ಲಿ, ಇಫ್ ಯು ಕ್ವಾಲಿಫೈ ಪ್ರಿಲಿಮ್ಸ್, ನೀವು ಪ್ರಿಲಿಮ್ಸ್ ಕ್ವಾಲಿಫೈ ಮಾಡಿದ್ರಿ, ಏನು ಬೇಡ, ನೀವು ಸ್ಟೂಡೆಂಟ್ ಆಗ್ರಿ ಬಿಡ್ರಿ, ಕಮ್ ಟು ಮಿ, ವಿ ವಿಲ್ ಗೈಡ್. ಆನ್ಸರ್ ರೈಟಿಂಗ್ ಸ್ಕಿಲ್ಸ್, ಎಸ್ಪೆಷಲಿ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಲಿಟರೇಚರ್ ಆಫ್ ಕನ್ನಡ ಲ್ಯಾಂಗ್ವೇಜಸ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಶ್ಯೂಸ್ ಆಫ್ ಸೋಷಿಯಲ್ ರೆಲೆವೆನ್ಸ್, ಎಸ್ಎ, ಕರೆಂಟ್ ಅಫೇರ್ಸ್, ಇಂಟರ್ನಲ್ ಸೆಕ್ಯೂರಿಟಿ, ಎಥಿಕ್ಸ್, ಮತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಸೈಬರ್ ಸೆಕ್ಯೂರಿಟಿ, ಇದಕ್ಕೆ ಸಂಬಂಧಪಟ್ಟ ಏನೇ ಕ್ವಶನ್ಸ್ ಇರಲಿ, ಐ ಕ್ಯಾನ್ ಡೂ ಮೈ ಬೆಸ್ಟ್ ಟು ಕರೆಕ್ಟ್. ಹೌ ಶುಡ್ ಬಿ ಯುವರ್ ಇಂಟ್ರೊಡಕ್ಷನ್, ಹೌ ಶುಡ್ ಬಿ ಯುವರ್ ಬಾಡಿ ಆಫ್ ದ ಆನ್ಸರ್, ಹೌ ಶುಡ್ ಯು ಕನ್ಕ್ಲೂಡ್ ಇಟ್. ಹೆಂಗ್ ಹೇಳೋದಪ್ಪ, ಕೆಲವೊಂದಿಷ್ಟು ಜನ ಹುಡುಗರು ನನ್ ಬಹಳ ಕೇಳೋದು, ಸರ್ ಹಂಗೈತಿ ಹಿಂಗೈತಿ. ಸಿ, ಇವ್ಯಾಲ್ಯುಯೇಟರ್ ವಿಲ್ ನೆವರ್ ಲೈಕ್ ಅ ನೆಗೆಟಿವ್ ಅಪ್ರೋಚ್. ಎಲ್ಲ ಭ್ರಷ್ಟಾಚಾರಿಗಳಾಗಿಬಿಟ್ಟಿದ್ದಾರೆ, ಹಣ ಕೊಟ್ರಿ, ಹಣ ಕೊಡದೆ ಏನು ನಡೆಯಲ್ಲ, ಹಾಗೆ. No, we want a person who will show a way. We know ಗೊತ್ತಿದೆ ಅಲ್ಲಿ ಸಮಸ್ಯೆ ಇದೆ, ಸಮಸ್ಯೆ ಪರಿಹಾರ ಮಾಡುವ ವ್ಯಕ್ತಿಗಳು ನೀವು ಆಗಬೇಕೇ ಹೊರತು ಆ ಸಮಸ್ಯೆಗೆ ಇನ್ನೊಂದು ಎಡಿಷನಲ್ ಸಮಸ್ಯೆ ನಾವು ಆಗಬಾರ್ದು. ಯು ಶುಡ್ ಫೈ ಇರುವ ಕಾನೂನುಗಳಲ್ಲಿ ಜನರಿಗೆ ನಾನು ಹೇಗೆ ಸಹಾಯ ಮಾಡಬಲ್ಲೆ ಅದನ್ನು ನೋಡಬೇಕು. ಪಾಸಿಬಿಲಿಟಿ ಟು ಹೆಲ್ಪ್, ಸಹಾಯ ಮಾಡುವ ಒಂದು ಅವಕಾಶವನ್ನು ಹುಡುಕಬೇಕೇ ಹೊರತು ಪಕ್ಕೆ ಹಾಕಬಾರ್ದು. ಈ ರೂಲು ಹಿಂಗ್ ಹೇಳ್ತೈತಿ, ಆ ರೂಲ್ ಹಿಂಗ್ ಹೇಳ್ತೈತಿ, ನಡ್ರಿ ರಿಸೆಕ್ಟ್. ಅದಕ್ಕೆ ಹಾಕ್ಬೇಕು ನೀವು. ಕ್ಲರ್ಕ್ ಕೆಲಸ ಅದ, ಕ್ಲರಿಕಲ್ ಜಾಬ್, ಇಸ್ ಇಟ್ ನಾಟ್? ಆಲ್ ದ ವರ್ಕ್ ಈಸ್ ಡನ್ ಬೈ ಕ್ಲರ್ಕ್. ವಿಷಯ ನಿರ್ವಾಹಕ ಮಂಡಿಸ್ತಾನ, ಶಾಖಾಧೀಕ್ಷಕ ಅದನ್ನ ಮುಂದುವರಿಸ್ತಾನ, ಆಡಳಿತಾಧಿಕಾರಿ ಅನುಮೋದನೆಗಾಗಿ ಮಂಡಿಸಿದೆ, ಸಾಹೇಬ ಎಸ್ ಆರ್ ಅಷ್ಟ ಹೊಡಿತಾನೆ. ಟು ಮೇಂಟೈನ್ ಸ್ಟಾಟಸ್ ಕೋ ವಿ ಡೋಂಟ್ ರಿಕ್ವೈರ್ ಬ್ರೇನ್ಸ್. ಇಟ್ ಇಸ್ ಅ ಕ್ಲರಿಕಲ್ ಜಾಬ್. ಟು ಟೇಕ್ ಸುಮೋಟೋ ಸಮ್ proactive measures, we need officers, grievance redressal officers. IAS, IPS, KPSC ಅಥವಾ AC, DYSP ಇರೋದು ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ಗ್ರೀವಿಯನ್ಸ್ ರಿಡ್ರೆಸಲ್ ಆಫೀಸರ್ಸ್ ಅವರೆಲ್ಲ ದೂರು ನಿವಾರಕ ಅಧಿಕಾರಿಗಳು. ದೂರೇ ಆಗುವ, ಸ್ವಯಂ ದೂರ ಆಗುವ, ತಲೆಬೇನೆ ಆಗುವ ಅಧಿಕಾರಿಗಳಾಗಬಾರ್ದು. ಅದಕ್ಕೆ ನಮಗೆ ಅವಶ್ಯಕತೆ ಇಲ್ಲ. ವಿ ನೀಡ್ ಅ ಪರ್ಸನ್ ಹೂ ವಿಲ್ ಗಿವ್ ಅ ಸೊಲ್ಯೂಷನ್. ಸರ್ ರೋಡ್ ಬ್ಲಾಕ್ ಆಗೈತೆ ಸರ, ಏನ್ ಮಾಡ್ಬೇಕು ಇದಕ್ಕೆ? ಬ್ರಿಡ್ಜ್ ಕೊಲಾಪ್ಸ್ ಆಗೈತೆ ಸರ, ಮನಿ ಇಲ್ಲ ಸರ, ಹಂಗ್ ಸರ, ಹಿಂಗ್ ಸರ, ನೂರಾರು ಇರ್ತಾವ ಸಮಸ್ಯೆ. ಅದನ್ನ ಪರಿಹಾರ ಮಾಡತಕ್ಕಂತ ವ್ಯಕ್ತಿಗಳಾಗಲಿಕ್ಕೆ ಇಲ್ಲಿ ಒಂದು ಅವಕಾಶವಿದೆ. ಟೈಮ್ ಬಹಳ ಸರ್, ಮುಗಿಸ್ಬಿಡು ಸರ್. ಬಹಳ ಟೈಮ್ ಮಾತಾಡೋದು ಲೇತಮ್ಮ. ಸೊ ಇದಕ್ಕೆ ಒಟ್ಟಾರೆ ಆ ಪರೀಕ್ಷೆ ತಯಾರು ಮಾಡುತ್ತೆ. ಆನ್ಸರ್ ರೈಟಿಂಗ್ ಸ್ಕಿಲ್ಗೆ, ಪರ್ಸನಾಲಿಟಿ ಟೆಸ್ಟ್ಗೆ ವಿ ಆರ್ ದೇರ್ ಟು ಅಸಿಸ್ಟ್ ಯು. ಚೂಸ್ ಎನಿ ಕರಿಯರ್. ಯಾವ ಹುದ್ದೆಯೂ ದೊಡ್ಡದಲ್ಲ, ಯಾವ ಹುದ್ದೆಯೂ ಸಣ್ಣದಲ್ಲ. ಕುವೆಂಪುರವರು ಮಲೆಗಳಲ್ಲಿ ಮದುಮಗಳು ಪ್ರಥಮ ವಾಕ್ಯ. ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಈಕ್ವಲ್ ಅಪಾರ್ಚುನಿಟಿ ಎಲ್ಲರಿಗೂ ಇದೆ. ಆ ಇರುವ ಸರ್ವರಿಗೂ ಇರುವ ಸಮಾನ ಅವಕಾಶಗಳನ್ನು ಉಪಯೋಗಿಸಿ ನೀವು ಯಾವ ಹಂತಕ್ಕೆ ಹೋಗ್ತೀರಾ, ಹೋದ ನಂತರ ಹೇಗೆ ಕೆಲಸವನ್ನ ಮಾಡುತ್ತೀರಾ ಅನ್ನುವುದು ನಿಮ್ಮ ಶ್ರೇಷ್ಠತೆ, ಕನಿಷ್ಠತೆ, ಮಧ್ಯಮತೆ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ವೆದರ್ ಯು ಆರ್ ದ ಬೆಸ್ಟ್, ವೆದರ್ ಯು ಆರ್ ಬೆಟರ್, ಯು ಆರ್ ಗುಡ್, ವರ್ಸ್ಟ್, ಬ್ಯಾಡ್ ಅನ್ನೋದೆಲ್ಲ ನಿರ್ಧಾರ ಆಗೋದು ನೀವು ಮಾಡುವ ಕೆಲಸದಿಂದ. There are so many officers who will be remembered. Why he took Harsh Gupta surname? Bidar has seen so many officers. Why Harsh Gupta stands apart? Yaka Sahib and Miltar. He took a bold decision. He is known for his firmness. He is known for his decisiveness. That's why he is remembered till today. ಯಾವುದೋ ಒಂದು ಡೆಮಾಲಿಷನ್ ಹಾಕಿದ್ರೆ ನಾವು KCD ಆಗಿದ್ದಾಗ ಮಳೆ ಬಂದ್ರು ಹೊರಗಡೆ ಬಂದು ನಿಲ್ತಿದ್ವಿ. ಮಣಿವಣ್ಣನ್ ಸರ್ ಅಂತಿದ್ರು, ಧಾರವಾಡದಲ್ಲಿ ಡೆಮಾಲಿಷನ್ ಮಾಡಕತ್ತಿದ್ರು ಅವರು. MS ಶ್ರೀಕರ್ ಸರ್ ಅಂತಿದ್ರು, ದರ್ಪಣ್ ಜೈನ್ ಸರ್ ಅಂತಿದ್ರು. ನಾವು ಓದ್ಬೇಕಾದ್ರೆ ನಾವು ಹೋಗಿ ನಿಲ್ಲೋದು ಅವ್ರು ನೋಡೋದು. 14 ಎಕರೆದೊಳಗ DC ಮನಿ ಇತ್ತು ಮರ. ಧಾರವಾಡ DC ಹೋಮ್ ಈಸ್ ಇನ್ 14 acres.
7 acres ಹೋಗಿ ನೋಡೋದು. ಓ, ನಮ್ ಕಿತ್ತೂರು ರಾಣಿ ಚೆನ್ನಮ್ಮನ ಇಲ್ಲೇ ಇಟ್ಟಿದ್ರಂತ, ಸಾಹೇಬ್ರ ಮನೆ ಒಳಗ, DC ಸಾಹೇಬ್ರ ಮನೆ ಒಳಗಲ್ಲ, ಅವಾಗ ತ್ಯಾಕ್ರ ಇದ್ದ ಅಲ್ಲಿ ಇಟ್ಟಿದ್ರಂತ. ಹೋಗೋದು. ನಾವು ರಿಕ್ವೆಸ್ಟ್ ಮಾಡಿದ್ವಿ ಅವ್ರಿಗೆ, ಸರ ಮನಿ ತಾಯಿ, ನಮ್ಮ ತಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಶಿವಲಿಂಗ ಪೂಜೆ ಮಾಡ್ತಿದ್ದಂತ ದಿನ. ಒಂದ್ ದಿವ್ಸ ನಮ್ ಸಂಗೊಳ್ಳಿ ರಾಯಣ್ಣ ಸನ್ಯಾಸಿ ವೇಷ ಮಾಡ್ಕೊಂಡು ತಾಯಿ ಭೇಟಿಯಾಗಿ ಬಂದಿದ್ದಂತ ನಾವು ನೋಡ್ತೀವಿ ಸರ. ಸಾಹೇಬ್ ಒಳಗ್ ಬಿಟ್ಟ ದರ್ಪಣ ಜೈನ್ ನಮ್ ಫುಲ್ ಖುಷಿ ನಿಂತ್ಕೊಂಡು ಅಲ್ಲೇ ನಿಂತ್ಕೊಂಡು ನೋಡೋದು. ಓ, ಕಿತ್ತೂರು ರಾಣಿ ಚೆನ್ನಮ್ಮ ಅಮ್ಮ ಇಲ್ಲೇ ಇದ್ದಿದ್ದ, ಸಂಗೊಳ್ಳಿ ರಾಯಣ್ಣ ಸಾಹೇಬ ಇಲ್ಲೇ ಬಂದಿದ್ದು ಸನ್ಯಾಸಿಯಾಗಿ. ಅಂತ ಮನಿ ಮರಾಯ ಅದಾ ಮನ್ಯಾಗದಾರ, ನಾವು ಈ ಮನೆಗೆ ಬರ್ಬೇಕು ಅಂತ ಹೇಳಿ ರವಿ DC ಅಂತ ಹೆಸರು ಇಟ್ಕೊಂಡೆ. ಆಗಲೇ ಇಲ್ಲ. ಪರವಾಗಿಲ್ಲ, IPS ಅಲ್ಲ, ಸಾಮಾನ್ಯನೇ ಕಡಿಮೆನ. ವಿಚ್ ಇಸ್ ನಾಟ್ ರೀಚಬಲ್, ವಿಲ್ ನಾಟ್ ಏಮ್ ಫಾರ್ ಇಟ್. ನನ್ನ ಹತ್ರ ಇದೈತಿ, ಇದನ್ನ ಬರೋಬ್ಬರ ಇರ್ಲಾರ್ದ ಕಣ್ಣೀರ್ ಹಾಕಿ ಪ್ರಯೋಜನ ಏನ? ಆಗ್ಬೇಕಾಗಿತ್ತು, ಆಗಿಲ್ಲ, ಪರವಾಗಿಲ್ಲ, ಮನೆಗೆ ಹೋಗ್ಬೋದಲ್ಲ. ಅವ್ರು ಮನೆಗೆ ಊಟ ಕರೆದ ಕರೀತಾರೆ DC SP ಗಳು, ನೋಡಿರಲ್ಲ. ಇಲ್ಲಪ್ಪ ನೋಡೋದ, ನಮ್ ಕೆಲಸ ಅವ್ರ ಕಡೆ ಮಾಡ್ಸೋದ. ನಮ್ ಜೂನಿಯರ್ಸ್, ನಮ್ ಹುಡುಗರೆಲ್ಲ ಇನ್ನು 8 ವರ್ಷಕ್ಕೆ ರಜನಿಕಾಂತ್ DC ಜಿಲ್ಲಾಧಿಕಾರಿ ಬಾಗಲಕೋಟೆಗೆ ಕರ್ಕೊಂಡ್ ಬರಲ್ಲ ವಾಪಸ. ನಮ್ ರಾಯಚೂರು DC ಮಾಡಲ್ಲ, ಹೌದಿಲ್ಲ? ಏನ್ ಮಾಡೋಣ ಮರ. ಈಗ ಅದನ್ನ ಅವರಲ್ಲಿ ನೋಡ್ತೀವಿ. ವಿಲ್ ಸ್ಟ್ಯಾಂಡ್ ಬೈ ದನ್. ಡೆಮಾಲಿಷನ್ ಮತ್ತೆ ಮಾಡ, ಎಷ್ಟು ಪೊಲೀಸ್ ಪ್ರೊಟೆಕ್ಷನ್ ಬೇಕು? 10 ಜನ 100 ಜನ ಜನ ಹೊಡೆಯ ಯಾವ್ದಾಗ ಗಿರಾಕಿ ನಮ್ದೈತೆ. ಅದು ಎನರ್ಜಿ, ಅದ ಶಕ್ತಿ, ಅದು. ಬಟ್ ಆ ಶಕ್ತಿ ಒಳ್ಳೇದ್ರೊಳಗೆ ಕನ್ವರ್ಟ್ ಆಗ್ಬೇಕು. ಹಂಗೆಲ್ಲರಿಗೆ ಕ್ಯಾಕಿ ಹೊಡಕ್ ಬರಂಗಿಲ್ಲ. ಇಲ್ಲಿ ಬೇಡ, ಅದಾಯ್ತು, ಬ್ಯಾಡ್ಲೇ ಮಾಡ. ಪ್ರಾಬ್ಲಮ್ ಇಸ್ ದಟ್ ಈ ಎಲ್ಲಾ ಶಕ್ತಿಯನ್ನ ಒಂದು ಚಾನಲೈಸ್ ಮಾಡ್ಬೇಕು. ಅದನ್ನ ಅದೇ ಶಕ್ತಿಯನ್ನ ಚಾನಲೈಸ್ ಮಾಡೋದಪ್ಪ. ಅಪೋಸನ್ ಅದಕ್ಕೆ ಕಾನ್ಸಂಟ್ರೇಷನ್ ಬೇಕು. ಅದೇ ಕಾನ್ಸಂಟ್ರೇಷನ್ ಓದಿನ ಮೇಲೆ ಹಾಕೋದು, ಅದೇ ಅನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮೇಲೆ ಹಾಕೋದು, ಅದನ್ನೇ ನನ್ನ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಹಾಕುವುದಿದೆಯಲ್ಲ, ಅದೇ ಪ್ರಯಾರಿಟಿ ಅಂತಂದ್ರೆ, ಅದೇ ನಮ್ಮ ಆದ್ಯತೆ ಅಂತಂದ್ರೆ. ಆದ್ಯತೆಯನ್ನ ಈ ವಯಸ್ಸಿನಾಗ ಮೌಲ್ಡ್ ಮಾಡಿ ಟಾರ್ಗೆಟ್ ಗಳನ್ನ ಫಿಕ್ಸ್ ಮಾಡಿ 25 ವರ್ಷ ಕಷ್ಟಪಟ್ರ ನೆಕ್ಸ್ಟ್ 75 ವರ್ಷ ಮಹಾರಾಜ ಬದುಕು ನಮ್ದಾಗಿರುತ್ತೆ. ಒಬ್ಬ ರಾಜ, ಒಬ್ಬ ಋಷಿ, ಎರಡೂ ಆಗ್ಲಿಕ್ಕೆ ಇಲ್ಲಿ ಸಾಧ್ಯತೆ ಇದೆ. ಎರಡೂ ಆಗ್ಲಿಕ್ಕೆ ಇಲ್ಲಿ ಸಾಧ್ಯತೆ ಇದೆ. ಮನೆ ಕೊಡಬಹುದು, ಇದನ್ನ ಮಾಡಬಹುದು, ರೀಚ್ ಮಾಡಬಹುದು, ಸರಿ ತಪ್ಪು ಹೇಳ್ಬಹುದು, ತಪ್ಪು ಮಾಡೋದಕ್ಕೆ ಶಿಕ್ಷೆ ಕೊಡಬಹುದು, ಯಾರ ಅಮಾಯಕರಿಗೆ ರಕ್ಷಣೆ ಕೊಡಬಹುದು, ವೆಲ್ಫೇರ್ ಆಕ್ಟಿವಿಟಿ, ಕಲ್ಯಾಣ ರಾಜ್ಯದ ಕಲ್ಪನೆ, ರಾಮರಾಜ್ಯದ ಕಲ್ಪನೆ, ಅಣ್ಣ ಬಸವಣ್ಣನ ಸಮತಾ ಕಲ್ಪನೆ ಎಲ್ಲವನ್ನೂ ತರಬಹುದು. ಯಾರೇ ನೀನಾಗಿರು, ಪ್ರತಿಭೆಯನ್ನು ನೋಡಿ ನಿನ್ನನ್ನು ಗೌರವಿಸ್ತೇನೆ. ನೀನ್ ಬೆಕ್ಕದ್ದಾಗಿರು, ನಿನ್ನ ಪೂರ್ವ ಬದುಕು ನನಗೆ ಗೊತ್ತಿಲ್ಲ. ತಪ್ಪು ಮಾಡಿದವರಿಗೆ ನಾವು ಇಲ್ಲಿ ಅವಕಾಶವನ್ನು ಕೊಡ್ತೇವೆ. ತಿದ್ದುಕೊಂಡ್ರೆ ನಿಮ್ಮನ್ನು ಪೂಜೆ ಮಾಡ್ತೀವಿ, ತಿದ್ದುಕೊಂಡ್ರೆ ನಾವು ನಿಮ್ಮ ಅಂಗುಲಿ ಮಾಲ. ಅವನಂತ ಡೆಕಾಯಿಟ್ ಬೇಕಾ? ಆದ್ರೆ ಅವನು ಬದಲಾದ ಅವನು ಪೂಜೆ ಮಾಡಲ್ವೇ ನಾವು? ಚಂಬಲ್ ರಾಣಿ ಒಡ್ಡ ಡೆಕಾಯಿಟಿ, ವಾಪಸ್ ಬಂದ್ರು, ಮನ್ನಿಸ್ಲಿಲ್ವೇ? ಬುದ್ಧಿ ಒತ್ತಿ ಪಾರ್ಲಿಮೆಂಟ್ಗೆ ಕಳಿಸ್ಲಿಲ್ವೇ? ಹಾಗೆ ತಪ್ಪೆಲ್ಲರೂ ಮಾಡ್ತಾರೆ. ಥಿಂಕ್ ದಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ದ ರೆಸ್ಟ್ ಆಫ್ ಯುವರ್ ಲೈಫ್. SLC ಹಂಗಾಗಿಲ್ಲ, PU ಹಂಗಾಗಿಲ್ಲ, ಫಸ್ಟ್ ಇಯರ್ ಹಂಗಾಗಿಲ್ಲ, ಸೆಕೆಂಡ್ ಇಯರ್ ಹಿಂಗಾಗಿಲ್ಲ ಅನ್ನೋದನ್ನ ಬದಿಗಿಟ್ಟು ಮುಂದುಳಿದ ನಮ್ಮ ಬದುಕಿನ ಮೊದಲನೇ ದಿನ ಇದು ಅಂತ ನಿಮ್ಮ ದಿನವನ್ನ ಆರಂಭ ಮಾಡಿ. ನೋ ಒನ್ ವಿಲ್ ಸ್ಟಾಪ್ ಯು. ಡೋಂಟ್ ಬಿ ಸ್ಕೇರ್ಡ್ ಆಫ್ ಫೇಲ್ಯೂರ್. ಫೇಲ್ಯೂರ್ ಇಸ್ ನಥಿಂಗ್ ಬಟ್ ಎಜುಕೇಶನ್, ನಥಿಂಗ್ ಬಟ್ ಫಸ್ಟ್ ಸ್ಟೆಪ್ ಟು ಸಮಥಿಂಗ್ ಬೆಟರ್. ಇನ್ ಮುಂದೆ ಬರಲಿರುವ ಒಳ್ಳೆಯ ದಿನಕ್ಕೆ ಅದು ಮೊದಲನೇ ಹೆಜ್ಜೆ ಅಂತ ಪರಿಗಣನೆ ಮಾಡಿ ಈ ಶಿಸ್ತು, ಸಂಯಮ, ಈ ಪ್ಯಾಟರ್ನ್ 1 ವರ್ಷವನ್ನ 3 ತಿಂಗಳಾಗಿ ವಿಭಜಿಸಿ ಪ್ರಿಲಿಮಿನರಿ, ಮೇನ್ಸ್, ಸಬ್ಜೆಕ್ಟ್, ಓಲ್ಡ್ ಕ್ವಶನ್ ಪೇಪರ್ಸ್, ಸಿಲೆಬಸ್ ಅನ್ನು ಇಟ್ಕೊಂಡು ರೈಟಿಂಗ್ ಪ್ರಾಕ್ಟೀಸ್ ಮಾಡಿ ಪ್ರತಿಯೊಂದನ್ನು ನೋಟ್ಸ್ ತೆಗೆದು UPSCನೇ ಸರ್ವಸ್ವ, ಅದೇ ದೇವರು, KPSCನೇ ಸರ್ವಸ್ವ, ಅದೇ ದೇವರು. ಐ ವಿಲ್ ಸಿಟ್ ಇನ್ ದ ಕ್ಲಾಸ್, ಲಿಸನ್ ಕೇರ್ಫುಲಿ, ಅಂಡರ್ಸ್ಟ್ಯಾಂಡ್ ಎವ್ರಿ ಕಾನ್ಸೆಪ್ಟ್, ಐ ವಿಲ್ ಕಮ್ ಬ್ಯಾಕ್ ಅನ್ನೋ ದೃಢತೆಯಿಂದ ನೀವು ಆರಂಭ ಮಾಡಿದ್ದೇ ಆದಲ್ಲಿ ಯು ಹ್ಯಾವ್ ಅಲ್ಟಿಮೇಟ್ ಫ್ಯೂಚರ್. ನನ್ನ ಸ್ವಾರ್ಥ ಏನಿದೆಯಪ್ಪ ಇದರಲ್ಲಿ ಅಂತಂದ್ರೆ ಒಳ್ಳೆ ವ್ಯಕ್ತಿಗಳ ಅಧಿಕಾರಿಗಳಾಗಬೇಕು. ಭಸ್ಮಾಸುರನಿಗೂ ತಪಸ್ ಮಾಡ್ದ, ಅವನು ವರ ಪಡೆದ. ಬಟ್ ಅವನ ವರ ಏನಿತ್ತು? ಅವನು ಪಡೆದ ಶಕ್ತಿ ಏನಿತ್ತು?
ಅಷ್ಟೊಂದು ಜ್ಞಾನಿಯಾದ, ಅಷ್ಟೊಂದು ಪರಮ ಭಕ್ತನಾದ ನಮ್ಮ ರಾವಣ ಅವನೇನಾದ? ದುರ್ಯೋಧನ ಅವನಿಗಿಂತ ಅಪ್ರತಿಮ ಶೌರ್ಯ ಇನ್ನೊಬ್ಬ ವ್ಯಕ್ತಿ ಬೇಕೆ? ದಾನವೀರ ಶೂರ ಕರ್ಣ ಅವನಿಗಿಂತ ಅತ್ಯದ್ಭುತವಾದ ಒಬ್ಬ ಸೇನಾನಿ ಇನ್ನೊಬ್ಬ ಸಿಗ್ಲಿಕ್ಕೆ ಸಾಧ್ಯವೇ? ಆದರೆ ಅವರ ಅಂತ್ಯ ಹೇಗಿತ್ತು? ಅವರ ಮೂಲ ದೃಷ್ಟಿ, ದ ವೇ ಆಫ್ ಲೈಫ್, ದ ಮೀನ್ಸ್ ದೇ ಅಡಾಪ್ಟೆಡ್, ವಾಟ್ ವೇರ್ ದೇ? ಬಿಕಾಸ್ ಆಫ್ ದೆಮ್ ದೇ ಎಂಡ್ ಅಪ್ ಇನ್ ಅ ವೆರಿ ಬ್ಯಾಡ್ ಮ್ಯಾನರ್. ಅವರ ಅಂತ್ಯ ಅವರ ಗುಣಗಳಿಂದಾಗಿ ಹಾಗಾಯಿತು. ಶಕ್ತಿ ಎಲ್ಲರಲ್ಲೂ ಇರುತ್ತೆ. ಒಳ್ಳೆ ವ್ಯಕ್ತಿ, ಒಬ್ಬ ಸಾಮಾನ್ಯ ನಮ್ಮ ಗುರ್ಮಾಟಿ ಹುಡುಗ ಅವ ಬಂದ್ರ, ಅವನು ಬಡತನ ಅಂದ್ರೆ ಏನಂತ ಗೊತ್ತೈತಿ. ಅಪ್ಪಟ ಗ್ರಾಮೀಣ ಪ್ರತಿಭೆಯಾದ ಅಶೋಕನಿಗೆ, ಶ್ವೇತಾನಿಗೆ ಅವ್ನು ಗೊತ್ತಿದೆ ಜನಸಾಮಾನ್ಯರಂತಂದ್ರೆ ನಾವು ಅವರಲ್ಲಿ ನಮ್ಮನ್ನ ನೋಡಬೇಕು. ನನಗೊಂದ್ ಬೆಳೆ ನೋವಾಗಿದ್ರೆ ನಾನು ಏನ್ ಮಾಡ್ತಿದ್ದೆ? ಮಳೆ ಬಂದು ಎಲ್ಲ ಪೂರ್ತಿ ಪ್ರವಾಹದಲ್ಲಿ ಕೊಚ್ಚಿ ಹೋದ್ರೆ ಬೆಳೆ, ಕೈಗೆ ಸಿಗದ ಹೋದ್ರೆ ಮಾಡಿದ ಸಾಲ, ಬಡ್ಡಿ, ಮಗಳ ಮದುವೆ, ಹಾಸ್ಪಿಟಲ್ ಇತ್ತಂದ್ರೆ ನಾನು ಹೆಂಗ ಅವ್ರಿಗೆ ರೆಸ್ಪಾಂಡ್ ಮಾಡ್ತಿದ್ದೆ? ಪೋಡಿ, ಒಂದು ಪೋಡಿಗೆ ಅನಿಬೇಕಪ್ಪ, ತಹಸೀಲ್ದಾರ್ ಕಚೇರಿ, ಎಸಿ ಕಚೇರಿ ಆಗಂಗೇ ಇಲ್ಲ. ಎನ್ಎ ವೈ ಇಟ್ ಇಸ್ ರಿಕ್ವೈರ್ಡ್, ಇಟ್ ಶುಡ್ ಬಿ ರಿಮೂವ್ಡ್ ಅಕಾರ್ಡಿಂಗ್ ಟು ಅಸ್. ಅವಶ್ಯಕತೆ ಇಲ್ಲ, ಪ್ಲಾನ್ ಹಾಕೊಂಡು ಬರ್ತು ಕೊಟ್ಟು ಕಳಿಸ್ತಾ ಇರ್ಬೇಕು. ರೈತನಿಗೆ ಹೇಳ್ಬೇಕು, ನೀನ ಮಾಡಿ ಕಳ್ಸಪ್ಪ, ನೀನ ಹೇಳಿ ನಿಂದೆಷ್ಟು ಜಾಗ ಬಾ, ನಾನು ಅದಕ್ಕೆ ಅಪ್ರೂವ್ ಕೊಡ್ತೀನಿ. ಇಡೀ ಊರವ್ರಿಗೆ ಒಂದು ಅವಕಾಶ ಕೊಡ್ಬೇಕು. ಇವತ್ತೊಂದು ಸ್ಫೂರ್ತಿ ಹೋಗ್ರ ಎಲ್ಲ ಸಣ್ಣ ಪುಟ್ಟ ಡಿಸ್ಪ್ಯೂಟ್ ಇದ್ರೆ ನನ್ನ ಹತ್ರ ಬರ್ರಿ, ನಾನು ಮಾಡಿ ಕಳಿಸ್ತೀನಿ. ಅಷ್ಟೊಂದು ಅಧಿಕಾರ ಇಲ್ಲಿದೆ. ಹಂಗಂತ ಇದ ಶ್ರೇಷ್ಠ ಅಲ್ಲ. ಒಳ್ಳೆ ನೀವು IAS IPS ಆಗ್ತಿರೋ ಬಿಡ್ತಿರೋ, ಒಬ್ಬ ಒಳ್ಳೆ ಲೆಕ್ಚರರ್ ಆದ್ರಿ, ಬಿಕಮ್ ಹ್ಯಾವ್ ದ ಐಡಿಯಲ್ ಆರ್ ಮಾಡೆಲ್ ಆಫ್ ಸರ್ವೇಪಲ್ಲಿ ರಾಧಾಕೃಷ್ಣನ್. ಅವ್ರ ತರ ಆಗ್ತೀನಿ ಅನ್ನೋದು. ಅವ್ರು ಆಗದೆ ಹೋದ್ರೂ ಪರವಾಗಿಲ್ಲ, 10% ಆಯ್ತು, 1%, 2% ಇಟ್ಸ್ ಇನಫ್. ಒಬ್ಬ ಒಳ್ಳೆ ಪೊಲೀಸ್ ಅಧಿಕಾರಿ ಆಗ್ತೀನಿ, ಅಥವಾ ಒಬ್ಬ ಒಳ್ಳೆ ವಿಲೇಜ್ ಅಕೌಂಟೆಂಟ್ ಆಗ್ತೀನಿ ಸರ್, ಒಬ್ಬ ಒಳ್ಳೆ PDO ಆಗ್ತೀನಿ ಸರ್, ಒಬ್ಬ ಒಳ್ಳೆ ವೈದ್ಯನಾಗ್ತೀನಿ, ಒಬ್ಬ ಒಳ್ಳೆ ಸಿವಿಲ್ ಇಂಜಿನಿಯರ್ ಆಗ್ತೀನಿ. ನೀವ್ ಹೇಳ್ದಂಗ ಡ್ಯಾಮ್ ಕಟ್ಟಕ್ಕೆ ಇನ್ನು ನಾವು 50 ವರ್ಷ ತಗೊಳಲ್ಲ. ಹೋಗ್ತೀವಿ, ಪ್ರಾಜೆಕ್ಟ್ ಮುಗಿಸ್ತೀವಿ, ವಾಪಸ್ ಬರ್ತೀವಿ. ನಾನು SLO ಆದ್ರ, AC ಆದ್ರ, DC ಆದ್ರ ಪರಿಹಾರ ಏನ್ ಕೊಡ್ಬೇಕೆಲ್ಲ ಕೊಟ್ಟು ಮುಗಿಸ್ಬಿಡ್ತೇನೆ. ಜಾತಿ, ಮತ, ಪಂಥ ಏನು ಭೇದ ನೋಡಲ್ಲ. ವ್ಯಕ್ತಿಯನ್ನಾಗಿ ನೋಡ್ತೀವಿ. ಅವನಲ್ಲಿರೋ ನೋವನ್ನ ಮಾತ್ರ ನೋಡ್ತೀವಿ. ಅವನಲ್ಲಿ ನಗುವನ್ನ ನೋಡ್ಲಿಕ್ಕೆ ಮಾತ್ರ ನಾವು ಇಚ್ಛೆ ಪಡ್ತೀವಿ. ಆ ನಗುವೇ ನಮಗೆ ಆಶೀರ್ವಾದ ಅಂತ ಅನ್ಕೊಳ್ತೀವಿ ಅನ್ನೋ ಮನೋಭಾವ. This should be the attitude of us. For this we should have a good attitude. ಅದಕ್ಕೆ ಇರ್ಬೇಕು. ಅದೆಲ್ಲ ಬೆಳೆಯೋದು ಒಳ್ಳೆ ಸಾಂಗತ್ಯದಿಂದ. ಗಾರ್ಡನ್ ಯುವರ್ ಸೆಲ್ಫ್ ವಿತ್ ಗುಡ್ ಫ್ರೆಂಡ್ಸ್. ಗಾರ್ಡನ್ ಯುವರ್ ಸೆಲ್ಫ್ ವಿತ್ ಗುಡ್ ಫ್ರೆಂಡ್ಸ್. ಬಿ ಡಿಫೆನ್ಸಿವ್ ಟು ಆಲ್ ದ ನೆಗೆಟಿವಿಟೀಸ್. ಹತ್ರ ಬರ್ಲಿಕ್ಕೆ ಬಿಡಬೇಡಿ. ಅವೆಲ್ಲ ನೆಗೆಟಿವಿಟಿ ಬಹಳ ಇರ್ತಾವ. ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕಂತ. ಯೂಸ್ ದ ಟೆಕ್ನಾಲಜಿ ಅಂಡ್ ಸೋಷಿಯಲ್ ಮೀಡಿಯಾ, ಮೊಬೈಲ್ ಫಾರ್ ಓನ್ಲಿ ಫಾರ್ ಯುವರ್ ಗುಡ್. ಏನು ಒಳ್ಳೇದಿದೆಯಲ್ಲ ಅದಕ್ಕಷ್ಟೇ. ಇವತ್ತು ಹೇಳಿದ್ನಲ್ಲ, ಎವರ್ ನೋಟ್ ಅಂತ ಹೇಳಿದೆ, ನೋಟ್ 1 ಅಂತ ಹೇಳಿದೆ, ಗೂಗಲ್ ಡಾಕ್ಸ್, ಯೂಸ್ ಇಟ್ ಫಾರ್ ದಟ್ ಪರ್ಪಸ್. ವಿಕಿಪೀಡಿಯಾ, ಅರ್ಥೋಪೀಡಿಯಾ ಅಂತ ಒಂದಿದೆ, ವಿಕಿಪೀಡಿಯಾ ಅಂತ ಒಂದಿದೆ, ಅವನೆಲ್ಲ ಇನ್ವೆಸ್ಟೋಪೀಡಿಯಾ ಅಂತ, ಅವನ್ನೆಲ್ಲ ಅದಕ್ಕೆ ಜ್ಞಾನಾರ್ಜನೆಗಾಗಿ ಅಂತರ್ಜಾಲವನ್ನು ಬಳಸಿ. ಡಿಕ್ಷನರಿ, ಒಂದು ಜ್ಞಾನವಾಣಿ ಅಂತ ಒಂದು ಆಪ್ ಇದೆ. ನೀವು ಹೇಳಿದ್ರೆ ಟೈಪ್ ಆಗ್ತಾ ಹೋಗುತ್ತೆ. ನೋಡೇಸ್ ಐ ಆಮ್ ಯೂಸಿಂಗ್ ಇಟ್. ಐ ಕಾಂಟ್ ಸಿಟ್ ಅಂಡ್ ರೈಟ್. ಐ ಡೋಂಟ್ ಹ್ಯಾವ್ ದಟ್ ಮಚ್ ಟೈಮ್. ಮೊದಲು ಪುಸ್ತಕ ಬರೆದ ಈಗ ಕೂತ್ಕೊಂಡ್ಬಿಡ್ತೀನಿ, ಡಿಕ್ಟೇಷನ್ ಕೊಡ್ತೀನಿ, ಅದು ತಾನೇ ಹೋಯ್ತಾ ಇರ್ತದೆ. ಯೂಸ್ ದಟ್ ಫಾರ್ ದಟ್ ಪರ್ಪಸ್. ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಬಹಳ ಡಿವಿಯೇಟ್ ಮಾಡುತ್ತೆ. ಅದನ್ನ ಸದ್ಯಕ್ಕೆ ಇಟ್ಕೋಬೇಡ್ರಿ. ಯಾವ ಅಕೌಂಟ್ ಇದ್ರೆ ಡಿಲೀಟ್ ಮಾಡ್ರಿ. ಸೋಷಿಯಲ್ ಮೀಡಿಯಾದಲ್ಲಿ ನಾ ಅಷ್ಟು ಬರ್ತೀನಲ್ಲ, ನನ್ನ ವೈಯಕ್ತಿಕ ಅಕೌಂಟ್ಗಳಿಲ್ಲ. ಐ ಹ್ಯಾವ್ ಡಿಕ್ಲೇರ್ಡ್ ಇಟ್ ಲಾಂಗ್ ಬ್ಯಾಕ್. ಯಾರ್ಯಾರ ಹಾಕ್ತಾರ, ಅದನ್ನ ಅಭಿಮಾನ ಅನ್ಬೇಕ, ತಿರಕ ಅನ್ಬೇಕ, ಸುಮ್ಮನಿರ್ಬೇಕ, ಸಿಟ್ಟಾಗ್ಬೇಕ, ಬೈಬೇಕ, ಖುಷಿ ಪಡ್ಬೇಕ, ಅರ್ಥ ಆಗಂಗ ನನಗಂತ ಏನಾಗಿರ್ತದೆ. ಹಾಕಿ ಹೊಡೆದಿದ್ದ. ನಾನು ಯಾಕಂದ್ರೆ ಹೇಳ್ತಿದ್ದೀನಿ ಅಂತಂದ್ರೆ, ಎಸ್, ಇಫ್ ಯು ಅಸೋಸಿಯೇಟ್ ವಿತ್ ಮೀ, ಯು ಶುಡ್ ಬಿ ವರ್ಕಿಂಗ್, ಯು ಶುಡ್ ಬಿ ಹ್ಯಾವಿಂಗ್ ಅ ಡಿಸಿಪ್ಲಿನ್ ಲೈಫ್, ಯು ಶುಡ್ ಹ್ಯಾವ್ ಸಮ್ ಸ್ಪೆಸಿಫಿಕ್ ಗೋಲ್ಸ್. ಕ್ಲಾರಿಟಿ ಇರ್ಬೇಕು. ನಾನು ಇದಾಗ್ತೇನೆ, ರವಿಚಂದ್ರ ಅವ್ರು ನನಗೆ ಇಷ್ಟ ಅಂತ ಅಂದ್ರೆ 6 ಗಂಟೆ ನಂತರ ಮಲಗುವ ಹಕ್ಕು ನಿಮಗಿಲ್ಲ. ನಾನು ಮಲಗಲ್ಲ. 6 ಗಂಟೆಗೆ ಹೇಳ್ಬೇಕು. ಇಫ್ ಯು ಲೈಕ್ ಮೀ, ಲೈಫ್ ಶುಡ್ ಬಿ ಟೇಕನ್ ಆಸ್ ಅ ಚಾಲೆಂಜ್. ಲೈಫ್ ಶುಡ್ ಬಿ ಟೇಕನ್ ಆಸ್ ಅ ಚಾಲೆಂಜ್ ಅಂಡ್ ಯು ಶುಡ್ ಪ್ರೂವ್ ಯುವರ್ ಸೆಲ್ಫ್. ಯಾರ್ಯಾರು ಆಗಲ್ಲ ಅಂತ ಹೇಳಿದ್ರು ಅವ್ರಿಗೆಲ್ಲ ಮಾಡಿ ತೋರಿಸ್ಬೇಕು. ನೋಡಪ್ಪ, ನಾ ಇದನ್ನ ಮಾಡೀನಿ. I have become Tahsildar, I have become AC, I have become a doctor, I have become an engineer, I have become an entrepreneur. ನಿನ್ನೆ ಬರಬೇಕಾದ್ರೆ ಹುಬ್ಳಿಯಲ್ಲಿ ಲೆಫ್ಟ್ ಸೈಡ್ ಬಾಗಲಕೋಟೆಗೆ ಬರಬೇಕಾದ್ರೆ ಹಂಗ ಗಾಡಿ ನಿಲ್ಸಿದ್ದೆ.
ಮೊಸರನ್ನ ತಿನ್ಬೇಕು ಅನ್ಸುತ್ತೆ. ನಮ್ಮ ಹುಡುಗರೆಲ್ಲ ಹುಡುಕಿ ಹೋದ್ರು, ಸಿಗ್ಲಿಲ್ಲ. ಬೆಣ್ಣೆ ದೋಸೆ ಅಂತ ಒಂದು ಕಾರ್ನರ್ ಇದೆ ಅಲ್ಲಿ. ನಾನು ದೋಸೆ ತಿನ್ನಂಗಿಲ್ಲ, ಮೊದ್ಲೆಲ್ಲ 20 ರೊಟ್ಟಿ ತಿಂತಿದ್ದೆ, ಎಗ್ ರೈಸ್ ತಿಂತಿದ್ದೆ, ಬಿಟ್ಟಿನು ಎಗ್ ರೈಸ್ ಇಲ್ಲಿ ಫೇಮಸ್ ಐತಾನ, ಕ್ವಾರ್ಟರ್ ತಿಂತಿದ್ವಿ. 5-6 ಜನ ಹೋಗಿ 8-10 ತಿಂದ 5ರದ ಬಿಲ್ ಕೊಟ್ಟು ಬರ್ತಿದ್ವಿ. ಭೂತಯ್ಯ ನಮಗ ಅಯ್ಯೋ ಸಿನಿಮಾ ತರ ಹೊಟ್ಟೆ ತುಂಬಿಸ್ಕೊಳ್ಳೋ ಸಲುವಾಗಿ ಇವತ್ತೆಲ್ಲಾ ಇರ್ತೈತಿ ಅಂತ ಅನ್ನೋದು. ಅಂದ್ರ ಅವಾಗ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ದೆ, 20 ರೊಟ್ಟಿ, ಕೋಳಿ, ಕುರಿ ಎಲ್ಲ ತಿಂದಿದ್ದೆ. ಈಗ ನನ್ನ ದೇಹಕ್ಕೆ ಅಪ್ಪರ್ ಚೇಂಬರ್ ಬಹಳ ಕೆಲಸ ಕೊಟ್ಟಿನಿ, ಇದಕ್ಕೆ ಬಹಳ ಕೆಲಸ ಕೊಟ್ಟಿನಿ. ಪ್ರಾಕ್ಟಿಕ್ ಕೆಲಸ ಇಲ್ಲ. ಈಗ ಏನ್ ಸರ್ ನಾ ಎತ್ತು ಕೊಡ್ತೀನಿ, ಈಗ ಏನ್ರ ಬಿದ್ರು ಎತ್ತು ಕೊಡಕ್ ಬರ್ತಾರೆ, ನಂದು ನಾ ಎತ್ತಕ್ ಬಿಡಂಗಿಲ್ಲ. ಫೆಸಿಲಿಟಿಯಿಂದಾಗಿ ಕೆಲಸ ನಿಂತೈತಿ. ಇದಕ್ಕೆ ಹೆಚ್ಚಿಗೆ ಕೆಲಸ ಕೊಟ್ಟಿನಿ. ಇದಕ್ಕೆ ಎಷ್ಟು ಬೇಕಪ್ಪ? ಒಂದು ರೊಟ್ಟಿ, ಬೆಳಿಗ್ಗೆ ಬಿಸಿ ರೊಟ್ಟಿ ತಿಂದೆ. ರೊಟ್ಟಿ ಮೊಸರನ್ನ ತಿಂತಿಲ್ಲ ಅಂದ್ರೆ ಸರ್ ದಯಮಾಡಿ ಬರೀ ಸರ್ ವಿದೌಟ್ ಆಯಿಲ್ ಐ ವಿಲ್ ಮೇಕ್ ಅ ದೋಸಾ ಫಾರ್ ಯು. ಕುತ್ಕೊಂಡೆ, ಸಣ್ಣ ಅಂಗಡಿ ಇಷ್ಟ, ಬೆಣ್ಣೆ ದೋಸೆ ಕಾರ್ನರ್ ಬೇಕಾದ್ರೆ ನೋಡಿದ್ವಿ. ಹಂಗೆ ಕೇಳಿದೆ, ಎಷ್ಟು ಬಾಡಿಗೆ ಸರ? 12,000 ಸರ. ಎಷ್ಟು ಜನ ಕೆಲಸ ಮಾಡ್ತೀರಿ? 4 ಜನ ಸರ. ಒಬ್ಬ ಕುಕ್ ಅದನ, 2 ಸಪ್ಲೈಯರ್ ಅದರ, ನಾನು ನಮ್ಮ ಅಣ್ಣ ಸರ. ಓಹೋ, ಎಷ್ಟು ಇನ್ಕಮ್ ಐತಿ? ದಿನಕ್ಕೆ 20 ರಿಂದ 25,000 ರೂಪಾಯಿ ಮಾಡ್ತೀನಿ ಸರ್. ವಾರದೆ ನಾನು 6 ಲಕ್ಷ ಅಂತ ಹೊಸ. ನನ್ನ ಸ್ಯಾಲ್ರಿ 3 ಪಟ್ಟೆ, ನನಗೆ 2 ಲಕ್ಷ ಸ್ಯಾಲ್ರಿ. 2 ಲಕ್ಷ ಸ್ಯಾಲ್ರಿ ಎಲ್ಲ ಫೆಸಿಲಿಟಿ ಬಿಟ್ಟ, ಕಾರು, ಗಾಡಿ, ಗೋಡ ಅವೆಲ್ಲ ಬಿಟ್ಟ. ಎಲ್ಲ ಬಿಟ್ಟಂದ್ರೆ ಮತ್ತೆ ಬೇರೆ ಏನು ತಿಳಿದ್ರಿ ನೀವು? ಆ ಪೈಕಿ ಅಲ್ಲ. 25,000 ಅಂದ. What is your qualifications? Sir, I become what is my become. How you have taken it up? Sir, I know how to expand this. I know this business. ಎಲ್ಲ ಮಾಡ್ತೀವಿ ಸರ. ಪನ್ನೀರ್ ದೋಸಾ, ಆಮೇಲೆ ಪಿಜ್ಜಾ ದೋಸಾ, ಅವನ್ನೆಲ್ಲ ಮಾಡ್ತಾನಂತ. ಅಂದ್ರ ಐ ಸಿ ಅನ್ ಸಕ್ಸಸ್ಫುಲ್ ಪರ್ಸನ್ ಇನ್ ಹಿಮ್. ಹಿ ಇಸ್ ನಾಟ್ ಅ ಫೇಲ್ಯೂರ್. ಸರ್ಕಾರಿ ನೌಕರಿ ಬಂದವ ಅಷ್ಟ ಸಕ್ಸಸ್ ಅನ್ಕೋಬೇಡ. ದೇರ್ ಇಸ್ ಲಾಟ್ ಟು ಲರ್ನ್ ಫ್ರಮ್ ಹಿಮ್. ಇಫ್ ಯು ಕ್ಯಾನ್ ಅರ್ನ್ 6 lakhs per month, ಪ್ರಾಫಿಟ್ ಒಂದು 40% ಅಂತ ಹಿಡ್ಕೊಳ್ಳೋಣ. ಇಫ್ ಯು ಕ್ಯಾನ್ ಎಂಪ್ಲಾಯ್ 5 people, 5 ಜನರಿಗೆ ಕೆಲಸ ಕೊಟ್ಟಂದ್ರೆ ಅವನು ನನ್ನ ಪ್ರಕಾರ ಯಜಮಾನ್, ಅವನಪ್ಪ ಹೀರೋ ನನ್ನ ಪ್ರಕಾರ. ಈ ತರ whatever you do, you shall do it as ಕಾಯಕವೇ ಕೈಲಾಸ. That dedication should be there, that discipline should be there. ಖಾಲಿ ಅಡ್ಡಾಡಬಾರ್ದು. ಯುನೋ ಒಣ ಹೊಸಬರಿ ಗೊತ್ತಲ್ಲ? ಸುಮ್ಮನೆ ಕತ್ತಿ ಮೇಲೆ ಕುತ್ಕೊಳ್ಳೋದು, ಅವ ಹಂಗ, ಇಕ್ಕಿ ಹಿಂಗ, ಇವ ಹಿಂಗ, ನೀನ್ ಹೆಂಗದಿಲ್ಲಪ್ಪ. ಅವನ್ನೇನು ಕೇಳಬೇಡ್ರಿ, ಉಳಿದವ್ರು ಎಲ್ಲರ ಬಗ್ಗೆ ಡಿಸಿಷನ್ ಮಾಡಿಬಿಡ್ತಾವ. ರವಿಚಂದ್ರನ್ ಅವ್ರು ಹೀಗೆ ಮಾತಾಡಬಾರ್ದಾಗಿತ್ತು, ರವಿಚಂದ್ರನ್ ಅವ್ರು ಅಲ್ಲಿ ಹೋಗ್ಬಾರ್ದಾಗಿತ್ತು. ಕರ್ಮ, ಐ ಆಮ್ ಲಿವಿಂಗ್ ಮೈ ಲೈಫ್ ಆರ್ ಸಂಬಡಿ ಎಲ್ಸ್. ಅವ ಹಂಗ ಮಾಡ್ಬಾರ್ದು, ಇವ ಹಿಂಗ್ ಮಾಡ್ಬಾರ್ದು. ದೇ ಆರ್ ಎಕ್ಸ್ಪರ್ಟ್ಸ್ ಆಫ್ ಆಲ್ ಅದರ್ ಪರ್ಸನ್ಸ್ ಲೈಫ್. ಅವರ ಜಡ್ಜ್ಮೆಂಟ್ ಬರ್ಬಿಡ್ತಾರೆ. ಸಿಂಗಲ್ ಲೈಫ್ ಸಾಧ್ಯ ಮಾಡಲಾಗಿದೆ. ಅವ ಹೆಂಗದಂದ್ರೆ ಖಾಲಿ ಕುಂತಿರ್ತಾನೆ, ಒಣ ಹೊಸಬರಿ. ಸೊ ಡೋಂಟ್ ಡೂ ಒಣ ಹೊಸಬರಿ. ಅದನ್ನ ಮಾಡಬೇಡ್ರಿ. ಯಾವಾಗ ಮಾಡ್ಬೇಕ? ಒಂದು ಅಚೀವ್ಮೆಂಟ್ ಆದ್ಮೇಲೆ ನಾವೆಲ್ಲ ನೋಡ್ತೀವಿ, ಅಲ್ಲಿ ಹೋಗ್ತೀವಿ, ಕೂತಾಗ ಸಾಯಂಕಾಲ ಈವ್ನಿಂಗ್ ಕೂತಾಗ ಆಸ್ ಅನ್ ಇಂಟೆಲೆಕ್ಚುಯಲ್ ಡಿಸ್ಕಷನ್ ಗ್ಯಾದರಿಂಗ್ ಅಲ್ಲಿ ವಾಟ್ ಶುಡ್ ಬಿ ಬೆಸ್ಟ್, ಹೌ ವಿ ಕ್ಯಾನ್ ಎಲಿವೇಟ್ ಪಾವರ್ಟಿ, ಹೌ ವಿ ಕ್ಯಾನ್ ಬ್ರಿಂಗ್ ಮೋರ್ ಸ್ಕಿಲ್ಸ್. ಇಷ್ಟೊಂದು ಇಂಜಿನಿಯರ್ಸ್ ಹೊರಗಡೆ ಬರ್ತಿದ್ದಾರೆ. ನಾರಾಯಣ್ ಮೂರ್ತಿ ಅವರು ಹೇಳ್ತಾರೆ 80% ಆಫ್ ದ ಇಂಜಿನಿಯರ್ಸ್ ಆರ್ ಅನ್ಎಂಪ್ಲಾಯಬಲ್. ದೇ ಆರ್ ನಾಟ್ ಅಟ್ ಆಲ್ ಎಂಪ್ಲಾಯಬಲ್. ವಾಟ್ ಇಸ್ ಲ್ಯಾಕಿಂಗ್ ಆಕ್ಚುಲಿ? ದಟ್ ಕೈಂಡ್ ಆಫ್ attitude should be with you. So with these words, I think I have taken too much time. There are 2 corrections. I never expected that you will gather in this much number. I am very grateful ನಮ್ಮ ಬಸವೇಶ್ವರ ವಿದ್ಯಾವರ್ಧಕ ಮತ್ತು ನಮ್ಮ ಇಂಜಿನಿಯರಿಂಗ್ ಕಾಲೇಜಿನ ಸಮಸ್ತ ವಿಭಾಗಕ್ಕೆ